ಸೊ ಈಗ ಸಮಯ ಸರಿಯಾಗಿದೆ, ನಾವು ಶುರು ಮಾಡಬಹುದು. ಸೊ ಚೇತನ್, ದಯವಿಟ್ಟು ಕ್ಲಬ್ ನ ಆಶಯ ಮತ್ತೆ ಆಯೋಜಕರ ಪರಿಚಯ ಮಾಡ್ಕೊಡಿ. ಸರಿ, ಭಗವತಿ ಮೇಡಮ್ ಇವತ್ತಲ್ವಾ? ಕರೆಕ್ಟ್, ಭಗವತಿ ಮೇಡಮ್. ಓಕೆ. ಎಲ್ಲರಿಗೂ ನಮಸ್ಕಾರ, ಶುಭ ಸಂಜೆ. ಈಗ ನಮ್ಮ ನೆರಳು ಬೆರಳುಕು ಗುಂಪಿನ ಆಶಯವನ್ನ ಹೇಳ್ತೀನಿ. ಕನ್ನಡದಲ್ಲಿ ಫೋಟೋಗ್ರಫಿ ಬಗ್ಗೆ ಚರ್ಚೆ, ಮುಖ್ಯವಾಗಿ ಫೋಟೋಗ್ರಫಿ ಕಲಾತ್ಮಕ ಅಂಶಗಳಿಗೆ ಹೆಚ್ಚು ಮಹತ್ವ ಕೊಡೋದು ನಮ್ಮ ಆಶಯ. ಫೋಟೋಗ್ರಫಿಯ ವಿವಿಧ ದೃಷ್ಟಿಕೋನಗಳನ್ನ, ಆಯಾಮಗಳನ್ನ ಗುರುತಿಸಿ ಚರ್ಚೆ ಮಾಡೋದು. ಚರ್ಚೆಯ ಜೊತೆಗೇನೆ ಫೋಟೋಗ್ರಫಿ ಕುರಿತ ಮಾತು, ಹರಟೆ, ಜ್ಞಾನ ವಿನಿಮಯ ಮತ್ತು ಕಲಿಕೆ. ನಮ್ಮ ನಾಡಿನ ಛಾಯಾಗ್ರಾಹಕರನ್ನ ಕರೆದು ಅವರ ಫೋಟೋಗ್ರಫಿ ಪಯಣವನ್ನು ತಿಳಿಯುವ ಪ್ರಯತ್ನ, ಜೊತೆಗೆ ನಾವು ಕಲಿಯುವುದು ನಮ್ಮ ಉದ್ದೇಶ. ಈಗ ನಮ್ಮ ಗುಂಪಿನ ಸದಸ್ಯರ ಪರಿಚಯ ಮಾಡ್ಕೊಳ್ಳೋಣ. ಮೊದಲಿಗೆ ಗೌರೀಶ್ ಕಪ್ನಿ. ಇವರು ವೃತ್ತಿಯಲ್ಲಿ UX ಡಿಸೈನರ್, ಹವ್ಯಾಸಿ ಛಾಯಾಗ್ರಾಹಕ, ದೃಶ್ಯಕಲೆಯಲ್ಲಿ ಪದವಿ ಮತ್ತು ಉನ್ನತ ಪದವಿ ಪಡೆದಿದ್ದಾರೆ. ಸುಮಾರು 23 ವರ್ಷಗಳಿಂದ ಛಾಯಾಗ್ರಹಣ ಅಭ್ಯಾಸ ಮಾಡ್ತಾ ಇದ್ದಾರೆ. ವನ್ಯಜೀವಿ, ಪಕ್ಷಿ ಮತ್ತು ಪರಿಸರ ಛಾಯಾಗ್ರಹಣ ಕಾರ್ಯಕ್ಷೇತ್ರ ಇವರದು. ಬೆಂಗಳೂರಿನಲ್ಲಿ 2 ಬಾರಿ ಛಾಯಾಚಿತ್ರ ಪ್ರದರ್ಶನ ಮತ್ತೆ ಹಲವಾರು ಛಾಯಾಚಿತ್ರ ತರಬೇತಿ ಕಾರ್ಯಕ್ರಮಗಳ ಮೂಲಕ ಉತ್ಸಾಹಿ ಛಾಯಾಗ್ರಾಹಕರಿಗೆ ತರಬೇತಿ ಕೊಟ್ಟಿದ್ದಾರೆ. ಪ್ರಮುಖ ಪತ್ರಿಕೆಗಳಲ್ಲಿ ಇವರ ಚಿತ್ರಲೇಖನ ಪ್ರಕಟ ಆಗಿದೆ. ಈಗ ಚೇತನ್ ರಾಜಣ್ಣ ಅವರು ವೃತ್ತಿಯಲ್ಲಿ ಇವರು ಸಿವಿಲ್ ಇಂಜಿನಿಯರ್, BE ಸಿವಿಲ್ ಪದವೀಧರ, KVR ಕನ್ಸ್ಟ್ರಕ್ಷನ್ ಕಂಪನಿ ಸ್ಥಾಪಕ. ಇವರು ಸುಮಾರು 6 ವರ್ಷಗಳಿಂದ ಪರಿಸರ ಛಾಯಾಗ್ರಹಣ ಮಾಡ್ತಾ ಇದ್ದಾರೆ. ಬೈಕ್ ಪ್ರವಾಸ, ಚಾರಣ, ವನ್ಯಜೀವಿ, ಪರಿಸರ ಜಗತ್ತು, ಕವಿತೆ ಬರೆಯೋದು, ಇತರೆ ಆಸಕ್ತಿ ಮತ್ತೆ ಹವ್ಯಾಸ ಇವರದು. ಈಗ ನಾನು MR ಭಗವತಿ. ನಾನು ಹವ್ಯಾಸ ಬರಹಗಾರ್ತಿ. ಬೆಂಗಳೂರು ಯೂನಿವರ್ಸಿಟಿಯಿಂದ ಇಂಗ್ಲಿಷ್ MA ಪದವಿ ಪಡೆದಿದ್ದೀನಿ. ಸುಮಾರು 10 ವರ್ಷಗಳಿಂದ ವನ್ಯಜೀವಿ, ಪರಿಸರ ಮತ್ತೆ ಪಕ್ಷಿ ಛಾಯಾಗ್ರಹಣದಲ್ಲಿ ತೊಡ್ಕೊಂಡಿದ್ದೇನೆ. ಪೋರ್ಟ್ರೇಟ್, ಸ್ಟ್ರೀಟ್ ಫೋಟೋಗ್ರಫಿ, ಕ್ಯಾಂಡಿಡ್ ಛಾಯಾಗ್ರಹಣ ನನ್ನ ಇತರ ಆಸಕ್ತಿಗಳು. ಈಗ ಚೇತನ್ ರಾಜಣ್ಣ ಅವರು ನಮ್ಮ ಎಂದಿನ ಪ್ರಸ್ತಾವನೆ ಮತ್ತು ಒಂದು ಪದ್ಯ ಓದಲಿದ್ದಾರೆ. ಚೇತನ್. ಥ್ಯಾಂಕ್ ಯು ಮೇಡಮ್. ಎಲ್ಲರಿಗೂ ಶುಭ ಸಂಜೆ. ನಮ್ಮ ಈ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಭೂಮಿ, ಆಕಾಶ ಮತ್ತು ಸಾಗರದ ಅನ್ವೇಷಣೆ ಮನುಷ್ಯನ ಕುತೂಹಲಕ್ಕೆ ದೊಡ್ಡ ಸವಾಲು. ಅವುಗಳ ಅಗಾಧತೆ ಮತ್ತು ಮಹತ್ವವನ್ನು ತಿಳಿಯಲು ಹಲವಾರು ಜನ್ಮಗಳ ಜ್ಞಾನ, ಅನ್ವೇಷಣೆ ಸಾಕಾಗಲಾರದು. ವಿಶ್ವವೇ ಒಂದು ಸಂಕೀರ್ಣ ವ್ಯವಸ್ಥೆ. ಅದರ ಒಂದು ಭಾಗವಾದ ಸಮುದ್ರ ಅಥವಾ ಸಾಗರದ್ದು ಒಂದು ಅಗಾಧ ವ್ಯವಸ್ಥೆ. ನೀರಿನ ತಳದ, ಸಾಗರದ ಆಳದ ಸಂಕೀರ್ಣ ವ್ಯವಸ್ಥೆಯನ್ನು, ಅಪರಿಚಿತ ಲೋಕವನ್ನು ತಿಳಿಯುವ ಕುತೂಹಲ ಇಂದು ನೆನೆಯದಲ್ಲ. ನೀರಿನ ಆಳದಲ್ಲಿ ಜಲಚರಗಳು, ಸಸ್ಯ ಪ್ರಭೇದಗಳು, ಇನ್ನು ಅಗಾಧ ಜೀವರಾಶಿಯ ಜೊತೆಗೆ ಪ್ರಾಚೀನ ನಾಗರಿಕತೆಯ ಮತ್ತು ಪ್ರಾಚೀನ ನಗರಗಳ ಕುರುಹುಗಳನ್ನು ಸಮುದ್ರವು ಬಚ್ಚಿಟ್ಟುಕೊಂಡಿದೆ. ಸಾಗರವು ಹೊಸ ಅನ್ವೇಷಣೆಗಳಿಗೆ, ಆವಿಷ್ಕಾರಗಳಿಗೆ ದಾರಿ ಮಾಡಿಕೊಡುತ್ತಲೇ ಇದೆ. ಮನುಷ್ಯನ ಕುತೂಹಲಕ್ಕೆ ಹೊಸ ಸವಾಲುಗಳನ್ನು ಒಡ್ಡುತ್ತಲೇ ಇದೆ. ನಮ್ಮ ಎಂದಿನ ವಾಡಿಕೆಯಂತೆ ಒಂದು ಪದ್ಯ ಓದುವ ಮುಖಾಂತರ ಕಾರ್ಯಕ್ರಮವನ್ನು ಶುರು ಮಾಡುತ್ತೇವೆ. ಇವತ್ತಿನ ವಿಶೇಷ ಏನಂದ್ರೆ, ಈ ಒಂದು ಕವಿತೆಯನ್ನು ನಾವು ನಮ್ಮ ಈ ಕಾರ್ಯಕ್ರಮದ ರೂವಾರಿಯಾದಂಥ ಗೌರೀಶ್ ರವರಿಗೆ ಅರ್ಪಿಸುತ್ತಿದ್ದೇವೆ. ಕಾರಣ ಏನಂದ್ರೆ, ನಿನ್ನೆ ಅಷ್ಟೇ ಅವರು 40ರ ಹರೆಯಕ್ಕೆ ಕಾಲಿಟ್ಟಿದ್ದಾರೆ. ಸೊ ಅವರಿಗೆ ಶುಭ ಕೋರುತ್ತಾ ಈ ಒಂದು ಕವಿತೆಯನ್ನು ಅವರಿಗೆ ಅರ್ಪಿಸುತ್ತಿದ್ದೇವೆ. ಈ ಕವಿತೆಯನ್ನು ಬರೆದವರು ನಮ್ಮ ಭಗವತಿ ಮೇಡಮ್. ಕವಿತೆಯ ಹೆಸರು ಗ್ರಸ್ತ. ಕಡಲ ಮೊರೆತ ಮುಂದೆ ನಡುವೆ ಶೂನ್ಯ ಸಂಕೇತವೊಂದು ಬಳಿಗೆ ತಾಗಿ ನಿಲ್ಲದಿರು ಹಾಗೆ ದಿಕ್ಕೆಟ್ಟು, ಸುಳಿಯಿಂದ ಎದ್ದು ಬಂದ ನೀರಿನ ಅಲೆ ಸೂಚನೆ ಕೊಡುತ್ತಿದೆ ಕಡಲಿಗೆ. ಗಾಳಿ ಹಿಂತಿರುಗುತ್ತದೆ ಬಂದ ಹಾಗೆ, ಹಕ್ಕಿಗಳು ರೆಕ್ಕೆ ಬಡಿಯುತ್ತವೆ ಕ್ಷೇಮವಾಗಿರುವುದನ್ನು ಕಂಡು. ಕಡಲ ಆಳದಲ್ಲಿ ಜಲಚರಗಳು ಉಸಿರು ಬಿಡುತ್ತವೆ. ನಕ್ಷತ್ರ ಮೀನುಗಳು ಬಂದು ಕಾಲುಗಳಿಗೆ ಕಚಗುಳಿ ಇಡುತ್ತವೆ ತಮ್ಮ ಕೊಳವೆ ಪಾದಗಳಿಂದ. ಕಡಲು ದೂರ ಸರಿಯುತ್ತದೆ, ಅದನ್ನು ಹಿನ್ನೆಲೆಗೆ ಸರಿಸಿ. ಉಕ್ಕೇರಿದ ಕನಸಿನಂತೆ ಆಗ ಅನಾಮತ್ತು ಎತ್ತಿ ಇಳಿಸುತ್ತೇನೆ ದಡಕ್ಕೆ. ಕಡಲು ಸೇರಿಕೊಳ್ಳುತ್ತದೆ ನನ್ನೊಳಗೆ ಅಗಾಧ. ಥ್ಯಾಂಕ್ ಯು. ಈಗ ನಮ್ಮ ಗೌರೀಶ್ ಕಪ್ನಿ ಅವರು ನಮ್ಮ ಈ ವಾರದ ಅತಿಥಿಯೊಂದಿಗೆ ಸಂವಾದವನ್ನು ಶುರು ಮಾಡುತ್ತಾರೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಚೇತನ್, ತುಂಬಾ ಚೆನ್ನಾಗಿ ಓದಿದ್ರಿ. ಭಗವತಿ ಮೇಡಮ್, ಥ್ಯಾಂಕ್ ಯು. ಸೊ
ನಂದಕುಮಾರ್ ಸರ್, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಗೆ. ನಾವು ನಿಮ್ನ ಕೇಳ್ಕೊಂಡಾಗ ನೀವು ತುಂಬಾ ಪ್ರೀತಿಯಿಂದ ಒಪ್ಕೊಂಡ್ರಿ. ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ದಟ್. ಸೊ ಈಗ ನಾನು ಒಂದು ಸಣ್ಣ ಪರಿಚಯ ಮಾಡ್ಕೊಡ್ತೀನಿ ನಮ್ಮ ನಂದಕುಮಾರ್ ಸರ್ ಅವ್ರದ್ದು. ನಮ್ಮ ನಂದಕುಮಾರ್ ಸರ್ ಅವರು ಹುಟ್ಟಿದ್ದು ಮೈಸೂರಲ್ಲಿ, ಹುಟ್ಟಿದ್ದು ಬೆಳೆದಿದ್ದು ಓದಿದ್ದು ಎಲ್ಲ ಮೈಸೂರಲ್ಲೇ. ಇವರು ಮೈಸೂರಿನ ತುಂಬಾ ಹತ್ರ. ಮೈಸೂರು ಅಂದ್ರೆ ಏನೋ ಒಂಥರ ನಮ್ಗೆ ಬಹಳ ಹತ್ರ ಆಗ್ಬಿಡುತ್ತೆ. ಸೊ ಇವರ ತಂದೆ ತಾಯಿ ಸರೋಜಮ್ಮ ಮತ್ತೆ ನಾಗರಾಜ್ ಅವರ ಮಗ. ಮತ್ತೆ ಇವರ ಬಾಲ್ಯ ಕಳೆದಿದ್ದೆಲ್ಲ ಮೈಸೂರು ಮತ್ತೆ ತುಮಕೂರಲ್ಲಿ. ಇವರ ಶಿಕ್ಷಣ ಸಂಪೂರ್ಣವಾಗಿ ಮೈಸೂರಲ್ಲೇ ಆಗಿದೆ. ಮತ್ತೆ ಇವರ ಉನ್ನತ ಪದವಿ ಎಲ್ಲ ಮೈಸೂರಲ್ಲೇ ಕಾಮರ್ಸ್ ನಲ್ಲಿ ಇವರು ಉನ್ನತ ಪದವಿ ಪಡ್ಕೊಂಡಿದ್ದಾರೆ. ಮತ್ತೆ ಇವರು ವೃತ್ತಿನಲ್ಲಿ ನಂದನ ಐಡಿಯಾ ಸ್ಪೇಸ್ ಅನ್ನೋ ಒಂದು ಸಂಸ್ಥೆನ ಸ್ಥಾಪನೆ ಮಾಡಿದ್ದಾರೆ. ಇಲ್ಲಿ ಆಫ್ಸೆಟ್ ಪ್ರಿಂಟಿಂಗ್ ಮತ್ತೆ ಪ್ಯಾಕೇಜಿಂಗ್ ಸಂಸ್ಥೆ. ಸೊ ಇದ್ರ ಮೂಲಕ ಸುಮಾರು 60 ಜನಕ್ಕೆ ಅವರು ಉದ್ಯೋಗ ಕೊಟ್ಟಿದ್ದಾರೆ. ಜೊತೆಗೆ ಇನ್ನ ಒಂದು ಸಂಸ್ಥೆ ನೇಚರ್ ಎಕ್ಸ್ಟ್ರೀಮ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅಂತ ಇನ್ನೊಂದು ಸಂಸ್ಥೆ ಶುರು ಮಾಡಿದ್ದಾರೆ. ಸೊ ಈ ಸಂಸ್ಥೆ ಮುಖಾಂತರ ಇವರು ವೈಲ್ಡ್ ಲೈಫ್ ಆಕ್ಟಿವಿಟೀಸ್ ಮಾಡ್ತಾರೆ. ಮತ್ತೆ ವೈಲ್ಡ್ ಲೈಫ್ ಸಫಾರೀಸ್, ಆಫ್ ರೋಡ್ ಟ್ರಿಪ್ಸ್ ಈ ತರ, ಮತ್ತೆ ಸ್ಕೂಬಾ ಡೈವಿಂಗ್ ಟ್ರೈನಿಂಗ್ ಕೋರ್ಸಸ್, ಮತ್ತೆ ಅಂಡರ್ ವಾಟರ್ ಫೋಟೋಗ್ರಫಿ ಟೂಲ್ಸ್, ಮತ್ತೆ ಅಡ್ವೆಂಚರ್ ಫೋಟೋಗ್ರಫಿ ಸಂಬಂಧಿಸಿದ ಪ್ರಾಡಕ್ಟ್ಸ್, ಟಿ ಶರ್ಟ್ಸ್, ಬ್ಯಾಗ್ಸ್, ಮತ್ತೆ ಇತರೆ ಅಡ್ವೆಂಚರ್ ರಿಲೇಟೆಡ್ ಅಪೆರಲ್ಸ್ ಮತ್ತೆ ಇತರ ಆಕ್ಸೆಸರೀಸ್ ನ ಇವರು ಮ್ಯಾನುಫ್ಯಾಕ್ಚರ್ ಮಾಡಿ ಮತ್ತೆ ಪ್ರಾಡಕ್ಟ್ಸ್ ಮಾಡಿದ್ದಾರೆ. ಸೊ ಇದ್ರ ಜೊತೆಗೆ ಇನ್ನ ಇವ್ರ ಮೈಲ್ ಸ್ಟೋನ್ಸ್, ಇವರು ಸುಮಾರು 11 ದೇಶಗಳು ಮತ್ತೆ 40ಕ್ಕೂ ಹೆಚ್ಚು ಸ್ಥಳಗಳನ್ನ ಹಾಗೂ 850ಕ್ಕೂ ಹೆಚ್ಚು ಡೈವ್ಸ್ ಮಾಡಿದ್ದಾರೆ ಇಲ್ಲಿವರೆಗೂ. ಅವರ ಎಸ್ಪೆಷಲಿ ಫಾರ್ ಅಂಡರ್ ವಾಟರ್ಗೆ ಇವ್ರದ್ದು ಟ್ರಾವೆಲ್ ಈ ತರ ಇದೆ. ಮತ್ತೆ ಇವರು ತುಂಬಾ ತಿರ್ಗಾಡೋದು ಇವರ ದೊಡ್ಡ ಆಸಕ್ತಿ ಮತ್ತೆ ಜೀವನದ ಸಂತೋಷದ ಕ್ಷಣ ಅವ್ರಿಗೆ. ಟ್ರಾವೆಲಿಂಗ್ ಅನ್ನೋದೇ ಅವರ ಇನ್ನೊಂದು ಜೀವನ ಅಂದ್ರೆ ವಾಟ್ ಇಸ್ ಲೈಫ್ ಅಂದ್ರೆ ಇಸ್ ಟ್ರಾವೆಲಿಂಗ್ ಅನ್ನೋ ತರ ನಮ್ಮ ಅವ್ರದ್ದು ಇದು. ಮತ್ತೆ ಇವರ ಅಂತರ್ಜಲ ಛಾಯಾಗ್ರಹಣ ಅಂದ್ರೆ ಇದು ಮರೀನ್ ಫೋಟೋಗ್ರಾಫ್ಸ್ ತುಂಬಾ ಕಡೆ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮ್ಯಾಗಝಿನ್ಸ್ ಗಳಲ್ಲೆಲ್ಲ ಪ್ರಕಟ ಆಗಿದೆ. ಮತ್ತೆ ಹಲವು ಜನರ ಮನೆಯ ಗೋಡೆನಲ್ಲಿ ಇವರ ಪಿಕ್ಚರ್ಸ್ ಅಲಂಕರಿಸಿದೆ. ಮತ್ತೆ ಇವರ ಫ್ಯಾಮಿಲಿ ಬಗ್ಗೆ ನಾವು ಹೇಳಲೇಬೇಕು. ನಮ್ಮ ನಂದಾ ಸರ್ಗೆ 2 ಗಂಡ್ಮಕ್ಳಿದ್ದಾರೆ, ಒಬ್ಬ ರಿತೇಶ್ ಮತ್ತೆ ಧೀರಜ್ ಅಂದ್ಬಿಟ್ಟು. ಸೊ ಅವರು ಕೂಡ ತಂದೆ ಜೊತೆ ಸೇರ್ಕೊಂಡು ಅವರು ಮರೀನ್ ಡೈವರ್ಸ್ ಆಗಿದ್ದಾರೆ, ಸ್ಕೂಬಾ ಡೈವರ್ಸ್ ಆಗಿದ್ದಾರೆ. ಆಮೇಲೆ ವೃತ್ತಿನಲ್ಲಿ ಪ್ರೊಫೆಷನಲ್ ಫೋಟೋಗ್ರಾಫರ್ಸ್. ಮತ್ತೆ ಇವರ ಬಿಸ್ನೆಸ್ ಅಲ್ಲಿ ಕೂಡ ಹೆಲ್ಪ್ ಮಾಡ್ತಾ ಇದ್ದಾರೆ. ಮತ್ತೆ ಇವರ ಪತ್ನಿ ವಿಜಯಲಕ್ಷ್ಮಿ ಮೇಡಮ್ ಅವರು ಕೂಡ ಸ್ಕೂಬಾ ಡೈವರ್. ಸೊ ಇವ್ರ ಕಂಪ್ಲೀಟ್ ಫ್ಯಾಮಿಲಿ ಇಂಟು ಸ್ಕೂಬಾ ಡೈವಿಂಗ್. ಸೊ ಮತ್ತೆ ಅವರು ಪರಿಸರ ಪ್ರೇಮಿ, ಇಂಜಿನಿಯರಿಂಗ್ ಒಟ್ಟು ಇವರ ಮತ್ತೆ ಇವರು 11 ವರ್ಷ 850ಕ್ಕೂ ಹೆಚ್ಚು ಡೈವ್ಸ್ ಮಾಡಿದ್ದಾರೆ. ಇಟ್ಸ್ ವೆರಿ ಕೈಂಡ್ ಆಫ್ ತುಂಬಾ ನಾನು ನನ್ನ ಫೋಟೋಗ್ರಫಿ ಬಗ್ಗೆ ಮಾತಾಡ್ತಾ ಇರ್ತೀನಿ. ಇಲ್ಲಿ ಕನ್ನಡದಲ್ಲೇ ನಮ್ಮ ಭಾಷೆ ಮತ್ತೆ ಭಾಷೆಯ ಅಳಿಲ್ತೇವೆ. ಹೆಚ್ಚಾಗಿ ಇನ್ನೊಂದು ವಿಶೇಷ ಜನ ತುಂಬಾ ನಮ್ಮಲ್ಲೇ ಉದ್ದೇಶ ಎಲ್ಲ ಅದ್ರದ ನನ್ನ ಆಸೆ. ಧನ್ಯವಾದ ಗೌರೀಶ್. ನಾನು ಆಕ್ಚುಲಿ ಸಂವಾದ ಶುರು ಮಾಡೋದಕ್ಕೆ ಮುಂಚೆನೆ ಎಲ್ರಿಗೂ ಒಂದ್ಸಲಿ ಕ್ಷಮೆ ಕೇಳ್ಬಿಡ್ತೀನಿ. ಯಾಕೆಂದ್ರೆ ಈ ಅಂತರ್ಜಲ ಛಾಯಾಗ್ರಹಣ ಅಥವಾ ಸಮುದ್ರ ಜೀವಿಗಳ ಬಗ್ಗೆ ಏನೇ ಮಾತಾಡ್ಬೇಕು ಅಂತಂದ್ರೆ ನನಗೆ ಹಬ್ಬ ಅಂದ್ರೆ ಒಂದು ಅರ್ಧ ಭಾಗ ಹಾಗಾಗ್ಬಿಟ್ಟು ವಿಧಿ ಸರ್. ತೊಂದರೆ ಸರ್. ಸೊ ಮತ್ತೆ ನಾವು ಈ ಸಮುದ್ರ ಮತ್ತೆ ಅಂತರ್ಜಲ ಜೀವ ಜಗತ್ತು ಬಗ್ಗೆ ಹೆಚ್ಚಿಗೆ ಏನಂದ್ರೆ ಇಂದಿಗೂ ನಮ್ಗೆ ಜಾಸ್ತಿ ತಿಳಿದಲೇ ಇರುವಂತ ಕ್ಷೇತ್ರ ಅದು. ಇವತ್ತಿಗೂ ನಮ್ಗೆ ಅದು ಡಾರ್ಕ್ ಏರಿಯಾ. ಅದರಲ್ಲೂ ಎಸ್ಪೆಷಲಿ ಇಂಡಿಯಾದಲ್ಲಿ ಸ್ಕೂಬಾ ಡೈವರ್ಸ್ ತುಂಬಾ ಕಡಿಮೆನೇ ಇದ್ದಾರೆ. ಮತ್ತೆ ಸ್ಕೂಬಾ ಡೈವರ್ಸ್ ಜೊತೆಗೆ ಫೋಟೋಗ್ರಫಿ ಮಾಡ್ತಿರೋ ಸಂಖ್ಯೆ ಇನ್ನೂ ಬಹಳ ವಿರಳ, ಆಯ್ತಾ. ಸೊ ಈ ತರದ್ರಲ್ಲಿ ಕೆಲವು ಏನೋ ಅಂಡರ್ ವಾಟರ್ ಫೋಟೋಗ್ರಫಿ ಮಾಡ್ತಿರೋ ಪ್ರಮುಖರಲ್ಲಿ ಎಲ್ಲರೂ ಕರ್ನಾಟಕದವರೇ. ಹೆಚ್ಚಿಗೆ ಜನ ನೀವು ಟಾಪ್ 5 ತಗೊಂಡ್ರೆ ಟಾಪ್ 5 ನಮ್ಮ ಕರ್ನಾಟಕದವರೇ. ಅದ್ರಲ್ಲಿ ನಮ್ಮ ನಂದಕುಮಾರ್ ಅವರು ಇನ್ನೂ ವಿಶೇಷ. ಸೊ ಸರ್, ಈಗ ಶುರು ಮಾಡೋಣ. ದಯವಿಟ್ಟು ಈಗ ನಿಮ್ಮ ನಿಮ್ಗೆ ಫೋಟೋಗ್ರಫಿ ಆಸಕ್ತಿ ಮೊದಲು ಅಲ್ಲಿಂದ ಶುರು ಮಾಡೋಣ. ನೀವು ಫೋಟೋಗ್ರಫಿ ಹೆಂಗ್ ಬಂದ್ರಿ, ಆಸಕ್ತಿ ಹೆಂಗ್ ಬೆಳೀತು, ಸ್ವಲ್ಪ ದಯವಿಟ್ಟು ಹೇಳಿ ಸರ್. ನಾನು ಫೋಟೋಗ್ರಾಫರ್ ಆಗೋದಕ್ಕಿಂತ ಮುಂಚೆ ನಮ್ಮ ಮನೇಲಿ 2 ಫೋಟೋಗ್ರಾಫರ್ಸ್ ಇದ್ರು. ಸೊ ಹಾಗಾಗ್ಬಿಟ್ಟು ನನಗೆ ಫೋಟೋಗ್ರಫಿ ಹೊಸದು. ನಾನು ಇಂಗ್ಲಿಷ್ ನಲ್ಲಿ ಏನು ಬೆಳಗ್ಗೆ 7 ಗಂಟೆಗೆ ಆ ತರನೇ ಲೈಫ್. ಕೆರಿಯರ್ ಅಲ್ಲಿ ಒಂದು 20 ನನ್ನ ಜೊತೆಗೆ ರಿತೇಶ್ ಜೊತೆ ನಾನು ಕಾಲೇಜ್ ಡೇಸ್ ಇಷ್ಟ ಆಗಿದ್ದೆ ಅಂಡ್ ಎಲ್ಲ ಮಾಡಿದ್ದುಂಟು. ಸ್ವಿಮ್ಮಿಂಗ್ ಭಾಗ.
ಸೊ ಹಾಗಾಗಿ ನಾವು ಆಚೆಗೆ ಹೋಗ್ಬೇಕು ಅನ್ಕೊಂಡಾಗ ಏಪ್ರಿಲ್ ಮಂತ್ನಾಗೆ ಬೆಂಗಳೂರು ಮಾಡ್ಬೋದು ಅಂತ ಅಡ್ವರ್ಟೈಸ್ ಮಾಡಿದ್ರು. ಅವಾಗ 22,10,000 ಟೋಟಲ್ ಮನೇಲಿ ಬುಕ್ ಕೊಡ್ತಿದ್ರು ಓದ್ಲಿಕ್ಕೆ ಅವಾಗ. ಸೊ ಆ ಬುಕ್ ಅನ್ನು ನನ್ನ ಹೆಂಡತಿನ ಬುಕ್ ಎಲ್ಲ ನನ್ ಬಿಟ್ಟು ನೀವು ಹೋಗೋ ತಮಾಷೆ ಮಾಡ್ತೀಯ ಅಂತಂದ್ರೆ ಅವ ಆನ್ಸರ್ ಮಾಡಿ ಅವನ ಜೊತೆಲಿ ಕಳ್ಸಲ್ಲಿ. ಸೊ ಕೋರ್ಸ್ ಎಲ್ಲ ಬೆಂಗಳೂರಲ್ಲಿ ಮುಗೀತು. ಸ್ವಿಮ್ಮಿಂಗ್ ಸೆಷನ್ ಎಲ್ಲ ಅಂದ್ರೆ ಏನು ಪೂಲ್ ಸೆಷನ್ ಅಂತ ಏನ್ ಕರಿತೀವಿ ಅದನ್ನ ಸ್ವಿಮ್ಮಿಂಗ್ ಪೂಲಲ್ಲಿ ಹೇಳ್ಕೊಟ್ಟು ಎಲ್ಲ ಮಾಡಿದ್ರು. ಸೊ ಸಮುದ್ರಕ್ಕೆ ಹೋದ್ವಿ. ಫಸ್ಟ್ ಸಮುದ್ರಕ್ಕೆ ಹೋದಾಗ 1 ಗಂಟೆ 20 ನಿಮಿಷ ನೇತ್ರಾಣಿ ಐಲ್ಯಾಂಡ್ ಅನ್ನೋದು ಇವತ್ತು ನಮ್ಮ ಕರ್ನಾಟಕದ ಒಂದು ಅವಿಭಾಜ್ಯ ಅಂಗ. ಮುರುಡೇಶ್ವರ, ನೀವೇನು ಶಿವನ ದೇವಸ್ಥಾನ ನೋಡಿದ್ದೀರಾ, ಆ ಮುರುಡೇಶ್ವರ ಬೀಚ್ನಿಂದ 1 ಅವರ್ ಬೋಟ್ ಡ್ರೈವ್ ಹೋದ್ರೆ ನೇತ್ರಾಣಿ ಐಲ್ಯಾಂಡ್ ಇದೆ. ಅಂಡ್ ನೇತ್ರಾಣಿ ಐಲ್ಯಾಂಡ್ ಏನಕ್ಕೆ ಅವಿಭಾಗ್ಯ ಅಂಗ ಅಂತಂದ್ರೆ ಇವತ್ತು ಇಂಡಿಯಾದಲ್ಲಿ ಟಾಪ್ 5 ಸ್ಕೂಬಾ ಡೈವಿಂಗ್ ಡೆಸ್ಟಿನೇಷನ್ಸ್ ಅಂತ ಹೇಳಿದ್ರೆ 100% ನೇತ್ರಾಣಿ ವಿಲ್ ಕಮ್ ಇನ್ ದ 3rd place ಆಫ್ಟರ್ ಲಕ್ಷದ್ವೀಪ್ ಅಂಡ್ ಅಂಡಮಾನ್. ದಿಸ್ ಈಸ್ ಮೈ ಪರ್ಸನಲ್ ಒಪಿನಿಯನ್ ಅಂಡ್ ಮೆನಿ ಪೀಪಲ್ ಹ್ಯಾವ್ ವೋಚ್ಡ್ ಮಿ ಆಲ್ಸೋ. ಸೊ ನಾ ಯಾರೇ ಕರ್ನಾಟಕದವರಾಗಿದ್ದು ನಿಮಗೆ ನೀರಿನ ಬಗ್ಗೆ ಸ್ವಲ್ಪ ವ್ಯಾಮೋಹ ಇದೆ ಅಂದರೆ ಒಂದು ಸಲ ನೀವು ನೇತ್ರಾಣಿಗೆ ಹೋಗಲೇಬೇಕು. ಆ ನೇತ್ರಾಣಿನಲ್ಲಿ ಒಂದು 10 ಮೀಟರ್ ಒಳಗಡೆ ಹೋಗಿ ಅಲ್ಲಿ ಏನು ಒಂದು ಅದ್ಭುತವಾದ ಸಂಪತ್ತು ಅಂದರೆ ಸಮುದ್ರದ ವೈವಿಧ್ಯತೆ ಇದೆ, ಅದನ್ನು ನೋಡಲೇಬೇಕು. ಸೊ ಹಾಗಾಗಿ ನಾನು ನೇತ್ರಾಣಿಗೆ ಹೋದೆ. ಅಲ್ಲಿ ಹೋಗಿ ಬೋಟ್ ಒಳಗಡೆ ಹೋಗಿ ನಾನು, ನನ್ನ ಫ್ರೆಂಡ್ ಶ್ರೀನಿವಾಸ್ ಅಂತ ಒಬ್ಬರು, ಮಧು ಅನ್ನೋರೊಬ್ರು ಇನ್ಸ್ಟ್ರಕ್ಟರು, ಸುಜಿತ್ ಅಂತ ನನ್ನ ಇನ್ಸ್ಟ್ರಕ್ಟರು, ರಿತೇಶ್. ಸೊ ಅಲ್ಲಿವರೆಗೂ ಹೋಗೋಷ್ಟರಲ್ಲಿ ನನಗೆ ಒಂದು ಥರ ಸೈಕಾಲಜಿಕಲ್ ಬ್ಯಾರಿಯರ್ ಬಂತು, ಇಲ್ಲ ಇವತ್ತು ಬೀಳಬಾರ್ದು ಅಂತ. ಸೊ ನಾನು ಸೀದಾ ನಮ್ಮ ಇನ್ಸ್ಟ್ರಕ್ಟರ್ ಹತ್ರ ಹೋಗ್ಬಿಟ್ಟು, ಸರ್ ನನಗೆ BP ಇದೆ, ಶುಗರ್ ಇದೆ, ಏನೂ ಇಲ್ಲ, ಅವತ್ತು ಇಲ್ಲ ಇವತ್ತು ಇಲ್ಲ, ಟಚ್ ವುಡ್ ದೇವದಯೆ, ಸೊ ಇದೇ ಶುಗರ್ ಇದೆ, ಸೊ ಹಾಗಾಗಿ ನಾನು ನೀರೊಳಗೆ ಬೀಳಬಾರ್ದು ಕರೆಕ್ಟಾಗಿ ಅಂತ ಹೇಳಿದ್ದಾರೆ ಡಾಕ್ಟ್ರು. ನನಗೆ ಹೇಳಿದ್ರೆ ಅವ್ರಿಗೆ ಪಾಪ ತುಂಬ ಕನ್ಸರ್ನ್ ಆದ್ರು ಅವರು. ಹೌದಾ, ಹಂಗಾದ್ರೆ ನೀವು ಮುಂಚೆ ಯಾಕೆ ಹೇಳಿಲ್ಲ, ಹಂಗೆ ಹಿಂಗೆ. ಇಲ್ಲ ರಿತೇಶ್ ನಿಮ್ಮ ಅಪ್ಪನ ನೋಡ್ಕೊಂಡಾಗ ಅವಾಗ ರಿತೇಶ್ ಅವ್ರನ್ನ ಪಕ್ಕದಲ್ಲಿ ಕರ್ಕೊಂಡೋಗಿ, ಅಪ್ಪ ಏನೋ ನಾಟಕ ಮಾಡ್ತಾ ಇದ್ದಾರೆ, ಅವ್ರಿಗೆ ಇಷ್ಟ ಇಲ್ಲ ಅಂತ ಕಾಣುತ್ತೆ ಅಂತಂದು ಹೇಳ್ದ. ಸೊ ಹಂಗಾಗ್ಬಿಟ್ಟು ಅವ್ರು ಸುಜಿತ್ ತಿರುಗಿ ಬಂದ್ಬಿಟ್ಟು ನನ್ನ ಹತ್ರ, ಆಯ್ತು ಒಂದು ಕೆಲಸ ಮಾಡಿ ನಂತರ ಎಲ್ಲ ಎಕ್ವಿಪ್ಮೆಂಟ್ ಎಲ್ಲ ಹಾಕ್ಕೊಳ್ಳಿ, ಮಾಸ್ಕ್ ಮುಖದಲ್ಲಿ ಹಾಕೊಂಡು ನೀವು ಡೀಪ್ ಬ್ರೀತಿಂಗ್ ಎಕ್ಸಸೈಸ್ ಮಾಡ್ತಾ ಇರಿ. ಸೊ ಒಂದು ಲೆವೆಲಲ್ಲಿ ನಿಮಗೆ ಅರ್ಧ ಗಂಟೆ ಆದಮೇಲೆ ಇವರೆಲ್ಲ ಹೋದ್ಮೇಲೆ ನೀವು ಈಸಿ ಆಯ್ತು ಅಂದರೆ ಕರ್ಕೊಂಡು ಹೋಗ್ತೀನಿ ಅಂತ ಅಂದ್ಬಿಟ್ಟು ಬೋಟ್ ಸೈಡಲ್ಲಿ ನಿಲ್ಲಿಸಿದ್ರು. ನಾನು ಹಾಕ್ಕೊಂಡು ಮಾಸ್ಕ್ ಹಾಕ್ಕೊಂಡು ಹಿಂಗೆ ಇಡ್ತೀನಿ, ಸಡನ್ನಾಗಿ ಬೆನ್ನ ಮೇಲೆ ಒಂದು ಒದೆ ಬಿತ್ತು, ಜೋರಾಗಿ ಒದ್ರು ಒಬ್ಬರು. ನೆಕ್ಸ್ಟ್ ಮೂಮೆಂಟ್ ನಾನು ನೀರಲ್ಲಿ ಇದ್ದೆ. ಅದು May 18th, ನಾನು ಕರೆಕ್ಟಾಗಿ ಯೋಚನೆ ಮಾಡಿದರೆ. ಅವತ್ತು ನೀರಲ್ಲಿ ಬಿದ್ದೋನು ಇವತ್ತಿನವರೆಗೂ ಎಲ್ಲರೂ ಬೀಳೋದಕ್ಕೆ ಮುಂಚೆ ನಾನು ಬೀಳ್ತೀನಿ, ಎಲ್ರಿಗಿನ್ನ ಮುಂಚೆ ನಾನು ಒಳಗಡೆ ಹೋಗ್ತೀನಿ, ಆದಷ್ಟು ಎಕ್ಸ್ಟ್ರಾ ಟೈಮಲ್ಲಿ ಇರಲಿಕ್ಕೆ ಟ್ರೈ ಮಾಡ್ತೀನಿ. ಇದು ನನ್ನ ವಾಟರ್ ಜರ್ನಿ ಶುರುವಾಗಿದ್ದು. ಸೊ ದಿಸ್ ಈಸ್ ಹೌ ಐ ಸ್ಟಾರ್ಟೆಡ್ ಮೈ ಸ್ಕೂಬಾ ಡೈವಿಂಗ್. ಸ್ಕೂಬಾ ಡೈವಿಂಗ್ ಆದಮೇಲೆ ಸ್ಕೂಬಾ ಡೈವಿಂಗಿಂದ ಬಂದ ತಕ್ಷಣ ನಾನು ಲೇ ಲಡಾಖ್ ಹೋಗಿದ್ದೆ ಒಂದು 20 ದಿನ ಟ್ರಿಪ್ಗೆ. ಲೇ ಲಡಾಖಿಂದ ಬಂದ ತಕ್ಷಣ ಸ್ವಲ್ಪ ಆಲ ಮುಗಿಸ್ಕೊಂಡು ಆಗಸ್ಟ್ ಸೆಪ್ಟೆಂಬರಲ್ಲಿ ಇನ್ನೊಂದು ಚಾನ್ಸ್ ಸಿಕ್ತು, ಮಾಲ್ಡೀವ್ಸ್ಗೆ ಹೋಗ್ಬೋದು ಅಂತ. ಈ ಸ್ಕೂಬಾ ಡೈವಿಂಗ್ನಲ್ಲಿ ಲಿವೋ ಬೋರ್ಡ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಅದನ್ನು ಏನಂತ ಅಂದರೆ, ಪ್ರತಿ ಶನಿವಾರ ಮಧ್ಯಾಹ್ನ ನೀವು ಹೋಗಿ ಒಂದು ಶಿಪ್ಪಲ್ಲಿ ಚೆಕ್ ಇನ್ ಆಗ್ತೀರಾ. ಆ ಶಿಪ್ಪಲ್ಲಿ 12 ರೂಮ್ಗಳಿರುತ್ತೆ, 24 ಜನಕ್ಕೆ ಪರ್ಮಿಷನ್ನು. ಆ 24 ಜನ ನೋಡ್ಕೊಳ್ಳೋದಕ್ಕೆ ಒಂದು 16 ಜನ ಸ್ಟಾಫ್ ಇರ್ತಾರೆ. ಸೊ ಅದು ಮಾಲ್ಡೀವ್ಸ್ ಪೋರ್ಟಿಂದ ಹೊರಟು ನೆಕ್ಸ್ಟ್ 1 ವಾರ ನಿಮ್ಮನ್ನ ಎಲ್ಲೂ ನೀವು ಭೂಮಿನ ನೋಡೋದು ತುಂಬ ಕಮ್ಮಿ, ಅನ್ಲೆಸ್ ಅವ್ರು ಏನೋ ಒಂದು ಗ್ರಾಸರೀಸ್ ತೊಗೋಬೇಕು, ಇಲ್ಲ ಎಸೆನ್ಷಿಯಲ್ ಕಮಾಡಿಟೀಸ್ ತೊಗೋಬೇಕು, ಇಲ್ಲ ಶಿಪ್ಗೆ ಏನೋ ಒಂದು ಪ್ರಾಬ್ಲಮ್ ಆಯಿತು ಅಂದರೆ ಬಿಟ್ಟು. ಸೊ 1 ವಾರ ನೀರಲ್ಲೇ ಇರ್ತೀರಾ. ದಿಸ್ ಈಸ್ ದ ಲಿವೋ ಬೋರ್ಡ್ ಕಾನ್ಸೆಪ್ಟ್. ಸೊ ನಾನು ಅಡ್ವಾನ್ಸ್ ಕೋರ್ಸ್ ಮಾಡಿದ್ದು ಲಿವೋ ಬೋರ್ಡಲ್ಲಿ. ಆ್ಯಂಡ್ ಸೇಮ್ ಅಲ್ಲೂ ನಾನು ಫಸ್ಟ್ ದುಡ್ಡು ಕೊಟ್ಟೆ, ಎಲ್ಲ ನಾನು ರಿಜಿಸ್ಟರ್ ಮಾಡಿಕೊಂಡೆ. ಅದಾಗಿ ಇನ್ನೇನು ಟ್ರಿಪ್ ಶುರುವಾಗಿ ಒಂದು 2 ದಿನ ಇದೆ ಅಂತ ಅವ್ರ ಆಫೀಸಿಂದ ಫೋನ್ ಬಂತು, ಯಾರೋ ಕ್ಯಾನ್ಸಲ್ ಮಾಡಿದ್ದಾರೆ, ಅವ್ರಿಗೆ ಎಷ್ಟು ದುಡ್ಡು ಕೊಟ್ಟರು ಪರವಾಗಿಲ್ವಂತೆ, ನೀವು ಇವನ್ 40% ಕೊಟ್ಟರು ನಿಮ್ಮನ್ನು ಬೇಕಾದ್ರೆ ರಿತೇಶ್ ಕೂಡ ಜೊತೆಯಲ್ಲಿ ಬರ್ಬೋದು ಅಂದ್ಬಿಟ್ಟು. ಸೊ ಹಂಗಾಗಿ ಅವ್ನು ಬರೀ 40% ದುಡ್ಡು ಕೊಟ್ಟು ಅವನ ಜೊತೆಯಲ್ಲಿ ಬಂದ. ಅಲ್ಲಿ ನಾವು ಅಡ್ವಾನ್ಸ್ ಕೋರ್ಸ್ ಮಾಡಿದ್ವಿ. ಅಲ್ಲಿ ನನಗೆ ನನ್ನ ಲೈಫ್ನ ಒಂದು ಮೇಜರ್ ಟರ್ನಿಂಗ್ ಪಾಯಿಂಟ್. ಅಲ್ಲಿ ಇಬ್ಬರ ಹತ್ರ ಮಾತ್ರ ಒಂದು ಸಣ್ಣ ಕ್ಯಾಮ್ರಾಗಳಿತ್ತು, ಏಮ್ ಅಂಡ್ ಶೂಟ್ ಕ್ಯಾಮ್ರಾ. ಸೊ ಇನ್ಯಾರ ಹತ್ರನೂ ಕ್ಯಾಮ್ರಾ ಇರಲಿಲ್ಲ. ಅಲ್ಲಿಂದ ಆಚೆ ಬಂದು ನಾನು ನನ್ನ ಎಕ್ಸೈಟ್ಮೆಂಟ್ನ ಇಲ್ಲಿ ನಮ್ಮ ಫ್ರೆಂಡ್ಸ್ ಹತ್ರನೇ ಆಗಲಿ, ಮನೆಯಲ್ಲೇ ಆಗಲಿ, ಇಲ್ಲ ಇನ್ಯಾವುದೋ ಒಂದು ಸ್ಟೇಜ್ ಮೇಲೆ ಆಗಲಿ ಹೇಳಿದ್ರೆ ಎಲ್ರೂ ಓ ಹೌದಾ ಹೌದಾ ಅಂತಿದ್ರು. ಬಟ್ ಅಷ್ಟೊಳಗಡೆ ಎಲ್ರಿಗೂ ಅನ್ನಿಸ್ತಿತ್ತು ಇಂಡಿಯಾದಲ್ಲಿ ಅಷ್ಟೊಂದು, ಇಂಡಿಯಾಗೆ ಹತ್ತಿರದಲ್ಲಿ ಮಾಲ್ಡೀವ್ಸಲ್ಲಿ ಅಷ್ಟೊಂದು ಇರೋದು ನಿಜ ಇರ್ಬೋದು, ಬಟ್ ಇವ್ರು ನೋಡ್ಕೊಂಬಂದಿದ್ದು ಹೇಗೆ ನಂಬೋದು ಅಂತ. ಆವಾಗ ನನಗೆ ಅರ್ಥ ಆಯಿತು, ನಾನು ಸ್ಕೂಬಾ ಡೈವರ್ ಆಗಲೇಬೇಕು ಅಂದರೆ ಅದ್ರ ಜೊತೆ ನಾನು ಫೋಟೋಗ್ರಾಫರ್ ಆಗಲಿಲ್ಲ ಅಂದರೆ ಸ್ಕೂಬಾ ಡೈವರ್ ಆಗಿದ್ದು ನನಗೆ ವ್ಯರ್ಥ ಅಲ್ಲ. ಒಂದು
ಜನಗಳಿಗೆ ಅದನ್ನು ಅಲ್ಲಿ ಏನಿದೆ ಅನ್ನೋದನ್ನು ತೋರಿಸ್ಬೇಕು, ಅದಕ್ಕೆ ಒಂದು ಪ್ರಚಾರ ಕೊಡಬೇಕು. ಆ್ಯಂಡ್ ಏನು ಮರೈನ್ ಕನ್ಸರ್ವೇಷನ್ ಅಂತಾರೆ ಅದಕ್ಕೆ ಸಹಾಯ ಆಗಬೇಕು ಅಂದರೆ ನಾವು ಇಮೇಜ್ಗಳನ್ನ ತೆಗಿಲೇಬೇಕು, ವಿಡಿಯೋ ರೆಕಾರ್ಡಿಂಗ್ಸ್ ಮಾಡಲೇಬೇಕು. ಸೊ ಹಾಗೆ ಆಗಿ ಲೈಫಲ್ಲಿ ಫಸ್ಟ್ ಟೈಮ್ ವೆನ್ ಐ ವಾಸ್ ಆಲ್ಮೋಸ್ಟ್ ಲೈಕ್ 50-year-old, ಐ ಟುಕ್ ಮೈ ಫಸ್ಟ್ ಕ್ಯಾನನ್ G12 ಕ್ಯಾಮ್ರಾ ವಿತ್ ಎ ಹೌಸಿಂಗ್. ಇದು ನನ್ನ ಮೊದಲನೇ ಕ್ಯಾಮ್ರಾ. ಅದಾದಮೇಲೆ ಕೆಲವೇ ದಿನಗಳಲ್ಲಿ ನಾನು ಅಲ್ಲಿಂದ G12 ತಿರುಗಿ G5 ತೊಗೊಂಡೆ. G5 ಆದಮೇಲೆ ನಾನು ಕ್ಯಾನನ್ ಇದು 60D ತೊಗೊಂಡೆ. 60D 70 ತೊಗೊಂಡಾಗ ನಮ್ಮ ಫ್ರೆಂಡ್ ಒಬ್ಬರು ಮುಂಬೈನಲ್ಲಿ ಇದಕ್ಕೆ ಅದು ನಾವು ಎಕ್ವಿಪ್ಮೆಂಟ್ಸ್ ಬಗ್ಗೆ ಮಾತಾಡಬೇಕಾದ್ರೆ ಡೀಟೇಲ್ ಆಗಿ ಹೇಳ್ತೀನಿ. ಅದಕ್ಕೆ ಒಂದು ಹೌಸಿಂಗ್ ತಗೊಳ್ಳೋ ಆಪರ್ಚುನಿಟಿ ಬಂತು ಫ್ರೆಂಡ್ ಹತ್ರ. ಸರ್ ಥ್ಯಾಂಕ್ ಯು. ಸೊ 70 ಒಂದು ಹೌಸಿಂಗು, ಅದಕ್ಕೆ ಒಂದು ಲೈಟ್ ಸ್ಟ್ರೋಬ್ಸ್ ಅಂತ ಏನು ಹೇಳ್ತೀವಿ, ಲೈಟಿಂಗು, ಆಮೇಲೆ ಎಕ್ಸ್ಟರ್ನಲ್ ವಿಡಿಯೋ ಕೇಸಿಂಗು ಎಲ್ಲ ತಗೊಂಡೆ. ಅಲ್ಲಿಂದ ನಾನು ಫೋಟೋಗ್ರಾಫರ್ ಜರ್ನಿ ಇನ್ 2011 ಏಪ್ರಿಲ್ ಮೇ. ಸೊ ಅಲ್ಲಿಂದ ಹಿಡಿದು ಈಗ ಆಲ್ಮೋಸ್ಟ್ 10 ವರ್ಷ ಆಯಿತು. ಈ 10 ವರ್ಷದಲ್ಲಿ ಅಲ್ಲಿವರೆಗೂ ಮಾಡಿದೊಂದು 50 ಡೈ ಬಿಟ್ಟರೆ ಒಂದು 800-850 ಡೈ ಮಾಡಿದ್ದೇನೆ. ಸೊ ಆದಷ್ಟು ಈಗ ನನ್ನ ಪರಿಸ್ಥಿತಿ ಹೇಗಿದೆ ಅಂತಂದರೆ, ನಾನು ಕ್ಯಾಮ್ರಾ ಇಲ್ಲದೆ ಡೈ ಮಾಡುತ್ತೀನಿ ಅಂತ ನೀರೊಳಗಡೆ ಬಿದ್ದರೆ ಅಕ್ಕಪಕ್ಕ ಇರೋರಿಗೆಲ್ಲ ಒಂದು ಸ್ವಲ್ಪ ಭಯ ಆಗುತ್ತೆ, ಇವನು ಏನೋ ಮಾಡ್ತಾನೆ, ನಾವು ಇವನಿಂದ ದೂರ ಇರಿ ಎಲ್ಲರೂ ಅಂತ ಅಂದ್ಬಿಟ್ಟು. ಸೊ ನಾನು ಕ್ಯಾಮ್ರಾ ಬಿಟ್ಟು ನೀರಿಗೆ ಹೋಗಿದ್ದು ತುಂಬ ಕಮ್ಮಿ. 850 ಡೈವ್ನಲ್ಲಿ ಮೇ ಬಿ ಒಂದು 30-40 ಡೈವ್ ತುಂಬ ಬೇಜಾರಾಗಿರುತ್ತೆ, ಇಲ್ಲ ಇವತ್ತು ಏನೂ ಇಲ್ಲ ಲಾಸ್ಟ್ ಡೈವು, ಜಸ್ಟ್ ಲೆಟ್ ಅಸ್ ಹ್ಯಾವ್ ಸಮ್ ಫನ್ ಅಂದಾಗ ಬಿಟ್ಟು ಇನ್ನೆಲ್ಲದರಲ್ಲೂ ನಾನು ಕ್ಯಾಮ್ರಾ ತೊಗೊಂಡೇ ಹೋಗಿದ್ದೀನಿ. ಪ್ರೆಸೆಂಟ್ಲಿ ಐ ಆಮ್ ಯೂಸಿಂಗ್ ಕ್ಯಾನನ್ 5DSR. ಆ 5DSR ಕ್ಯಾಮ್ರಾಗೆ ನನಗೆ 100mm ಮ್ಯಾಕ್ರೋ ಇದೆ, ಇಲ್ಲ 15mm ಫಿಶೈ ಇದೆ, ಇಲ್ಲ 815mm ಫಿಶೈ ಇದೆ. ಅದಕ್ಕೆ 3 ಡಿಫ್ರೆಂಟ್ ಡೂಮ್ ಪೋರ್ಟ್ಸ್ ಇದೆ, ಆಮೇಲೆ 2 ಸ್ಟ್ರೋಬ್ಸ್ ಇದೆ, ಒಂದು ಫೋಕಸ್ ಲ್ಯಾಂಪ್ ಇದೆ. ಅದ್ರ ಜೊತೆ ಯಾವಾಗಲೂ ಸ್ಟ್ಯಾಂಡ್ ಬೈ ಆಗಿ ನಾನು ಒಂದು ಒಲಂಪಸ್ TG6 ಕ್ಯಾಮ್ರಾ ಯಾವಾಗಲೂ ಇಟ್ಕೊಂಡಿರ್ತೇನೆ. ಅದ್ರ ಜೊತೆಯಲ್ಲಿ ನನಗೆ ಒಂದು ಸೋನಿ 4K ವಿಡಿಯೋ ಇದೆ, ಕೆಲವು ಸಲ ವಿಡಿಯೋ ತೆಗಿಲಿಕ್ಕೆ ಚಾನ್ಸ್ ಆದರೆ. ಇಷ್ಟು ನನ್ನ ಸೆಟಪ್ಪು, ಇದು ನನ್ನ ಜರ್ನಿ. ಇಲ್ಲಿವರೆಗೂ ನಾನು ಇನ್ಕ್ಲೂಡಿಂಗ್ ಶ್ರೀಲಂಕಾ, ಮಾಲ್ಡೀವ್ಸ್ ಆ್ಯಂಡ್ ಇಂಡಿಯಾ ಆ್ಯಂಡ್ ಇದು ಇಂಡೋನೇಷ್ಯಾ ಸೇರಿ ಫಾರೆಸ್ಟ್ ಐಲ್ಯಾಂಡ್ ಅಂತ ಟೋಂಗಾ ಐಲ್ಯಾಂಡ್, ಆಲ್ಮೋಸ್ಟ್ ದ ಜರ್ನಿ ಇಟ್ ಸೆಲ್ಫ್ ಟುಕ್ ಅರೌಂಡ್ 52 hours ಫಾರ್ ಮೀ. ಸೊ ಅದು ಬಿಟ್ಟರೆ ನಿಯರೆಸ್ಟ್ ಡೈ ಸೆಂಟರ್ ನಾನು ಡೈವಿಂಗ್ ಮಾಡಿರೋದು ನೇತ್ರಾಣಿ. ಸೊ ಇಷ್ಟು ನನ್ನ ಬೇಸಿಕ್ ಥಿಂಗ್. ಸೊ ಗೌರೀಶ್, ನೀವೊಂದು ಸ್ವಲ್ಪ ಮಾತಾಡಿ, ಆಮೇಲೆ ನಿಮ್ಮನ್ನ ಲೀಡ್ ತಗೊಂಡು ನಾನು ಮಾತಾಡ್ತೇನೆ. ಎಸ್ ಸರ್ ಥ್ಯಾಂಕ್ ಯು. ನಿಮ್ಮ ಜರ್ನಿ ತುಂಬಾ ಎಕ್ಸೈಟಿಂಗ್ ಆಗಿದೆ ಸರ್. ಥ್ಯಾಂಕ್ ಯು. ನಾನು ಬೆಳಗ್ಗೆ ಹಿಂಗೆ ಓದ್ತಾ ನನಗೆ ಒಂದು ಕೋಟ್ ಸಿಕ್ತು, ಡೇವಿಡ್ ಡಾಬ್ಲೆಟ್ ಅವರು ಹೇಳಿರೋದು, ವಾಟ್ ಐ ಲೈಕ್ ಬೆಸ್ಟ್ ಅಬೌಟ್ ಅಂಡರ್ ವಾಟರ್ ಫೋಟೋಗ್ರಫಿ ಈಸ್ ಗಿವಿಂಗ್ ಎ ವಿಜುವಲ್ ವಾಯ್ಸ್ ಟು ದ ಇನ್ವಿಸಿಬಲ್ ಅಂತ. ನಿಜ. ಹೌದು. ಸೊ ದಿಸ್ ಒನ್ ಆಫ್ ದ ಬೆಸ್ಟ್ ಕೋಟ್ ನನ್ಗೆ ಓದಿದ್ದು. ಅಂದ್ರೆ ನಾವು ಅಲ್ಲಿ ನೀರಿನ ಒಳಗಡೆ ಇರುವಂತ ಜೀವ ಜಗತ್ತನ್ನ ನಾವು ಯಾವತ್ತೂ ನಮ್ಗೆ ಅದು ಮಿಸ್ಟ್ರಿನೇ. ನಾವು ಕೆಳಗಡೆ ನೀರಲ್ಲಿ ಏನಿದೆ ಬರೀ ಮೀನಿದೆ ಅಂತ ಅಷ್ಟೇ ಯೋಚನೆ ಮಾಡ್ತಾ ಇರ್ತೀವಿ. ಅದನ್ನ ಮೀರಿ ಮೈಕ್ರೋ ಆರ್ಗಾನಿಸಮ್ಸ್, ಮರೀನ್ ವೈರಸಸ್, ಮತ್ತೆ ಇನ್ನು ಬ್ಯಾಕ್ಟೀರಿಯಾಗಳು, ಮತ್ತೆ ಇನ್ಯಾವ ಮರೀನ್ ಅನಿಮಲ್ಸ್, ಮತ್ತೆ ಅಲ್ಲಿ ಕೋರಲ್ಸ್. ಸೊ ಇದ್ರ ಬಗ್ಗೆ, ಅಲ್ಲಿನ ಜೀವ ಜಗತ್ ಬಗ್ಗೆ ಒಂದ್ ಸ್ವಲ್ಪ ನಮ್ಗೆ ವಿಸ್ತಾರವಾಗಿ ಒಂಚೂರು ಮಾಹಿತಿ ಕೊಡಿ ಸರ್. ಅಂದ್ರೆ ಈಗ ಜೀವದ ಬಗ್ಗೆ ಅಂತಂದ್ರೆ ಅಂದ್ರೆ ನೀವು ಕೇಳ್ತಾ ಇರೋದು ಲೈಫ್ ಅಂಡರ್ ವಾಟರ್. ಎಸ್. ಸಿ ಆಕ್ಚುಲಿ ಇಫ್ ಯು ಗೋ ಟು ದ ಹಿಸ್ಟ್ರಿ ಆರ್ ಟು ದ ಸೈಂಟಿಫಿಕ್ ಸ್ಟಡೀಸ್, ಅವರು ಹೇಳ್ತಾರೆ ಇವತ್ತಿನ ಹ್ಯೂಮನ್ ಬೀಯಿಂಗ್ಸ್ ಏನಿದ್ದಾರೆ ನಮಗೆ ಬೇಸಿಕ್ ಇದಾಗಿದ್ದು ಕೂಡ ಅಂಡರ್ ವಾಟರ್. ಅಂದ್ರೆ ನೀರಿನಿಂದಾನೇ ನಾವೆಲ್ಲ ಸರ್ವಜೀವಿಗಳಿಗೂ ಸಕಲ ಜೀವಿಗಳಿಗೂ ಉದ್ಭವವಾದ ಒಂದು ಬೇಸಿಕ್ ಪಾಯಿಂಟ್ ನೀರೇ. ಸೊ ಹಾಗಿದೆ. ಆ್ಯಂಡ್ ನಾನು ಜನರಲಿ ಈಗ ನೀರೊಳಗೆ ಹೋಗ್ತೀನಿ ಅಂತಂದರೆ, ಫಾರ್ ಎಕ್ಸಾಂಪಲ್ ನಮ್ಗೆ ಏನಾಗುತ್ತೆ, ಬೇಸಿಕಲಿ ಈಗ ತುಂಬ ದೊಡ್ಡ ಫಿಶ್ ಅಂತಂದರೆ ನಾನು ನೋಡಿರೋದು ಹಂಪ್ಯಾಕ್ ವೇಲ್ ವಿಚ್ ಈಸ್ ಅರೌಂಡ್ 4000 kgs ಆ್ಯಂಡ್ ಅರೌಂಡ್ 20-22 meters ಲೆಂತಲ್ಲಿ ಇರುತ್ತೆ. ಅದು ಬಿಟ್ಟರೆ ದ ಸ್ಮಾಲೆಸ್ಟ್ ಥಿಂಗ್ ವಾಟ್ ಐ ಹ್ಯಾವ್ ಸೀನ್ ಈಸ್ ಎ ಪಿಗ್ಮಿ ಸೀ ಹಾರ್ಸ್ ವಿಚ್ ಈಸ್ ಜಸ್ಟ್ ಅರೌಂಡ್ 1 centimeter when it is folded and 1 inch maybe when it is tiles are open. ಇನ್ನೂ ಚಿಕ್ಕದಾಗಿ ಹೇಳಬೇಕು ಅಂತಂದರೆ there are some crabs and shrimps which are hardly 3 mm or 4 mm in size. ಸೊ ಅದನ್ನು ನಾವು 100 mm ಲೆನ್ಸಲ್ಲಿ ಅಡಾಪ್ಟರ್ ಸ್ಪೆಷಲ್ ಎಕ್ಸ್ಟೆಂಡರ್ ಅಡಾಪ್ಟರ್ ಹಾಕೊಂಡು ಫೋಟೋಗ್ರಫಿ ಮಾಡಬೇಕಂತೆ. ಸೊ ಇದು ವೈವಿಧ್ಯತೆ. ಆ್ಯಂಡ್
ನೀರಿನಲ್ಲಿ ಈ ಎಲ್ಲಾ ಜೀವ ಜಂತುಗಳಿಗೂ ಒಂದು ಬೇಸಿಕ್ ಲೈಫ್ ಲೈನ್ ಅಂತಂದ್ರೆ ಕೋರಲ್. So corals ಬಂದು the corals are like, we can, in simple words for a common man, the corals can be divided into soft coral and hard corals. Soft coral ಅಲ್ಲಿ there is again tubular corals ಇರುತ್ತೆ, ಅಥವಾ petal corals ಇರುತ್ತೆ, ಅಥವಾ flower corals ಇರುತ್ತೆ. ಹಾರ್ಡ್ corals ಅಲ್ಲಿ ಪ್ಲೇಟ್ corals ಇರುತ್ತೆ, ಇಲ್ಲ ರಾಕ್ corals ಇರುತ್ತೆ, ಇಲ್ಲ ರೌಂಡ್ ಟ್ಯೂಬುಲರ್ corals ಇರುತ್ತೆ. ಅಂಡ್ ಸಾಫ್ಟ್ corals ಈಸಿಯಾಗಿ ಸ್ವಲ್ಪ ಬೇಗ ಬೆಳ್ಕೊಂಡು ಹೋಗ್ತವೆ, ಅಂಡ್ ಸಬ್ಜೆಕ್ಟೆಡ್ ಟು ಗುಡ್ ಹೆಲ್ತಿ ವಾಟರ್, ದೇರ್ ಗ್ರೋತ್ ವಿಲ್ ಬಿ ಫಾಸ್ಟರ್. ಬಟ್ ವೇರ್ ಆಸ್ ಹಾರ್ಡ್ ಕೋರಲ್ ಆರ್ ರಿಯಲಿ ಸ್ಲೋ, ಅದರದ್ದು ಗ್ರೋತ್ ಕೂಡ ತುಂಬಾ ಸ್ಲೋ ಇರುತ್ತೆ. ದೇರ್ ಆರ್ ಮೆನಿ ಹಾರ್ಡ್ ಕೋರಲ್ಸ್ ವಿಚ್ ಮೇ ಟೇಕ್ ರಿಯಲಿ ಅ ಡಿಕೇಡ್ ಟು ಗ್ರೋ ಬೈ ಫ್ಯೂ ಇಂಚಸ್. ಸೊ ಅದು ಅಂಡ್ ಈ ಕೋರಲ್ಸ್ ಇಂದ ಬರುವಂತ ಒಂದು ಏನು ಆರ್ಗಾನಿಸಮ್ಸ್ ಎಲ್ಲ ಇರುತ್ತೆ, ದಟ್ ವಿಲ್ provide the basic food for the small fish and the medium sized fishes. ಆ ಕೋರಲ್ ಇಂದ ಏನು ಪ್ಲಾಂಟ್ಸ್ ಅಂಡ್ ಇದಿರುತ್ತೆ ಅದರಿಂದ. ಸೊ ಅಲ್ಲಿಂದ ಅಂಡ್ ಫಿಶ್ ಅಲ್ಲಿ ನಾವು ಅವ್ರಿಗೆ ಒಂದು ಬಂದು ನಾವು ಜನರಲ್ ಆಗಿ ಹೇಳ್ಬೇಕು ಅಂತಂದ್ರೆ ಒಂದು ಫಿಶಸ್. ಸೊ ಫಿಶಸ್ ಅಲ್ಲಿ ಬಂದು there are innumerable varieties of fishes. Either they can be a sardines, or they can be a whale fish, or they can be a shark, or they can be a jackfish or barracudas, or like many more things. ಸೊ ಫಿಶಸ್ ಇರುತ್ತೆ. ಅದು ಫಿಶಸ್ ಬಿಟ್ರೆ ದೇರ್ ಆರ್ ಮೊರೈಲ್ಸ್ ಅಂತ ಏನ್ ಕರಿತೀವಿ ನಾವು, ನೀರಿನ ಹಾವಿನ ಕರೆಕ್ಟ್ ಆಗಿ ಹಾವಿನ ಸಂತತಿಗೆ ಸೇರಿದವಲ್ಲ, ಬಟ್ ಮೊರೆ ಈಲ್ಸ್ ಅಂತ ಏನ್ ಹೇಳ್ತೀವಿ, ಅವರು ಇನ್ ಬಿಟ್ವೀನ್ ದ ಫಿಶಸ್ ಅಂಡ್ ದ ಸ್ನೇಕ್ಸ್ ಏನ್ ಬರುತ್ತೆ. ಮೊರೆ ಈಲಲ್ಲೂ ಕೂಡ ದೇರ್ ಆರ್ ಮೆನಿ ವೆರೈಟೀಸ್ ಆಫ್ ಮೊರೆ ಈಲ್. ಐದರ್ ಇಟ್ ಕ್ಯಾನ್ ಬಿ ಎ giant moray eel, or it can be a spotted moray eel, or it can be a leopard skinned moray eel. ಸೊ ಆ ಥರದ ಸುಮಾರು ಮೊರೆ ಈಲ್ಸ್ ಇರುತ್ತೆ. ಅದು ಬಿಟ್ರೆ ನೆಕ್ಸ್ಟ್ ಬರೋದು ರೇಸ್ ಅಲ್ಲಿ ಮಾಂಟಾರೆ ಇರ್ಬೋದು, ಇಲ್ಲ ಸ್ಟಿಂಗ್ ರೇ ಇರ್ಬೋದು, ಇಲ್ಲ ಸ್ಯಾಂಡ್ ರೇ ಇರ್ಬೋದು, ಆ ಥರ ಡಿಫ್ರೆಂಟ್ ಕೈಂಡ್ ಆಫ್ ರೇಸ್ ಇರುತ್ತೆ. ರೇಸ್ ಯೂಶಲಿ ಹೆಂಗೆ ಅಂತಂದ್ರೆ 2 ವಿಂಗ್ಸ್ ಇರುತ್ತೆ, ಒಂದು ಲಾಂಗ್ ಶಾರ್ಪ್ ಟೈಲ್ ಇರುತ್ತೆ. ಸೊ ವೇಲ್ಸ್ ಆರ್ ವೆರಿ ಫ್ಯೂ. ಪರ್ಟಿಕ್ಯುಲರ್ಲಿ ಮಾಂಟಾರೆ ಇಸ್ ದ ಬಿಗ್ಗೆಸ್ಟ್ ಆಫ್ ಆಲ್ ದ ರೇಸ್, and manta ray is one of the major attraction for anybody who is going for scuba diving in Maldives. So rays bitre then we will have sharks and whales, whale sharks and sharks. So shark gu whale gu madhyadalli the biggest fish is the whale shark. So sharks alli there are many varieties. It can be a tiger shark, it can be a leopard shark, it can be a white tip shark, it can be a black tip shark, or it can be a hunter, this is what is that, our bull shark. So different species of sharks irutte. So sharks bitre then comes the microorganisms alli basically there are few things. Number one, nudibranchs, which are very colorful, and there are more than 3000 varieties of 3000 plus varieties of nudibranchs, and jotege prati vara ondalla ಒಂದು ಹೊಸ nudibranch ಬರ್ತಾನೆ ಇರುತ್ತೆ. ಅದು ಬಿಟ್ರೆ shrimps are also ಇನ್ವೇರಿಯಬಲ್ ಕಲರ್ಸ್ ಅಲ್ಲಿ ಬರುತ್ತೆ. ಅಂಡ್ ದೆನ್ ಕಟಲ್ ಫಿಶಸ್ ಬಿಟ್ರೆ ಕ್ರಾಬ್ಸ್, ಅಂಡ್ ಕ್ರಾಬ್ಸ್ ಬಿಟ್ರೆ ಆಕ್ಟೋಪಸ್. ಅಂಡ್ ದೆನ್ ಆಕ್ಟೋಪಸ್ಗಳಲ್ಲೂ ಕೂಡ ದೇರ್ ಆರ್ ಮೆನಿ ವೆರೈಟೀಸ್ ಆಫ್ ಆಕ್ಟೋಪಸ್. ಒನ್ ಇಸ್ ಕೋಕೋನಟ್ ಶೆಲ್ ಆಕ್ಟೋಪಸ್, ಆರ್ ಮಿಮಿಕ್ ಆಕ್ಟೋಪಸ್, ಆರ್ ಜೈಂಟ್ ಆಕ್ಟೋಪಸ್, ಆರ್ ರೀಫ್ ಆಕ್ಟೋಪಸ್. ದೇರ್ ಆರ್ ಮೆನಿ ವೆರೈಟೀಸ್ ಆಫ್ ಆಕ್ಟೋಪಸಸ್ ಅವೈಲೇಬಲ್. ಅದೆಲ್ಲ ಬಿಟ್ರೆ ಅನದರ್ ಫೇವರೇಟ್ ಥಿಂಗ್ ವಿಚ್ ಈಸ್ ಹಿಂದೂ ಸ್ಪಿರಿಚುವಲಿಸಮ್ ಕೂಡ ಏನು ದೇವರಿಗೆ ಸಮಾನ, ಲಕ್ಷ್ಮಿಗೆ ಸಮಾನ ಅಂತ ಏನು ಹೇಳ್ತಾರೆ, ಟರ್ಟಲ್ ಕ್ಯಾನ್ ಬಿ ಎ ಹಾಕ್ಸ್ಬಿಲ್ ಟರ್ಟಲ್, ಆರ್ ಗ್ರೀನ್ ಟರ್ಟಲ್, ಆರ್ ಲೆದರ್ ಬ್ಯಾಕ್ ಟರ್ಟಲ್, ಅಂಡ್ ದೇರ್ ಆರ್ 2 more varieties of turtles available. So these are the turtle varieties. ಇದು ನೀರಿನಲ್ಲಿರೋ ವೈವಿಧ್ಯತೆ ಬಗ್ಗೆ ಹೇಳಬೇಕು ಅಂತಂದ್ರೆ. ಇದಲ್ಲದೆ there are innumerable number of organisms which is available in water. So it is beyond my knowledge. ಯಾಕಂದ್ರೆ ನನಗೇನಾಗಿದೆ ಅಂತಂದ್ರೆ, ನಾನು ನೀರಿಗೆ ಅಲ್ಲಿರೋದನ್ನ ನೋಡಿ ಖುಷಿಪಟ್ಟು I am still wondering how much more I have to learn, how much more I have to do. But there are many marine biologists and learned dive instructors and things who can give lectures and who can talk about fishes to the extent possible, to the maximum extent possible. So ಇಲ್ಲಿ ನನ್ನ ನಾಲೆಡ್ಜ್ ಅಲ್ಲಿ ಏನಿದೆ ಅಷ್ಟು ಹೇಳಿದ್ದೇನೆ. ಸೊ ಮುಂದುವರಿಸಿ ಗೌರೀಶ್ ಅವರೇ, ನಾನು ನೆಕ್ಸ್ಟ್ ಮುಂದೆ ಇರ್ತೀನಿ. ಹಲೋ ಗೌರೀಶ್ ಸರ್, ಅವರ ನೆಟ್ವರ್ಕ್ ಏನೋ ಇಶ್ಯೂ ಆಗಿದೆ.
ನಂದ ಸರ್, ನಂದು ಸುಮಾರು ಪ್ರಶ್ನೆಗಳಿದೆ. ಹೇಳಿ. ಈಗ ಮೊದ್ಲಿಗೆ ಓಕೆ ಸರ್, ಈಗ ಕೇಳಿಸ್ತಾ ಇದೆಯಾ? ನನ್ನ ನೆಟ್ವರ್ಕ್ ಸಮಸ್ಯೆ ಆಗ್ತಿದೆ. ನಾನು ನನ್ನ ಹೆಂಡತಿ ಫೋನ್ ಇಂದ ಲಾಗಿನ್ ಆಗಿದ್ದೀನಿ, ನನ್ನಿಂದ ಲಾಗಿನ್ ಆಗಿದ್ದೀನಿ. ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ. ಹಲೋ, ಕೇಳಿಸ್ತಾ ಇದೆ ಗೌರಿ. ಕೇಳಿಸ್ತಾ ಇದೆಯಾ? ಹಲೋ ಮಾತಾಡಿ, ಕೇಳಿಸ್ತಾ ಇದೆ. ಹಲೋ ಮಾತಾಡಿ, ಕೇಳಿಸ್ತಾ ಇದೆ. ಓಕೆ, ಹಲೋ ಗೌರಿ ಕೇಳಿಸ್ತಾ ಭಗವತಿ ಹಾ ಓಕೆ. ಸರ್, ಈಗ ಶಾರ್ಕ್ ಮತ್ತೆ ಅದಕ್ಕೆ ಒಂದಷ್ಟು ಅಂತರ ಕಾಯ್ಕೊಬೇಕು ಅಂತೀರಿ. ಈಗ ನಿಮ್ ರಕ್ಷಣೆ ಬಗ್ಗೆನೂ ಯೋಚನೆ ಮಾಡ್ಬೇಕಾಗುತ್ತಲ್ಲ, ಅದು ಎಷ್ಟು ಅಂತರ ಕಾಯ್ಕೊಬೇಕು ಅಂತ ಇದೆಯಲ್ಲ, ಅದು ಎಷ್ಟು ಅಂತರ ಕಾಯ್ಕೋಬೇಕು, ಹೆಚ್ಚಿನ ಅಪಾಯ ನಿಮ್ಗೆ ಯಾವ್ದ್ರಿಂದ ಬರುತ್ತೆ ಅಂತ ಹೇಳ್ಬೇಕು. ಮೇಡಮ್, ನನಗೆ ಇದುವರೆಗೂ ನೀರಿನಲ್ಲಿ ಅಪಾಯ ಅನ್ನೋ ಒಂದು ಪದಕ್ಕೆ ಅಲ್ಲಿ ಆಸ್ಪದನೆ ಸಿಕ್ಕಿಲ್ಲ. ಯಾಕೆಂದ್ರೆ ಅಪಾಯ ನೀರಿನಲ್ಲಿ ಜೀವಿಗಳಿಗೆ ಹೊರತು ಅವುಗಳಿಂದ ನಮ್ಗೆ ಯಾವತ್ತೂ ಆಗಿಲ್ಲ. 1-2 ಬಾರಿ ನಾನು ಅಪಾಯಕ್ಕೆ ಸಿಗಾಕೊಂಡಿದ್ದುಂಟು. ಬಟ್ ಅದು ನಾನೇ ಮಾಡಿಕೊಂಡ ಕೆಲವು ತಪ್ಪುಗಳಿಂದ ಆ ಜೀವಿಗಳಿಗೆ ಸಂಬಂಧಪಡದೆ ಅಪಾಯ ಆಯ್ತೆ ಹೊರತು ಯಾವುದೇ ಒಂದು ಶಾರ್ಕ್, ನಾನು ಆಕ್ಚುಲಿ 10 ಅಡಿ ದೂರದಲ್ಲಿ ಬುಲ್ ಶಾರ್ಕ್ ನ ಶೂಟ್ ಮಾಡಿದ್ದೀನಿ. ಅಂಡ್ ಜನರಲ್ ಆಗಿ ಎಲ್ಲ ಪಿಕ್ಚರ್ಗಳಲ್ಲಿ, ಎಲ್ಲ ಆರ್ಟಿಕಲ್ಗಳೆಲ್ಲ ಬುಲ್ ಶಾರ್ಕ್ ತುಂಬಾ ಡೇಂಜರಸ್, ಅದನ್ನ ಕಚ್ಚಿಬಿಡುತ್ತೆ ಹಂಗೆ ಅಂತ ಹೇಳಿದ್ರೆ, ನಾನು 10 ಅಡಿ ದೂರದಿಂದ ಬುಲ್ ಶಾರ್ಕ್ ಫೋಟೋ ತೆಗೆದಿದ್ದೀನಿ. ಸೊ ಏನೂ ಆಗಿಲ್ಲ. ಅಂಡ್ ಶಾರ್ಕ್ಸ್ ಅಲ್ಲಿ there is one particular shark, ನರ್ಸಿಂಗ್ ಶಾರ್ಕ್ ಅಂತ ಇದೆ. ಆ ನರ್ಸಿಂಗ್ ಶಾರ್ಕ್ಸ್ ಹೆಂಗೆ ಅಂದ್ರೆ, ದೇ ಆರ್ ಗ್ರೌಂಡ್ ಡ್ವೆಲ್ಲಿಂಗ್ ಶಾರ್ಕ್ಸ್. ಅವರು ಸ್ಯಾಂಡ್ ಬಾಟಮ್ ಅಲ್ಲೇ ಇರ್ತವೆ. ಅಂಡ್ ದೇ ಆರ್ ಆಲ್ವೇಸ್ ಇನ್ ದ ಬಿಗ್ ಗ್ರೂಪ್ಸ್. ಅಂಡ್ ಅವ್ರು ಎಷ್ಟು ಫ್ರೆಂಡ್ಲಿ ಆಗಿರ್ತವೆ ಅಂತಂದ್ರೆ, ನೀವು ಅವುಗಳ ಫುಲ್ ಹತ್ರ ಹೋಗಿ ಕ್ಯಾಮ್ರಾನ ಫ್ಲಾಶ್ ಆಫ್ ಮಾಡಿ ಫೋಟೋ ತೆಗೆದ್ರೆ ಅವು ಏನೂ ಮಾಡೋದಿಲ್ಲ. ಬಟ್ ಫ್ಲಾಶ್ನ ಒಂದು ಸ್ವಲ್ಪ ಲೋ ಇಂಟೆನ್ಸಿಟಿ ಇಟ್ಟು ಏನಾದ್ರು ಡಾರ್ಕ್ ಇದೆ ಅಂದ್ಬಿಟ್ಟು ಫೋಟೋ ತೆಗಿಲಿಕ್ಕೆ ಟ್ರೈ ಮಾಡ್ತಾರೆ. ಅವು ಸ್ವಲ್ಪ ಡಿಸ್ಟರ್ಬ್ ಆಗಿ ಅವಾಗ ಎದ್ದು ಪಕ್ಕಕ್ಕೆ ಹೋಗ್ತವೆ. ಪಕ್ಕಕ್ಕೆ ಹೋಗ್ಬೇಕಾದ್ರೂ ವಿತೌಟ್ ಡಿಸ್ಟರ್ಬಿಂಗ್ ಯು, ಅವು ನಿಮ್ಮ ಮೈಯನ್ನು ಉಜ್ಕೊಂಡೇ ಹೋದ್ರೂ ಒಂದು ಸ್ಕಿನ್ ಒಂದು ರಫ್ ಫೀಲಿಂಗ್ ನಿಮಗೆ ಗೊತ್ತಾಗುತ್ತೆ ಹೊರತು ಅದರ್ವೈಸ್ ಶಾರ್ಕ್ಗಳಿಂದ ಯಾವತ್ತೂ ಏನೇ ಆದ ಪ್ರಾಬ್ಲಮ್ ಬರಲಿಲ್ಲ. ಬಟ್ ಗ್ರೇಟ್ ವೈಟ್ ಶಾರ್ಕ್ಸ್ ಇನ್ ಸೌತ್ ಆಫ್ರಿಕಾ, ಸೊ ಜನ ಹೇಳ್ತಾರೆ ಅದು ತುಂಬ ಡೇಂಜರಸ್ ಅಂತ. ಅದನ್ನು ಕೇಜ್ ಒಳಗಡೆಯಿಂದ ಎಲ್ಲ ಡೈ ಮಾಡ್ತಾರೆ. ಬಟ್ ನನಗೆ ಗ್ರೇಟ್ ವೈಟ್ ಶಾರ್ಕ್ಸ್ ಜೊತೆ ಇದ್ರವರೆಗೂ ನನಗೆ ಎಕ್ಸ್ಪೀರಿಯನ್ಸ್ ಆಗಿಲ್ಲ. ಆ್ಯಂಡ್ ಈ ಏನು ಬುಲ್ ಶಾರ್ಕ್ಸ್ ಜೊತೆ ಅಂತ ಹೇಳ್ತಾರೆ, ಬುಲ್ ಶಾರ್ಕ್ಸ್ ಜೊತೆ ನಾನು ಫಿಜಿನ ಒಂದು ಕಂಟಿನ್ಯೂಸ್ ಆಗಿ 5 ದಿನ, ಆ್ಯಕ್ಚುಲಿ ಇನ್ಸಿಡೆಂಟ್ಲಿ ಇಲ್ಲಿ ಜ್ಞಾಪಿಸ್ಕೊಂಡು ಹೇಳಬೇಕು, ನಾನು ಫಿಜಿನಲ್ಲಿ 5 ದಿನ ಇದ್ದಾಗ 5 ದಿನ ನನ್ನ ಜೊತೆ ನಮ್ಮ ಇಂಡಿಯಾದ ವಿಖ್ಯಾತ ಫೋಟೋಗ್ರಾಫರ್ ಆ್ಯಂಡ್ ಸ್ಕೂಬಾ ಡೈವರ್ ಧೃತಿಮನ್ ಅವರು ನನ್ನ ಜೊತೆಯಲ್ಲೇ ಇದ್ದರು. ಸೊ ಹಾಗಾಗಿ ನಮಗೆ ಶಾರ್ಕಿಂದ ಭಯ ಬೀಳುವಂಥದ್ದು ಏನೂ ಇಲ್ಲ. ಶಾರ್ಕ್ ಬಗ್ಗೆ ಏನೇ ಜನಗಳಿಗೆ ಹೇಳಿದ್ದಾರೆ, ಇಲ್ಲ ಜಾಸ್ ಪಿಕ್ಚರಲ್ಲಿ ಆಗಿರ್ಬೋದು, ಇಲ್ಲ ಶಾರ್ಕ್ ಟೈಲ್ ಟ್ರೆಸರ್ಸ್ ಅಲ್ಲೇ ಇರ್ಬೋದು, ಇಲ್ಲ ನಿಮ್ಮ ಹಿಂದಿ ಬ್ಲೂ ಪಿಕ್ಚರಲ್ಲಿ ಆಗಿರ್ಬೋದು, ಅದೆಲ್ಲ ಒಂದು ಸುಳ್ಳು. ಶಾರ್ಕ್ಸಿಂದ ನಮಗೆ ಯಾವುದೇ ರೀತಿಯಾದ ಏನು ತೊಂದರೆನೂ ಆಗೋದಿಲ್ಲ. ಒಂದು ಸ್ಟ್ಯಾಟಿಸ್ಟಿಕ್ಸ್ ಬಗ್ಗೆ ಹೇಳಬೇಕು ಅಂದರೆ, ಇವತ್ತು ಪ್ರಪಂಚದಲ್ಲಿ 1 ವರ್ಷದಲ್ಲಿ ಶಾರ್ಕಿಂದ ಸಾಯೋ ಮನುಷ್ಯರು 3 ಡಿಜಿಟ್ಸಲ್ಲಿದ್ದಾರೆ, ಅಂದರೆ 999ಕ್ಕಿಂತ ಕಮ್ಮಿ. ವೇರಾಸ್ ಮನುಷ್ಯ ಇವತ್ತು ಮೋರ್ ದ್ಯಾನ್ 5 ಮಿಲಿಯನ್ ಶಾರ್ಕ್ಸ್ನ ಬರೀ ಮೀನಿಗೋಸ್ಕರ ಕೊಲ್ತಾನೆ. ಇದು ಯಾರಿಂದ ಯಾರಿಗೆ ಪ್ರಾಬ್ಲಮ್ ಇದೆ ಅನ್ನೋದಕ್ಕೆ ಇದೊಂದೇ ಸ್ಟೇಟ್ಮೆಂಟ್ ಉತ್ತರ ಕೊಡುತ್ತೆ ಮೇಡಮ್. ಸರ್, ಥ್ಯಾಂಕ್ ಯು. ನನ್ನ ವಾಯ್ಸ್ ಕೇಳಿಸ್ತಿದೆ ಇವಾಗ? ಈಗ ಕೇಳಿಸ್ತಾ. ಓಕೆ, ಕ್ಷಮಿಸಿ, ಇದೇನಂತೂ ಸ್ವಲ್ಪ ನೆಟ್ವರ್ಕ್ ಸಮಸ್ಯೆ ಆಗ್ತಾ ಇದೆ. ಸರ್, ಥ್ಯಾಂಕ್ ಯು, ತುಂಬಾ ಒಳ್ಳೆ ಇನ್ಫಾರ್ಮೇಶನ್ ಕೊಟ್ರಿ. ನಾನು ಇವತ್ತು ಎಲ್ಲ ಒಂದ್ ಕಡೆ ಓದ್ತಾ ಇದ್ದೆ, ಶೇಕಡ ಭೂಮಿಯ 71% ನೀರಿಂದ ತುಂಬಿದೆ, ಮತ್ತೆ ಆಳ ಆಲ್ಮೋಸ್ಟ್ 3.7 ಕಿಲೋಮೀಟರ್ಸ್ ವರೆಗೂ ಡೆಪ್ತ್ ಇದೆ ಅಂತ ಓದ್ದೆ. ಅರೌಂಡ್ 2 ಲಕ್ಷ ಸ್ಪೀಸೀಸ್ ಅಷ್ಟು ಇವತ್ತು ಜೀವರಾಶಿಗಳನ್ನ ಡಾಕ್ಯುಮೆಂಟ್ ಮಾಡಿದ್ದಾರೆ. ಬಟ್ ಇನ್ನು ಅಂದಾಜು 20 ಲಕ್ಷ ಡಾಕ್ಯುಮೆಂಟ್ ಮಾಡೋದು ಬಾಕಿ ಇದೆ ಅಂತ. ಅಂದ್ರೆ ನಾವು ಇಮ್ಯಾಜಿನ್ ಮಾಡ್ಕೋಬಹುದು ಅದನ್ನ ವಿಸ್ತಾರ ಎಷ್ಟು ದೊಡ್ಡದಿದೆ, ಅಥವಾ ಅಲ್ಲಿನ ಜೀವ ಜಗತ್ತು ಎಷ್ಟು ಆಳ ಇದೆ, ನಮ್ಗೆ ಇನ್ನು ಅರಿವಿಗೆ ಬರದೇ ಇರೋಂಥದ್ದು ಇನ್ನು ಏನೇನಿದೆ ಅಂತ. ಮತ್ತೆ ಇನ್ನೊಂದು ನನಗೆ ತುಂಬಾ ಕ್ಯೂರಿಯಸ್ ಅನ್ಸಿದ್ದು, ನೀರಿನ ಆಳದಲ್ಲಿ 0.02 ಮೈಕ್ರೋಮೀಟರ್ಸ್ ನಿಂದ, ಅಂದ್ರೆ ಮೈಕ್ರೋಸ್ಕೋಪ್ ಅಲ್ಲಿ ನೋಡ್ಬೇಕಂತೆ, ಅಷ್ಟು ಸಣ್ಣದ್ರಿಂದ ಈ ಬ್ಲೂ ವೇಲ್ ನ 33 ಮೀಟರ್ 108 ಅಡಿ ಅಷ್ಟು ದೊಡ್ಡವರೆಗೂ ಎಲ್ಲಾ ಸೈಜ್ ಅಂಡ್ ಶೇಪ್ಸ್ ನ ಏನೋ ಜೀವಿಗಳು ನಮ್ಗೆ ನೋಡಕ್ ಸಿಗುತ್ತೆ ಅಂತ. ಇದು ನಮ್ಗೆ ತುಂಬಾ ಇಂಟ್ರೆಸ್ಟಿಂಗ್ ಅನಿಸ್ತು. ನಿಮ್ಮ ಮಾಹಿತಿ ನಮ್ಗೆ ಬಹಳ ಚೆನ್ನಾಗಿದೆ ಸರ್ ಇವತ್ತು ನೀವು ಹೇಳಿದ್ದು ಇದ್ರ ಬಗ್ಗೆ. ಈಗ ನಮ್ಮ ಸಮಯ ಜಾರ್ತಾ ಇದೆ, ನಾವು ಸ್ವಲ್ಪ ಫಾಸ್ಟ್ ಆಗಿ ಹೋಗೋಣ. ಇವಾಗ
ನನಗೆ ಈ ಸ್ಕೂಬಾ ಡೈವಿಂಗ್ ತಯಾರಿ ಹೇಗಿರ್ಬೇಕು ಅಂತ ದಯವಿಟ್ಟು ಸ್ವಲ್ಪ ತಿಳಿಸ್ಕೊಡಿ ಸರ್. ಅಂದ್ರೆ ಏನೇನ್ ಪ್ರಿಪರೇಷನ್ ಏನ್ ಬೇಕು? ಈಗ ಅಕಸ್ಮಾತ್ ಯಾರಾದ್ರೂ ಹೊಸದಾಗಿ ಈಗ ನಿಮ್ಮಿಂದ ಇನ್ಸ್ಪೈರ್ ಆಗಿ ನಾನು ಸ್ಕೂಬಾ ಡೈವಿಂಗ್ ಕಲಿಬೇಕು, ಅಂಡರ್ ವಾಟರ್ ಫೋಟೋಗ್ರಫಿಗೆ ನಾನು ಬರಬೇಕು ಅಂತಂದ್ರೆ ಅವರ ತಯಾರಿ ಹೇಗಿರ್ಬೇಕು? ಏನೇನು ಪ್ರಿಪೇರ್ ಆಗ್ಬೇಕು ಸರ್ ಅವ್ರು? ಖಂಡಿತ ಗೌರೀಶ್. ಬೇಸಿಕಲಿ ಸ್ಕೂಬಾ ಡೈವಿಂಗ್ ಯಾರಿಗಾದ್ರೂ ಬೇಕು ಅಂತಂದ್ರೆ ಅವ್ರಿಗೆ ಒಂದು ಸಮುದ್ರ ಜೀವಿಗಳ ಬಗ್ಗೆ ಆಸಕ್ತಿ ಇರಬೇಕು. ನಾನು ಇದುವರೆಗೂ ಸುಮಾರು ಸ್ಕೂಲ್ ಕಾಲೇಜ್ಗಳಲ್ಲಾಗಲಿ ಇನ್ಸ್ಟಿಟ್ಯೂಟ್ಗಳಲ್ಲೇ ಆಗಲಿ ಕೊಟ್ಟಾಗ ಯಾರಿಗೆ ನೀರಿನಲ್ಲಿ ಹೋಗಿ ಸಮುದ್ರ ನೋಡಬೇಕು ಅನ್ನೋ ಇಷ್ಟ ಇದೆ ಕೈ ಎತ್ತಿ ಅಂತ ಹೇಳಿದ್ರೆ 3/4 ಜನ ಕೈ ಎತ್ತುತ್ತಾರೆ. ಅಂದರೆ 100 ಜನ ಇದ್ರೆ 75 ಜನ ಕೈ ಎತ್ತಾರೆ. ಆಮೇಲೆ ಈ 75 ಜನದಲ್ಲಿ ಯಾರಿಗೆ ಸ್ವಿಮ್ಮಿಂಗ್ ಬರುತ್ತೆ ಕೈ ಎತ್ತಿ ಅಂತಂದರೆ 50 ಕೈ ಕೆಳಗಿಳಿಯುತ್ತೆ. ಬಟ್ ಅವಾಗ ನಾನು ಇಷ್ಟೇ ಹೇಳೋದು, ನೀವು ಸ್ಕೂಬಾ ಡೈವಿಂಗ್ ಮಾಡಬೇಕಾದ್ರೆ ಸ್ವಿಮ್ಮಿಂಗ್ ಬೇಕೇ ಬೇಕು ಅನ್ನೋದೇನು, ತುಂಬ ಒಳ್ಳೆ ಸ್ವಿಮ್ಮರ್ ಆಗಬೇಕು, ನೀವು ಗಂಟೆಗಟ್ಟಲೆ ಸ್ವಿಮ್ ಮಾಡೋ ಕೆಪಾಸಿಟಿ ಇರಬೇಕು, ಇಲ್ಲ ಮೀಟರ್ಗಟ್ಟಲೆ ಸ್ವಿಮ್ಮಿಂಗ್ ಮಾಡೋ ಕೆಪಾಸಿಟಿ ಇರಬೇಕು ಅಂತ ಏನಿಲ್ಲ. ಬೇಸಿಕ್ ಸ್ವಿಮ್ಮಿಂಗ್ ಈಸ್ ಎಸೆನ್ಷಿಯಲ್ ಫಾರ್ ಸ್ಕೂಬಾ ಡೈವಿಂಗ್. ಫಾರ್ ಎಕ್ಸಾಂಪಲ್, ನನ್ನ ಪರ್ಸನಲ್ ಎಕ್ಸಾಂಪಲ್ ನಮ್ಮನೆಯಲ್ಲೇ ತೊಗೊಳೋದಾದರೆ, ನಮ್ಮ ವೈಫು ಶಿ ಈಸ್ ನಾಟ್ ಎ ಪ್ರೊಫೆಷನಲ್ ಸ್ವಿಮ್ಮರ್, ಬಟ್ ಅವರಿಗೆ ಸ್ನಾರ್ಕಲಿಂಗ್ ಅಂದರೆ ತುಂಬ ಇಷ್ಟ. ಅವರು ಏನಂದರೆ ಸ್ವಿಮ್ಮಿಂಗ್ ಮಾಡಬೇಕು ಅಂದರೆ ಒಂದು 15-20 ಮೀಟ್ರ್ ಸ್ವಿಮ್ಮಿಂಗ್ ಮಾಡ್ಕೊಂಡು ಹೋಗ್ತಾರೆ, ಈ ಕಡೆಯಿಂದ ಕಟ್ಟೆಯಿಂದ ಆ ಕಡೆ ಕಟ್ಟೆಯಲ್ಲಿ ಬ್ರೆಡ್ ತೊಡ್ಕೊಂಡು ಇರ್ತಾರೆ. ಬಟ್ ಸ್ನಾರ್ಕ್ಲಿಂಗ್ ಮಾಡೋದು ತುಂಬ ಇಷ್ಟ ಅವ್ರಿಗೆ. ಸ್ನಾರ್ಕ್ಲಿಂಗ್ ಮಾಡ್ಲಿಕ್ಕೆ ಬಿಟ್ಟರೆ 100 ಮೀಟರ್ 200 ಮೀಟರ್ ಎಷ್ಟು ಬೇಕಾದ್ರೂ ಸ್ನಾರ್ಕ್ಲಿಂಗ್ ಮಾಡ್ತಾರೆ. ಸೊ ಈ ಥರ ನಿಮಗೆ ನೀರಿನ ಬಗ್ಗೆ ಆಸಕ್ತಿ ಇದೆ, ಸ್ನಾರ್ಕ್ಲಿಂಗ್ ಮಾಡೋದಕ್ಕೆ ಒಂದು ಬಾಯನ್ಸಿ ಲೆವೆಲ್ ಮೇಂಟೈನ್ ಮಾಡ್ತೀರಾ ಅಂತಂದರೆ ನೀವು ಡೆಫಿನೆಟ್ಲಿ ಸ್ಕೂಬಾ ಡೈವಿಂಗ್ ಮಾಡ್ಬೋದು. ಯಾರಿಗಾದ್ರೂ ನಾನು ಬೇಗನೆ ಹೇಳ್ತಾ ಹೋಗ್ತೀನಿ, ಯಾರಿಗೆ ಆದರೂ ಸ್ಕೂಬಾ ಡೈವಿಂಗ್ ಮಾಡ್ಲಿಕ್ಕೆ ಇಷ್ಟ ಇದೆ, ಬಟ್ ಅದಕ್ಕೆ ಮುಂಚೆ ನೀವು ಯಾವುದಕ್ಕೆ ಒಂದೇ ಒಂದು ಸಲ ಒಂದು ಕೈ ನೋಡ್ಬಿಡೋಣ ನೀರೊಳಗೆ ಹೋಗಿ ಅಂತ ಹೇಳೋದೇ ಆದರೆ, ದರ್ ಈಸ್ ಸಮಥಿಂಗ್ ಕಾಲ್ಡ್ ಡಿಸ್ಕವರಿ ಸ್ಕೂಬಾ ಡೈವರ್ಸ್ ಅಂತ ಅಂದ್ಬಿಟ್ಟು, ಅಂದರೆ DSD ಏನಿದೆ ಅದನ್ನು ನಾವು ಒಂದು ದಿನ ನಿಮ್ಮನ್ನು ಸ್ವಿಮ್ಮಿಂಗ್ ಪೂಲಲ್ಲಿ ಕರ್ಕೊಂಡೋಗಿ ಒಂದು 2 ಗಂಟೆ ಟೈಮಲ್ಲಿ ಅದು ನೀರೊಳಗಡೆ ಹಾಕ್ಕೊಳ್ಳೋ ಎಕ್ವಿಪ್ಮೆಂಟ್ಸ್ ಅಂದರೆ BCD, ರೆಗ್ಯುಲೇಟರ್, ಫಿನ್ಸು, ಆಮೇಲೆ ಮಾಸ್ಕು, ಸ್ನಾರ್ಕಲ್ಲು ಎಲ್ಲ ಅದರದೆಲ್ಲ ಎಕ್ಸ್ಪ್ಲೈನ್ ಮಾಡಿಬಿಟ್ಟು ಅದನ್ನು ಹೇಗೆ ಯೂಸ್ ಮಾಡೋದು, ಅದನ್ನು ಹಾಕ್ಕೊಳ್ಳೋದು ಹೇಗೆ, ತೆಗಿಯೋದು ಹೆಂಗೆ, ಮಾಸ್ಕ್ ಯಾವ ಥರ ಹಾಕ್ಕೋತೀರಾ, ಮಾಸ್ಕ್ ಒಳಗಡೆ ನೀರು ಬಂದರೆ ಏನು ಮಾಡಬೇಕು, ಇದಿಷ್ಟನ್ನು ನಾವು ಸ್ವಿಮ್ಮಿಂಗ್ ಪೂಲಲ್ಲಿ ಹೇಳ್ಕೊಟ್ಬಿಟ್ಟು ಆಮೇಲೆ ಒಬ್ಬ ಪರಿಣಿತನಾದ ಇನ್ಸ್ಟ್ರಕ್ಟರ್ ಜೊತೆಯಲ್ಲಿ ಅವರನ್ನು ಪರ್ಸನಲ್ ಆಗಿ ಒಂದು 15ರಿಂದ 40 ನಿಮಿಷ ಅವರ ಕೆಪಾಸಿಟಿ ಮೇಲೆ ನೀರೊಳಗಡೆ ಕಳಿಸ್ತೀವಿ. ಇದು ಡಿಸ್ಕವರಿ ಸ್ಕೂಬಾ ಡೈವಿಂಗ್. ಈ ಡಿಸ್ಕವರಿ ಸ್ಕೂಬಾ ಡೈವಿಂಗ್ ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸಲ್ಲಿ ಇದುವರೆಗೂ 100 ಜನ ಮಾಡಿದ್ರೆ 50 ಜನ, ಕಮ್ಮಿ ಅಂದರೆ 50 ಜನ ವಾಪಸ್ ಬಂದು ಕೋರ್ಸ್ ಮಾಡ್ತಾರೆ. ಇನ್ನು 50 ಜನದಲ್ಲಿ ಒಂದು 30 ಜನ ಸರ್ ದುಡ್ಡಿಲ್ಲ ಅಂತ ಇನ್ನೊಂದು 6 ತಿಂಗಳು ಬಿಟ್ಕೊಂಡಿರ್ತಾರೆ. ಕೇವಲ ಒಂದು 20 ಜನ, ನಾನು ಈ 20 ಜನನ ನಾನು ಯಾವ ಥರ ಮಾಡ್ತೀನಿ ಅಂತಂದರೆ, ಐ ವಿಲ್ ಕಾಲ್ ದೆಮ್ ಆಸ್ ಇನ್ಸ್ಟಾಗ್ರಾಮ್ ಆರ್ ಫೇಸ್ಬುಕ್ ಸ್ಕೂಬಾ ಡೈವರ್ಸ್. ಅವ್ರಿಗೆ ಒಂದ್ಸಲಿ ಒಳಗೋಗ್ಬಿಟ್ಟು ಒಂದು ವಿಡಿಯೋ ಒಂದು ಫೋಟೋ ತೆಗೆದು ಅವರು DP ಚೇಂಜ್ ಆಯಿತು, ಫ್ರೆಂಡ್ಸ್ ಎಲ್ಲ ವಾ ಅಂದರು, ಒಂದು 1000 ಲೈಕ್ ಬಂತು ಅಂದರೆ ಸ್ಕೂಬಾ ಡೈವಿಂಗ್ ಆಚೆ ಹೋಗ್ಬಿಡುತ್ತೆ. ಅಷ್ಟು ಮೀರು ಮಾಡಬೇಡಿ ಅಂತ ಹೇಳೋದು, ಇಟ್ಟು ಕ್ರಿಮಿನಲ್ ವೇಸ್ಟ್ ಆಫ್ ಮನಿ ಆ್ಯಂಡ್ ಟೈಮ್ ಆ್ಯಂಡ್ ಆಲ್ಸೋ ದ ಎಫರ್ಟ್. ಸೊ ಇಷ್ಟಾದರೆ ಕೋರ್ಸ್ ಮಾಡಬೇಕು. ಈಸ್ ಎ ಕೋರ್ಸ್ ಕಾಲ್ಡ್ ಓಪನ್ ವಾಟರ್ ಡೈವರ್ ಕೋರ್ಸ್, ವಿಚ್ ಆ್ಯಸ್ ಆನ್ ಟುಡೇ ಈಗ ಇನ್ನೇನು ರೇಟ್ಗಳನ್ನು ಸ್ವಲ್ಪ ಜಾಸ್ತಿ ಆಗ್ಬೋದು. ರೇಟ್ಸ್ ಬಗ್ಗೆ ಎಲ್ಲ ನಾನು ಆಮೇಲೆ ಹೇಳ್ತೇನೆ, ನಿಮ್ಗೆ ಯಾರಿಗಾರು ಇಂಟ್ರೆಸ್ಟ್ ಇದೆ ಕೇಳಿದ್ರೆ. ಸೊ ಓಪನ್ ವಾಟರ್ ಕೋರ್ಸಲ್ಲಿ ಏನಾಗುತ್ತೆ, ನಿಮಗೆ ಒಂದು ಲಿಂಕ್ ಕಳಿಸ್ತೇವೆ ನಾವು. ಆ ಲಿಂಕಲ್ಲಿ ಟೆಕ್ಸ್ಟ್ ಇರುತ್ತೆ. ಆ ಟೆಕ್ಸ್ಟ್ ಅಂದರೆ ನಿಮಗೆ ಥಿಯರಿ ಎಲ್ಲ ಓದಿ, ಅದೇ ಆ ಥಿಯರಿ ಏನಿರುತ್ತೆ ಅಂದರೆ, ಈ ಸಮುದ್ರ ಅಂದರೆ ಏನು, ನೀರು ಅಂದರೆ ಏನು, ನೀರಲ್ಲಿ ಎಷ್ಟು ಭಾಗ ಇರುತ್ತೆ, ಆ ನೀರಲ್ಲಿ ನೀವು ಏನು ಆಕ್ಸಿಜನ್ ಸಿಲಿಂಡರ್ ಒಳಗೆ ಆ ಕಡೆ ಹಾಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ ಯಾಕೆ, ಆ್ಯಂಡ್ BCD ಅಂದರೆ ಏನು, ಸಿಲಿಂಡರ್ ಅಂದರೆ ಏನು, ಏನನ್ನ ಫಿಲ್ ಮಾಡ್ತಾರೆ, ಹೇಗೆ ಮಾಡ್ತಾರೆ, ಎಲ್ಲ ಥಿಯರಿನೂ ಓದಿ ನೀವು ಒಂದು ಸಣ್ಣ ಟೆಸ್ಟ್ ಕೊಡಬೇಕಾಗುತ್ತೆ. ಟೆಸ್ಟ್ ಈಸ್ ಲೈಕ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸು. ಅದನ್ನು ಬರೆದ್ರೆ ಅದರಲ್ಲಿ ಒಂದು 70% ಪ್ಲಸ್ ಬಂದರೆ ನೀವು ಪಾಸ್ ಆದರೆ ನೀವು ಇಮಿಡಿಯೇಟಾಗಿ ನಾವು ಪೂಲ್ ಕರ್ಕೊಂಡು ಹೋಗ್ತೀವಿ. ಬಟ್ ಜನರಲಿ ಯಾರೂ ಫೇಲ್ ಆಗೋದಿಲ್ಲ. ಸೊ ಹಾಗಾಗಿಬಿಟ್ಟು ನಾವು ಅದನ್ನು ಆ ಥಿಯರಿ ಟೆಸ್ಟ್ ಮಾಡೋ ಸೈಮಲ್ಟೇನಿಯಸ್ ಆಗಿ ಪೂಲ್ ಸೆಷನ್ ಅಂತ ಏನು ಮಾಡ್ತೀವಿ ಸ್ವಿಮ್ಮಿಂಗ್ ಪೂಲಲ್ಲಿ. ನಾನು ಆವಾಗಲೇ ಹೇಳ್ದಂಗೆ ಡಿಸ್ಕವರಿ ಸ್ಕೂಬಾ ಡೈವಿಂಗಲ್ಲಿ ಏನು ಹೇಳ್ಕೊಡ್ತೀವಿ ಅದನ್ನು ಎಕ್ಸ್ಟೆನ್ಸಿವ್ ಆಗಿ ಒಂದು ದಿನ ಫುಲ್ ಎಲ್ಲ ಹೇಳ್ಕೊಡ್ತೀವಿ. ಸೊ ಇದಿಷ್ಟು ಮುಗಿದ ಮೇಲೆ ನೀವು ಮಾನಸಿಕವಾಗಿ ಸಮುದ್ರದ ಆಳಕ್ಕೆ ಹೋಗ್ಲಿಕ್ಕೆ ತಯಾರಾಗಿರ್ತೀರ. ಸೊ ಸಮುದ್ರದ ಆಳಕ್ಕೆ ಹೋಗಿ ತಯಾರಾಗಿರ್ತೀರ ಅಂದಾಗ ಅವತ್ತು ನೀವು ನಿಮ್ಮ ಫೈನಾನ್ಷಿಯಲ್ ಕೆಪಾಸಿಟಿ, ನಿಮ್ಮ ಟೈಮಿಂಗು ಎಲ್ಲದ್ರ ಮೇಲೆ, ಇಲ್ಲ ನೇತ್ರಾಣಿಗೆ ಹೋಗ್ಬೋದು, ಇಲ್ಲ ಪಾಂಡಿಚೇರಿಗೆ ಹೋಗ್ಬೋದು, ಇಲ್ಲ ಅಂಡಮಾನ್ಗೆ ಹೋಗ್ಬೋದು. ಆ ಥರ ದೇರ್ ಆರ್ ಮಲ್ಟಿಪಲ್ ಚಾಯ್ಸಸ್ ಆ್ಯಂಡ್ ದೇರ್ ಆರ್ ಮೆನಿ ಪೀಪಲ್ ಹೂ ಹ್ಯಾವ್ ಟ್ರಾವೆಲ್ಡ್ ಫಾರ್ ದ ಕೋರ್ಸ್ ಇಟ್ ಸೆಲ್ಫ್ ವಿತ್ ಮೀ ಟು ಮಾಲ್ಡೀವ್ಸ್, ಆರ್ ದೇರ್ ಆರ್ ಪೀಪಲ್ ಹೂ ಆರ್ ಗೋಯಿಂಗ್ ಟು ಬಾಲಿನಲ್ಲಿ ಕೋರ್ಸ್ ಮಾಡಿದವರು ಇದ್ದಾರೆ ಆ ಥರ. ಸೊ ಒಂದು ಸಲ ಅಲ್ಲಿಗೆ ಹೋದ್ಮೇಲೆ ಅಲ್ಲಿ ನೀರಲ್ಲಿ there will be 4 sessions of 1 hour each approximately. ಸೊ ಅದರಲ್ಲಿ ನಿಮಗೆ ಅದು ಎಲ್ಲ ಕ್ಲಿಯರ್ ಆಗಿ ಹೇಳ್ಕೊಡ್ತೀವಿ 2 ಡೈವ್ನಲ್ಲಿ. ಆಮೇಲೆ 2 ಡೈವ್ ಕಾಲ್ಡ್ ಆಸ್ ದ ಫನ್ ಡೈವ್ಸ್. ಅಂದರೆ ದಿಸ್ ಈಸ್ ಅನ್ ಎಕ್ಸ್ಪೀರಿಯನ್ಸ್ ಫಾರ್ ಯು ಟು ವೆಂಚರ್ ಇನ್ ಟು ದ ಓಪನ್ ಓಷನ್ ಆ್ಯಂಡ್ ಸ್ವಿಮ್ ಲೈಕ್ ಎ ಫಿಶ್ ಅಲಾಂಗ್ ವಿತ್ ದ ಫಿಶಸ್ ಅಂತ ಏನು ಹೇಳ್ತೀವಿ. ಸೊ ಇಷ್ಟು ಆದರೆ ಯು ವಿಲ್ ಬಿಕಮ್ ಎ ಸರ್ಟಿಫೈ, ಇದನ್ನು ಸಕ್ಸಸ್ಫುಲ್ ಆಗಿ ಮುಗಿಸಿದ್ರೆ ಯು ವಿಲ್ ಬಿಕಮ್
a certified open water scuba diver who can dive up to 18 to 20 meters anywhere in the world. ಒಂದು ಸರ್ಟಿಫಿಕೇಶನ್ ಕಾರ್ಡ್ ಕೊಡ್ತೀವಿ. ಆ ಕಾರ್ಡ್ನ ನೀವು ಕ್ರೆಡಿಟ್ ಕಾರ್ಡ್ ಥರ ಪ್ರಿಂಟ್ ಮಾಡಿ ಇಟ್ಕೋಬೋದು ಜಾಬಲ್ಲಿ. ಆ ಕಾರ್ಡನ್ನು ಯಾವುದೇ ಸ್ಕೂಬಾ ಡೈವ್ ಸೆಂಟರಲ್ಲಿ ವರ್ಲ್ಡ್ ವೈಡ್ ಎಲ್ಲೇ ತೋರಿಸಿದ್ರು ದೇ ವಿಲ್ ಗಿವ್ ಯು ಪರ್ಮಿಷನ್ ಟು ಡೈವ್ ಅಪ್ ಟು 20 meters. ಇದಾದ್ಮೇಲೆ ಫರ್ದರ್ ನಿಮ್ಗೆ ಇನ್ನೂ ಇಂಟ್ರೆಸ್ಟ್ ಇದೆ ಅಂತಂದ್ರೆ ಅಡ್ವಾನ್ಸ್ ಕೋರ್ಸ್ ಮಾಡ್ಬೋದು. ಅಡ್ವಾನ್ಸ್ ಕೋರ್ಸ್ ಮಾಡಲಿಕ್ಕೆ ಅದರಲ್ಲಿ 5 ಡೈವ್ಸ್ ಇರುತ್ತೆ. 5 ಡೈವಲ್ಲಿ ಸ್ಪೆಷಾಲಿಟೀಸ್ ಇರುತ್ತೆ. ನ್ಯಾವಿಗೇಷನ್ ಮಾಡ್ಬೋದು, ಫೋಟೋಗ್ರಫಿ ಮಾಡ್ಬೋದು, ಫಿಶ್ ಐಡೆಂಟಿಫಿಕೇಶನ್ ಕೋರ್ಸ್ ಮಾಡ್ಬೋದು, ಇಲ್ಲ ಎಲ್ಲರೂ ಒಳ್ಳೆ ಜಾಗದಲ್ಲಿ ಚಾನ್ಸ್ ಸಿಕ್ಕಿದ್ರೆ ರೆಗ್ ಡೈವಿಂಗ್ ಸ್ಪೆಷಾಲಿಟಿ ಮಾಡ್ಬೋದು. ಈ ಥರ ಸ್ಪೆಷಾಲಿಟಿ ಕೋರ್ಸ್ ಮಾಡಿಬಿಟ್ಟು ಯು ಕ್ಯಾನ್ ಬಿಕಮ್ ಎನ್ ಅಡ್ವಾನ್ಸ್ ಸ್ಕೂಬಾ ಡೈವರ್ ಆಲ್ಸೋ. ಅಡ್ವಾನ್ಸ್ ಸ್ಕೂಬಾ ಡೈವರ್ ಆದರೆ ಯು ಕ್ಯಾನ್ ಡೈವ್ ಅಪ್ ಟು ಬಿಟ್ವೀನ್ 35 and 40 meters. ಸೊ ದಿಸ್ ಈಸ್ ಅನ್ ಅಡ್ವಾನ್ಸ್ಡ್ ಸ್ಕೂಬಾ ಡೈವರ್. ಆ್ಯಂಡ್ ಸುಮಾರು ಡೈವ್ ಡೆಸ್ಟಿನೇಷನ್ಸ್ ಎಲ್ಲ ಇದರಲ್ಲಿ ಏಷ್ಯಾನಲ್ಲಿ ಇರೋವೆಲ್ಲನೂ ದೇ ಡಿಮ್ಯಾಂಡ್ ದಟ್ ಯು ಶುಡ್ ಹ್ಯಾವ್ ಎನ್ ಅಡ್ವಾನ್ಸ್ ಸರ್ಟಿಫೈಡ್ ಸ್ಕೂಬಾ ಡೈವರ್ ಅಂತ ಅಂದ್ಬಿಟ್ಟು. ಆ್ಯಂಡ್ ಕೆಲವು ಕಡೆ ಪರ್ಟಿಕ್ಯುಲರ್ಲಿ ಸುಮಾರು ಕಡೆಗಳಲ್ಲಿ ಏನಾಗುತ್ತೆ, ಅಲ್ಲಿ ನೀರಿನ ಸೆಳೆತ, ನಾವೇನು ಕರೆಂಟ್ ಟ್ರಿಬ್ಯುನಲ್ಸ್ ಅಂತ ಏನು ಹೇಳ್ತೀವಿ, ಆಮೇಲೆ ಕರೆಂಟ್ಸ್ ಅಂತ ಏನು ಹೇಳ್ತೀವಿ, ಸೊ ಅದಕ್ಕೆ ಕಂಪೇರ್ ಮಾಡಿದಾಗ ಸುಮಾರು ಜನ ಏನು ಹೇಳ್ತಾರೆ, ನೀವು ಅಡ್ವಾನ್ಸ್ ಮಾಡಿಬಿಟ್ಟು ಜೊತೆಲಿ ಒಂದು 50 ಡೈವ್ ಆಗಿದ್ರೆ ಮಾತ್ರ ಈ ಥರ ಒಂದು ಈಗ ಫಾರ್ ಎಕ್ಸಾಂಪಲ್ ಯಾರೋ ರೆಡ್ ಸಿಗೆ ಹೋಗಬೇಕು ಅಂತಂದರೆ, ರೆಡ್ ಸಿನಲ್ಲಿ ಡೈವ್ ಮಾಡ್ಲಿಕ್ಕೆ ಹೋಗಬೇಕು ಅಂತಂದರೆ ಪ್ರಿಫರೇಬಲಿ ಪೀಪಲ್ the basic essentiality is you should be an advanced scuba diver with more than 50 dive experience in your hand. So these are the 2 levels. ಇದೆರಡು ಲೆವೆಲ್ ಆಗೋಷ್ಟರಲ್ಲಿ ನೀವು ನೆಕ್ಸ್ಟ್ ನಿಮ್ಮ ಇದ್ರ ಮೇಲೆ ಡಿಪೆಂಡ್ ಮಾಡಿಕೊಂಡು ಸ್ಪೆಷಾಲಿಟಿ ಕೋರ್ಸ್ಗಳು ಮಾಡ್ಬೋದು. ನೈಟ್ರಾಕ್ಸ್ ಕೋರ್ಸ್ ಅಂತ ಇರುತ್ತೆ. ಯಾಕೆಂದರೆ ಸಿಲಿಂಡ್ರಲ್ಲಿ ನಾವು ನಿಮಗೆ ಫಿಲ್ ಮಾಡಿ ಕೊಡೋದು ನೈಟ್ರೋಜನ್, ವಿಚ್ ಇಸ್ ದ ನಾರ್ಮಲ್ ಏರ್ ಅವೈಲೇಬಲ್ ಆಲ್ ಅರೌಂಡ್ ಅಸ್, ವಿಚ್ ಹಸ್ ಗಾಟ್ 22% ಆಫ್ ಆಕ್ಸಿಜನ್. ಸೊ ಬೇರೆ ನೈಟ್ರಾಕ್ಸ್ ಅಲ್ಲಿ ಏನಾಗುತ್ತೆ, ದಿಸ್ ಈಸ್ ಎನ್ರಿಚ್ಡ್ ಆಕ್ಸಿಜನ್ ಇರುತ್ತೆ ಅದರಲ್ಲಿ ಎಕ್ಸ್ಟ್ರಾ ಪರ್ಸೆಂಟೇಜ್, ವಿಚ್ ವಿಲ್ ಅಲೋ ಯು ಟು ಸ್ಟೇ ಲಾಂಗರ್ ಟೈಮ್ ಅಪ್ ಟು 30 meters ಇನ್ ದ ವಾಟರ್. ಸೊ ಅದು ನೈಟ್ರಾಕ್ಸ್ ಒಂದು ಕೋರ್ಸ್ ಮಾಡ್ಬೋದು. ಇಲ್ಲಾಂದರೆ ಎಮರ್ಜೆನ್ಸಿ ಫಸ್ಟ್ ರೆಸ್ಪಾನ್ಸ್ ಅಂದರೆ EFR ಅಂತಂದು ಹೇಳ್ತೀವಿ. ಆಮೇಲೆ ಇವನ್ ಸ್ಕೂಬಾ ಡೈವಿಂಗಲ್ಲೂ CPR ಕೋರ್ಸ್ ಮಾಡಿಸ್ತಾರೆ. ಸೊ ದಟ್ ಫಸ್ಟ್ ಏಡ್ಗೆ ಇದಕ್ಕೆ ಎಲ್ಲ. ಆ್ಯಂಡ್ ರೆಸ್ಕ್ಯೂ ಡೈವರ್ ಆಗ್ಬೋದು, ಮಾಸ್ಟರ್ ಡೈವರ್ ಆಗ್ಬೋದು, ಮಾಸ್ಟರ್ ಆಗ್ಬೋದು, ಡೈ ಮಾಸ್ಟರ್ ಆದಮೇಲೆ ಇನ್ಸ್ಟ್ರಕ್ಟರ್ ಆಗ್ಬೋದು. ಫೋಟೋಗ್ರಫಿ ಸ್ಪೆಷಾಲಿಟೀಸ್ ಇದೆ. ಅಂಡ್ ಸೊ ಅಂದ್ರೆ ಈಗ ನಿಮ್ ಸಂಸ್ಥೆ ಇದಕ್ಕೆ ನೀವು ಸಹಾಯ ಮಾಡ್ತಿರಲ್ವಾ, ಅಥವಾ ಯಾರು ಇಂಟ್ರೆಸ್ಟ್ ಇದ್ರೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ನ್ಯಾಟೆಕ್ಸ್ ಡೈವರ್ಸ್ ಅಂತ ಒಂದು ಸಪ್ರೇಟ್ ಆದ ಒಂದು ಡಿವಿಷನ್ನೇ ಇದೆ. ಅಂಡ್ ಎಲ್ಲ ಇದೆ. 14 ಜನ ನನ್ನ ಜೊತೆನಲ್ಲಿ ಒಂದು ವಾರದಲ್ಲಿ ಕೋರ್ಸ್ಗೆ ಟ್ರೈನಿಂಗ್ ಮಾಡೋಷ್ಟು ಕೆಪಾಸಿಟಿ ನಮ್ಮ ಹತ್ರ ಆಸ್ ಆನ್ ಟುಡೇ ಇದೆ. ಅದಕ್ಕಿಂತ ಜಾಸ್ತಿ ಬಂದರೆ ನನಗೆ ಸುಮಾರು ಸ್ನೇಹಿತರಿದ್ದಾರೆ ಬೆಂಗಳೂರಲ್ಲಿ, ಅವರಿಂದ ಎಕ್ವಿಪ್ಮೆಂಟ್ಸ್ ತಗೊಂಡು ಓಕೆ. ಸೊ ಇವಾಗ ನನಗೆ ಈಗ ಫೋಟೋಗ್ರಫಿ ಪಾಯಿಂಟ್ ಆಫ್ ವ್ಯೂ ನಲ್ಲಿ ನಾನು ಡೈವರ್ ಆಗ್ಬೇಕು ಅಥವಾ ನಾನು ಸಮುದ್ರ ಆಳಕ್ಕೆ ಹೋಗ್ಬೇಕು ಅಂದಾಗ ನನ್ನ ಫೋಟೋಗ್ರಫಿ ತಯಾರಿ ಏನೇನು ಇರ್ಬೇಕು ಸರ್? ಬೇಸಿಕಲಿ ನಾನು ಏನು ಹೇಳ್ತೀನಿ ಅಂತಂದರೆ, ನಾನು ಕ್ಯಾಮ್ರಾನ ನೀರೊಳಗೆ ತೊಗೊಂಡು ಹೋದಾಗ ನನಗೆ ಆಲ್ಮೋಸ್ಟ್ 60-65 ಡೈವ್ ಆಗಿತ್ತು. ಯಾಕೆಂದರೆ ನನಗೇನಾಯಿತು, ನಾನು ಫೋಟೋಗ್ರಫಿ, ಈಗ ಫಾರ್ ಎಕ್ಸಾಂಪಲ್ ಲೆಟ್ ಮಿ ಕಂಪೇರ್ ಮೈ ಸೆಲ್ಫ್ ವಿತ್ ಮೈ ಯಂಗರ್ ಸನ್ ಧೀರಜ್. ಸೊ ಧೀರಜ್ ಅವ್ನು ನಾನು ಕ್ಯಾಮ್ರಾ ಫೋಟೋಗ್ರಫಿ ಮಾಡಲೇಬೇಕು ಅಂತಲೇ ನೀರಿಗೆ ಬಂದ. ಅವ್ನು ನೀರೊಳಗೆ ಇಳಿದು 10-12 ದಿನದಲ್ಲಿ ಅಡ್ವಾನ್ಸ್ ಕೋರ್ಸ್ ಮಾಡಿಕೊಂಡು ಹಿ ಟುಕ್ ಫೋಟೋಗ್ರಫಿ ಆಸ್ ಎ ಸ್ಪೆಷಲ್ ಥಿಂಗ್ ಆ್ಯಂಡ್ ಹಿ ಸ್ಟಾರ್ಟೆಡ್ ಲರ್ನಿಂಗ್ ಬಾಯನ್ಸಿ ಕೋರ್ಸಸ್. ಸೊ ಫೋಟೋಗ್ರಫಿ ಮಾಡಲಿಕ್ಕೆ ಮುಂಚೆ ಯಾರೇ ಒಬ್ಬ ಅಂದರೆ ಏನು ರೆಸ್ಪಾನ್ಸಿಬಲ್ ಸಿಟಿಸನ್ ಅಂತ ಏನು ಹೇಳ್ತೀವಿ, ಅವರಿಗೆ ಬೇಸಿಕ್ಕಾಗಿ ಏನಾಗಬೇಕು, ದೇ ಶುಡ್ ಲರ್ನ್ ಟು ಬಿ ಎ ಬಾಯಂಟ್ ಡೈವರ್, ಸ್ಕೂಬಾ ಡೈವರ್. ಬಾಯಂಟ್ ಸ್ಕೂಬಾ ಡೈವರ್ ಅಂದರೆ ನೀವು ನೀರಿನ ಒಳಗಡೆ, ನೀರಿನ ಸುತ್ತಮುತ್ತದಲ್ಲಿರೋ ಯಾವುದೇ ಒಂದು ಕೋರಲ್ನಾಗಲಿ, ಫಿಶನ್ನೇ ಆಗಲಿ ಅಥವಾ ಜೀವಿಗಳನ್ನೇ ಆಗಲಿ ಡಿಸ್ಟರ್ಬ್ ಮಾಡ್ದಂಗೆ ನೀವು ಸ್ಕೂಬಾ ಡೈವಿಂಗ್ ಮಾಡಿಕೊಂಡು ಕಂಫರ್ಟೇಬಲ್ ಆಗಿರ್ತೀರಾ. ಆ ಒಂದು ಲೆವೆಲ್ ರೀಚ್ ಆದಮೇಲೆ ಕ್ಯಾಮ್ರಾ ತೊಗೋಬೋದು. ಆ್ಯಂಡ್ ಕ್ಯಾಮ್ರಾ ತೊಗೊಳ್ಳೇಬೇಕು ಅಂದರೆ ಮೈ ಫಸ್ಟ್ ಸಜೆಷನ್ ಟು ಎನಿಬಡಿ ಹೂ ವಾಂಟ್ ಟು ಡೂ ಫೋಟೋಗ್ರಫಿ ಆ್ಯಂಡ್ ಹೂ ಕ್ಯಾನ್ ಇನ್ವೆಸ್ಟ್ ಆನ್ ಥಿಂಗ್ಸ್ ಅಂದರೆ, ಜನ ಫಸ್ಟ್ ಹೇಳೋದು ಗೋಪ್ರೋ ತೊಗೊಳ್ಳಿ ಅಂತ. ಬಟ್ ನಾನು ಫೋಟೋಗ್ರಫಿನೇ ಮಾಡೋದಾದರೆ ಐ ಸಜೆಸ್ಟ್ ಟೇಕ್ ಅಟ್ಲೀಸ್ಟ್ ಎ ಒಲಂಪಸ್ ಟಫ್ TG6 series, which is a very good camera, which is very good for macro photography or landscape photography or the small portrait photography also. And it has got a wonderful setups and features available for underwater, and there is also a casing available. So ಈ ತರ ಫೋಟೋಗ್ರಫಿ ಮಾಡೋದಕ್ಕೆ ಸ್ಟಾರ್ಟಿಂಗ್ ಪಾಯಿಂಟ್ ಅದು ಎಲ್ಲರೂ ಮಾಡೋದು. ಇಲ್ಲಾಂದ್ರೆ ಹೇಳಿ ಸರ್. ಹೇಳಿ. ಹಲೋ, ಥ್ಯಾಂಕ್ ಯು. ಇದು ಸದ್ಯಕ್ಕೆ ಇದು ತುಂಬಾ ಒಳ್ಳೆ ಇನ್ಫಾರ್ಮೇಶನ್ ಶೇರ್ ಮಾಡಿದ್ರಿ. ಥ್ಯಾಂಕ್ ಯು ಸರ್. ಸೊ ನಾನು ಈಗ ಪಿಕ್ಚರ್ಸ್ ತೋರ್ಸಕ್ ಶುರು ಮಾಡ್ತೀನಿ. ಸೊ ಅಟ್ಲೀಸ್ಟ್ ಈಗ ನಾವು ಟೈಮ್ ಆಗ್ತಾ ಬರ್ತಾ ಇದೆ. ಸೊ ಎಲ್ಲರಿಗೂ ಚಿತ್ರಗಳನ್ನ ತೋರ್ಸೋಣ. ಚಿತ್ರ ತೋರಿಸ್ತಾ ಮತ್ತೆ ಇನ್ನೂ ಹೆಚ್ಚಿಗೆ ವಿಷಯಗಳನ್ನ ಚರ್ಚೆ ಮಾಡೋಣ ಸರ್, ಏನಂತೀರಾ?
ಹಾ, ಮೀನ್ ಮೇಲೆ ಚೇತನ್, ನಿಂದೇನಾದ್ರು ಪ್ರಶ್ನೆ ಇದ್ರೆ ಕೇಳಿ, ಅಷ್ಟೊತ್ತಿಗೆ ಫೋಟೋ ಹಾಕ್ತೀನಿ. ನಂದು ಸರ್, ಆಗ್ಲೇ ನೀವು ಸುಮಾರು ಅಂಡರ್ ವಾಟರ್ ಜೀವಿಗಳ ಬಗ್ಗೆ ಹೇಳಿದ್ರಿ. ಅಂಡ್ ನನಗೆ ಏನ್ ಕಾಡುತ್ತೆ ಅಂದ್ರೆ, ಆನ್ ಲ್ಯಾಂಡ್ ನಾವು ಒಂದು ಸಬ್ಜೆಕ್ಟ್ ನ ಅರ್ಥ ಮಾಡ್ಕೊಳ್ಳೋದೇ ತುಂಬಾನೇ ಕಷ್ಟ. ಅಂಥದ್ರಲ್ಲಿ ಅಂಡರ್ ವಾಟರ್ ಇಳಿದು ಆ ಸಬ್ಜೆಕ್ಟ್ ನ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋ ರೀತಿ ಅಥವಾ ನಿಮ್ ಪ್ರಿಪರೇಷನ್ ಹೇಗಿರುತ್ತೆ, ಅದಾದ್ಮೇಲೆ ನೀವು ಡೆಪ್ತ್ ಹೋಗ್ತಾ ಹೋಗ್ತಾ ಲೈಟ್ ಕಮ್ಮಿ ಆಗ್ತಾ ಹೋಗ್ತಾ ಇರುತ್ತೆ. ಹೌದು. ಇದ್ರ ಜೊತೆಗೆ ಸಬ್ಜೆಕ್ಟ್ ಮೋಷನ್ ಆಗಿರ್ಬೋದು, ಆಮೇಲೆ ಕರೋಸಿವ್ ಸಾಲ್ಟ್ ವಾಟರ್ ಬೇರೆ ಇರುತ್ತೆ. ಸೊ ಈ ತರ ನೀವು ಚಾಲೆಂಜಸ್ ನ ಫೇಸ್ ಮಾಡ್ತಿರಲ್ಲ ಸರ್, ಸೊ ಏನೇನ್ ಚಾಲೆಂಜಸ್ ನ ಫೇಸ್ ಮಾಡ್ತೀರಾ, ಅದೊಂದು ಸ್ವಲ್ಪ ಬ್ರೀಫ್ ಆಗಿ ಹೇಳಿ ಸರ್. ಬೇಸಿಕಲಿ ನಾನು ಯಾವುದೇ, ಫಾರ್ ಎಕ್ಸಾಂಪಲ್ ಈಗ ನಾನು ಇಂಡೋನೇಷ್ಯಾದಲ್ಲಿ ರಾಜ ಹಂಪಟ್ ಹೋಗ್ತಾ ಇದ್ದೀನಿ, ಇಸ್ ಮೈ ಮೋಸ್ಟ್ ಫೇವ್ರೇಟ್. ಸೊ ನಾನು ರಾಜ ಹಂಪಟ್ ಹೋಗ್ತಾ ಇದ್ದೀನಿ ಅಂದ ತಕ್ಷಣ ರಾಜ ಹಂಪಟ್ನಲ್ಲಿ ಯಾವ ಪಾರ್ಟ್ಗೆ ಹೋಗ್ತಾ ಇದ್ದೀನಿ ಅಂತ ನೋಡ್ತೀನಿ. ಯಾಕೆಂದರೆ ರಾಜ ಹಂಪಟ್ಗೆ ಯಾವ ಪಾರ್ಟ್ಗೆ ಹೋಗ್ತೀನಿ ಅಂತ ನೋಡಿದ ತಕ್ಷಣ ಅಲ್ಲಿ ಆ ಜಾಗದಲ್ಲಿ ಡೈವಿಂಗ್ ಹೇಗಿದೆ, ಅಲ್ಲಿ ಇನ್ನೊಂದು ಏನಾಗುತ್ತೆ ಗೊತ್ತಾ, ಈಗ ಫಾರ್ ಎಕ್ಸಾಂಪಲ್ ನೀವು ಕಬಿನಿಗೆ ಹೋದ್ರೆ ಅಲ್ಲಿ ಎ ಝೋನ್ ಇದೆ, ಬಿ ಝೋನ್ ಇದೆ, ಅಂತರ್ಸಂತೆ ಇದೆ, ಅದಿದೆ ಇದೆ. ಸೊ ಎಲ್ಲ ನಿಮಗೆ ಗೊತ್ತಿರುತ್ತೆ ಜನಕ್ಕೆ. ಅದೇ ಥರ ನಾವು ಒಂದು ರೆಸಾರ್ಟ್ಗೆ ಹೋದ್ರೆ ಆ ರೆಸಾರ್ಟ್ ಸುತ್ತಮುತ್ತ ಡೈವ್ ಸೈಟ್ಸ್ ಅಂತ ಕರೀತಾರೆ. ಸೊ ಎಷ್ಟು ಡೈವ್ ಸೈಟ್ಸ್ ಇದೆ, ಯಾವ ಡೈವ್ ಸೈಟ್ ಎಷ್ಟೆಷ್ಟು ಆಳ ಇದೆ, ಅಲ್ಲಿ ಯಾವ ಥರ ಫಿಶ್ ಲೈಫ್ ಇದೆ, ಎಲ್ಲ ನಮಗೆ ಡೀಟೇಲ್ಸ್ ಇರುತ್ತೆ. ಆ ಡೀಟೇಲ್ ಪ್ರಕಾರ ನಾನು ನನ್ನ ಕ್ಯಾಮ್ರಾ, ಲೆನ್ಸು ಎಲ್ಲ ರೆಡಿ ಮಾಡ್ಕೊಂಡು ಹೋಗ್ತೀನಿ. ಅದ್ರ ಜೊತೆಯಲ್ಲಿ ದೆರ್ ಈಸ್ ಸಮಥಿಂಗ್ ಅನ್ಪ್ರೆಡಿಕ್ಟಬಲ್ ಈಸ್ ದ ವೆದರ್, ವಿಚ್ ಈಸ್ ನಾಟ್ ಇನ್ ಮೈ ಹ್ಯಾಂಡ್, ಆ್ಯಂಡ್ ದ ಕರೆಂಟ್ಸ್. ಸೊ ವೆದರ್ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ನಾವು ಹೋಗ್ತೀವಿ ಒಳಗಡೆ. ಆ್ಯಂಡ್ ಅವಾಗ ಏನಾಗುತ್ತೆ, ತುಂಬ ಕರೆಂಟ್ ಜಾಸ್ತಿ ಇದ್ದು ಟರ್ಬ್ಯುಲೆನ್ಸ್ ಜಾಸ್ತಿ ಇದ್ದರೆ ದೆರ್ ಈಸ್ ಎ ಟೆಕ್ನಿಕಲ್ ಟರ್ಮ್ ಕಾಲ್ಡ್ ಡ್ರಿಫ್ಟ್ ಡೈವಿಂಗ್ ಅಂತ. ಡ್ರಿಫ್ಟ್ ಡೈವಿಂಗ್ ಅಂದರೆ ಹೇಗೆ ಅಂದರೆ, ಕರೆಂಟ್ ತುಂಬ ಜಾಸ್ತಿ ಇದ್ದಾಗ ನಾವು ನೀರೊಳಗಡೆ ಜಂಪ್ ಮಾಡಿದ ತಕ್ಷಣ ಆ ಕರೆಂಟ್ ಜೊತೆನಲ್ಲೇ ಮೂವ್ ಆಗ್ತಾ ಹೋಗ್ತೀವಿ. ಸೊ ದಟ್ ಮೀನ್ಸ್ ಹ್ಯೂಮನ್ ಎಫರ್ಟ್ ನಾವು ಹಾಕೋದಕ್ಕೆ ಹೋಗೋದಿಲ್ಲ ಕರೆಂಟ್ ಜೊತೆ ಫೈಟ್ ಮಾಡೋದಕ್ಕೆ. ಸೊ ಆ ಥರ ಹೋಗ್ತಾ ಇರಬೇಕಾದ್ರೆ ನಾವು ಡ್ರಿಫ್ಟ್ ಡೈವಿಂಗ್ ಮಾಡ್ತೀವಿ. ಸೊ ಆ್ಯಂಡ್ ಅದಕ್ಕೆ ತಕ್ಕನಂಗೆ ನಾನು ಡೈವ್ ಮಾಡೋದಕ್ಕೆ ಮುಂಚೆನೇ ಅವ್ರೇನು ಹೇಳ್ತಾರೆ, ಈಗ ಐ ಆಮ್ ಟೇಕಿಂಗ್ ಯು ಟು ದ ಬ್ಲೂ ಹೋಲ್ ಅಂತಂದು ಹೇಳ್ತಾರೆ. ಬ್ಲೂ ಹೋಲ್ ಅಂತಂದರೆ ಅಲ್ಲಿ ಒಂದು 30 ಮೀಟರ್ಸ್ಗೆ ಹೋಗ್ಬಿಟ್ಟು ಒಂದು ಸಣ್ಣ ಟನಲ್ ಇದೆ, ಆ ಟನಲ್ ಒಳಗಡೆ ಡಾರ್ಕ್ ಇರುತ್ತೆ. ಸೊ ಆ ಡಾರ್ಕಲ್ಲಿ ಫೋಟೋ ತೆಗಿಬೇಕು. ಸೊ ನಾನು ಏನು ಮಾಡ್ತೀನಿ, ನನ್ನ ಫೋಕಸ್ ಲ್ಯಾಂಪ್ ರೆಡಿ ಮಾಡ್ಕೊತೀನಿ. ಡಾರ್ಕ್ ಇರೋದ್ರಿಂದ ನಾನು ಮ್ಯಾಕ್ರೋಫೋ ಲೆನ್ಸ್ ತೊಗೊಳ್ಳೋದಿಲ್ಲ. ಐ ವಿಲ್ ಟೇಕ್ ಓನ್ಲಿ 8-15 ಫಿಶ್ ಐ ಲೆನ್ಸ್. ಸೊ ಅದನ್ನು ತೊಗೊಂಡು ನನ್ನ ಸ್ಟ್ರೋಬ್ಸ್ನ ಒಂದು ಸ್ವಲ್ಪ ಎಕ್ಸ್ಟರ್ನಲ್ ಸ್ಟ್ರೆಂತ್ ಮೋಡ್ಗೆ ಹಾಕ್ಕೊಂಡು ಸೊ ಕರೆಕ್ಟಾಗಿ ಹೋಗ್ಬಿಟ್ಟು ಆದಷ್ಟು ಐ ವಿಲ್ ಟ್ರೈ ಟು ಟೇಕ್ ಒನ್ ಆಫ್ ದ ಬೆಸ್ಟ್ ಡೈವ್ ಗೈಡ್ ಹೂ ಕ್ಯಾನ್ ಹೆಲ್ಪ್ ಮೀ ಟು ಸ್ಪಾಟ್ ದ ಫಿಶಸ್ ಅಂತ ಅಂದ್ಬಿಟ್ಟು ಹೋಗ್ತೀನಿ. ಈ ಥರ ರೆಡಿ ಆಗ್ಬಿಟ್ಟು ಹೋಗ್ತೀನಿ. ಅಕಸ್ಮಾತ್ ಅಲ್ಲಿ ಹೋಗೋಷ್ಟರಲ್ಲಿ ಕರೆಂಟ್ ಜಾಸ್ತಿ ಆಯಿತು ಅಂದರೆ ಅವ್ರು ನಮ್ಮನ್ನು ಆ ಪಾಸ್ ಥ್ರೂ ಕೇವ್ ಒಳಗಡೆ ಕರ್ಕೊಂಡು ಹೋಗಲ್ಲ, ಆಚೆನೇ ಹೋಗ್ತೀವಿ ಅಂತಂದರೆ ಆವಾಗ ನಾವು ಎಲ್ಲಿ ಜಂಪ್ ಮಾಡಿದ್ವು ಅಲ್ಲೇ ಸುತ್ತ ಓಡಾಡ್ಕೊಂಡು ವಾಪಸ್ ಬರಬೇಕಾಗುತ್ತೆ. ದಟ್ ವಿಲ್ ಬಿ ಮೈ ಬ್ಯಾಡ್ ಲಕ್. ಅದು ನನಗೆ ಕೆಲವು ಸಲ ಆಗಿದೆ ಕೂಡ. ಇಲ್ಲ ಅಂತಂದರೆ ಆ ಕೇವ್ನಲ್ಲಿ ಒಳಗಡೆ ಹೋಗ್ತೀವಿ. ಒಳಗಡೆ ಪಾಸ್ ಥ್ರೂ ಒಂದು 10-15 ಮೀಟ್ರ್ ಇರುತ್ತೆ. 10-15 ಮೀಟ್ರು. ಆ್ಯಂಡ್ ಇನ್ನೊಂದೇನಾಗುತ್ತೆ, ದೆರ್ ಈಸ್ ಸಮಥಿಂಗ್ ಕಾಲ್ಡ್ ಆ್ಯಸ್ ದ ಡೌನ್ ಟೈಮ್ ಇಂದ, ಅಂದರೆ ಒಂದು ಸಿಲಿಂಡರ್ನ ನೀವು 30 ಮೀಟ್ರಲ್ಲಿ ನಿಮ್ಮ ಸಿಲಿಂಡ್ರಲ್ಲಿ ಎಷ್ಟು ಏರ್ ಇದೆ ಅನ್ನೋದ್ರ ಮೇಲೆ ಎಷ್ಟು ನಿಮಿಷ ಇರಬೇಕು ಅಂತ ಅಂದ್ಬಿಟ್ಟು ದೆರ್ ಇಸ್ ಎ ಸ್ಪೆಷಲ್ ಥಿಂಗ್ ಕಾಲ್ಡ್ ಡೈವ್ ಕಂಪ್ಯೂಟರ್ ಅಂತ ಇರುತ್ತೆ. ಅದನ್ನು ನೋಡ್ಕೊಂಡು ಡಿಸೈಡ್ ಮಾಡ್ಕೊತೀವಿ. ಸೊ ಇಷ್ಟು ಡಿಸೈಡ್ ಮಾಡಿಕೊಂಡು ನಾವು ಅದಕ್ಕೆ ತಕ್ಕನಂಗೆ ಮುಗಿಸ್ಕೊಂಡು ನಮ್ಮ ಟ್ಯಾಂಕ್ನಲ್ಲಿ 200 ಬಾರ್ಸ್ ಇಸ್ ದ ಜನರಲ್ ಏರ್, ಅದು 70 ಹಂಗೆ ಬರೋ ಅಷ್ಟರಲ್ಲೇ ನಾವು ಸ್ವಲ್ಪ ಮೇಲೆ ಬಂದು 50 ಬಾರ್ಗೆ ಆಗೋಷ್ಟರಲ್ಲಿ 5 ಫೀಟ್ಗೆ ಬಂದು 5 ಮೀಟರ್ಸ್ಗೆ ಬಂದು 3 ಮಿನಿಟ್ಸ್ ಸೇಫ್ಟಿ ಸ್ಟಾಪ್ ಮಾಡ್ಕೊಂಡು ಬರ್ತೀವಿ. ದಿಸ್ ಇಸ್ ದ ಜನರಲ್ ಪ್ಲಾನ್ ವಿ ಡು. ಇಲ್ಲಾಂದರೆ ಕೆಲವು ಕಡೆ ದೇರ್ ಇಸ್ ಎ ಪ್ಲೇಸ್ ಕಾಲ್ಡ್ ಲೆಂಬೆ ಅಂದ್ಬಿಟ್ಟು, ಲೆಂಬೆನಲ್ಲಿ 10 ಮೀಟರ್ ಅಷ್ಟೇ ಹೋಗ್ಬೋದು ನಾವು. ಯಾಕೆಂದರೆ ಡೀಪೆಸ್ಟ್ ಸೈಟ್ ಇನ್ ಲೆಂಬೆ ಇಸ್ ಅರೌಂಡ್ 16-17 ಮೀಟರ್ಸ್ ಆ್ಯಂಡ್ ಲೆಂಬೆ ಈಸ್ ಮೇನ್ಲಿ ಫಾರ್ ಮ್ಯಾಕ್ರೋ ಫೋಟೋಗ್ರಫಿ. ಸೊ ಅಲ್ಲಿ ನಾನು ಲೆನ್ಸ್ ತೊಗೊಳ್ಳೋದು 100 mm, ಅದ್ರ ಜೊತೆ ನಾನು ಎಕ್ಸ್ಟೆಂಡರ್ ತೊಗೊಂಡು ಹೋಗ್ತೀನಿ, ವಿಚ್ ಈಸ್ +5 ಎಕ್ಸ್ಟೆಂಡರ್ ಫಾರ್ ಮ್ಯಾಗ್ನಿಫಿಕೇಷನ್. ಆ್ಯಂಡ್ ದೆನ್ ಫೋಕಸ್ ಲ್ಯಾಂಪ್ ಚಿಕ್ಕದು ತೊಗೊತೀನಿ, ಸಣ್ಣ ಫೋಕಸ್ ಲ್ಯಾಂಪು ರೆಡ್ ಕಲರ್ದು, ಆದಷ್ಟು ಫಿಶ್ಗಳಿಗೆ ಡಿಸ್ಟರ್ಬ್ ಆಗದೆ ಇರೋ ಥರ. ಸೊ 2 ಸ್ಟ್ರೋಬ್ನ ನಾನು ಲೈಟ್ ಇಂಟೆನ್ಸಿಟಿನ ಕಮ್ಮಿ ಮಾಡ್ಕೊಂಡು ಹೋಗ್ತೀನಿ. ದಿಸ್ ಈಸ್ ಹೌ ವಿ ಪ್ಲ್ಯಾನ್ ಅವರ್ ಡೈವ್ಸ್ ಅಕಾರ್ಡಿಂಗ್ಲಿ. ಆ್ಯಂಡ್ ಬೇಸಿಕಲಿ ಹೋಗೋದಕ್ಕೆ ಮುಂಚೆನೇ ನಾವು ಎಷ್ಟು ದಿನ ಅಲ್ಲಿರ್ತೀವಿ ಅದನ್ನು ನೋಡಿಕೊಂಡು ಅದಕ್ಕೆ ತಕ್ಕನಂತೆ ನಾವು ನಮ್ಗೆ ಯೂಶ್ವಲಿ ಏನಾಗುತ್ತೆ, ಡೈವಿಂಗ್ ಹೋಗ್ಬೇಕಾದ್ರೆ ನಮ್ಮ ಬಟ್ಟೆಗಳು ಕಮ್ಮಿ ಇರುತ್ತೆ, ಎಕ್ವಿಪ್ಮೆಂಟ್ ಜಾಸ್ತಿ ಇರುತ್ತೆ. ಸೊ ನಮಗೆ ಅಲ್ಲಿ ಈಗ ನೀವು ಸಫಾರಿ ಮಾಡಬೇಕಾದ್ರೆ ಸಾಯಂಕಾಲ ಫಸ್ಟ್ ಕ್ಲಾಸ್ ಡ್ರೆಸ್ ಹಾಕ್ಕೊಂಡು ಗೋಲ್ಗರ್ಗೆ ಹೋಗ್ಬೋದು ಊಟಕ್ಕೆ, ಇಲ್ಲ ರೆಸ್ಟೋರೆಂಟ್ಗೆ ಹೋಗ್ಬೋದು. ಇಲ್ಲಿ ಏನೂ ಇಲ್ಲ, ಎಲ್ಲ ಸುಮಾರು ಜನ ಬೆಳಗ್ಗೆ ಸ್ಕೂಬಾ ಡೈವಿಂಗಿಗೆ ಹೋದರೆ ಅದೇ ಡ್ರೆಸ್ಸಲ್ಲೇ ಸಾಯಂಕಾಲದವರೆಗೂ ಇದ್ದು ರಾತ್ರಿ ಸ್ನಾನ ಮಾಡ್ಕೊಂಡು ಮಲಿಕೊಂಡು ಒಂದು ಪೈಜಾಮ ಹಾಕೊಂಡು ತಿರುಗಿ ಬೆಳಗ್ಗೆ ಎದ್ದು ಹೋಗ್ತಾ ಇರ್ತಾರೆ. ದಿಸ್ ವಿಲ್ ಬಿ ಅವರ್ ಲೈಫ್. ಸೊ ದಿಸ್ ಈಸ್ ಹೌ ಡೀಟೇಲ್ಸ್ ಆಗಿ. ಸರ್ ಹೇಳಿ ಸರ್. ಎಸ್ ಸರ್, ಎಸ್ ಸರ್, ಥ್ಯಾಂಕ್ ಯು ಸರ್. ಇವಾಗ ಒಂದು ನನ್ನ ಪ್ರೊಫೈಲ್ ಮೇಲೆ ಟಚ್ ಮಾಡಿ ಒಂದು ಫೋಟೋ ಹಾಕಿದ್ದೀನಿ. ಸೊ ಇದು
ನೀರಿನ ಒಳಗಡೆ ನಮ್ಮ ನಂದ ಅವರ ಕ್ಯಾಮ್ರಾ ಸೆಟಪ್ ಮತ್ತೆ ಅವರ ಇದು ಎಕ್ವಿಪ್ಮೆಂಟ್ ನ ನೋಡ್ಬೋದು. ಅಲ್ಲಿಂದ ಸ್ಟಾರ್ಟ್ ಮಾಡೋಣ ಅವರ ಪಿಕ್ಚರ್ ನೋಡಕ್ಕೆ. ಸೊ ಈಗ ಇದು ನೆರಳು ಬೆಳಕು ರೂಮ್. ಇಲ್ಲಿ ನಾವು ಪ್ರತಿ ಮಂಗಳವಾರ ರಾತ್ರಿ 8 ಗಂಟೆಯಿಂದ ನಮ್ಮ ಕಾರ್ಯಕ್ರಮ ಶುರುವಾಗುತ್ತೆ. ಪ್ರತಿ ವಾರ ಒಬ್ಬ ವಿಶಿಷ್ಟ ಛಾಯಾಗ್ರಾಹಕರನ್ನ ನಮ್ಮ ವೇದಿಕೆಗೆ ಕರೆಸಿ ಅವರ ಛಾಯಾಗ್ರಹಣ ಅನುಭವ ಮತ್ತೆ ಜರ್ನಿನ ನಾವು ಚರ್ಚೆ ಮಾಡ್ತೀವಿ. ಮತ್ತೆ ಫೋಟೋಗ್ರಫಿಯ ಹಲವು ಆಯಾಮಗಳನ್ನ ನಾವು ಚರ್ಚೆ ಮಾಡೋದು ಈ ಗುಂಪಿನ ಇದು. ಸೊ ಯಾರಿಗೆ ಫೋಟೋಗ್ರಫಿಲಿ ಆಸಕ್ತಿ ಇದೆ ಅವರು ಪ್ರತಿ ಮಂಗಳವಾರ ಇಲ್ಲಿ ನಮ್ಮ ರೂಮಿಗೆ ಬನ್ನಿ. ಪ್ರತಿ ವಾರ ಒಬ್ಬೊಬ್ರು ಹೊಸ ಹೊಸ ಛಾಯಾಗ್ರಾಹಕರನ್ನ ನಾವು ಪರಿಚಯಿಸ್ತಾ ಹೋಗ್ತೀವಿ. ಮತ್ತೆ ಫೋಟೋಗ್ರಫಿ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಎಸ್ ಸರ್. ಸರ್ ನಿಮ್ದೊಂದು ಫೋಟೋ ಹಾಕಿ ನೋಡಿ. ಇವಾಗ ನನ್ನ ಪ್ರೊಫೈಲ್ ಫೋಟೋ ಮೇಲೆ ಮುಟ್ಟಿದ್ರೆ ದೊಡ್ಡದಾಗತ್ತೆ. ನೋಡಿದೆ. ಸೊ ಅದು ನೋಡಿದ ಮೇಲೆ ಕ್ಲೋಸ್ ಮಾಡ್ಕೊಳ್ಳಿ, ಮತ್ತೆ ರಿಫ್ರೆಶ್ ಮಾಡಿ ಮತ್ತೆ ಹೊಸ ಫೋಟೋ ಹಾಕ್ತೀನಿ. ಸೊ ಇದು ಹಾ ಸರ್. ಈಸ್ ಮೈ ಫುಲ್ ಫ್ಲೆಡ್ಜ್ ಡೈವಿಂಗ್ ಎಕ್ವಿಪ್ಮೆಂಟ್. ಈ ಇಮೇಜ್ ನನ್ನ ಚಿಕ್ಕ ಮಗ ತೆಗೆದಿರೋದು. ಸೊ ಇಲ್ಲಿ ನೀವು ಮಧ್ಯದಲ್ಲಿ ನೋಡ್ತೀರಾ, ಐ ಹ್ಯಾವ್ ಎ 12 inches ಡೂಮ್ ಪೋರ್ಟ್. ಅದರ ಹಿಂದೆ ಒಂದು ಹೌಸಿಂಗ್ ಅಂತ ಇರುತ್ತೆ. ಆ ಹೌಸಿಂಗ್ ಒಳಗಡೆ ನನ್ನ 5DSR ಕ್ಯಾಮ್ರಾ ಇದೆ. ಈ ಡೂಮ್ನಲ್ಲಿ 815mm ಫಿಶ್ ಐ ಲೆನ್ಸ್ ಇದೆ. ಸೊ ಇದರಲ್ಲಿ ನನಗೆ ಅಡ್ಜಸ್ಟಿಂಗ್ ನಾಬ್ ಕೂಡ ಇರುತ್ತೆ, ಕರೆಸ್ಪಾಂಡಿಂಗ್ ವಿತ್ ಫುಲ್ ವಾಟರ್ ಪ್ರೂಫಿಂಗ್ ಸೇಫ್ಟಿ. ಆ ಅಡ್ಜಸ್ಟಿಂಗ್ ನಾಬ್ 8 to 15 ನಾನು ವೇರಿಯೇಷನ್ ಮಾಡ್ತಾ ಹೋಗ್ಬೋದು. ಆ್ಯಂಡ್ ಇಲ್ಲಿ ಈ ಇಮೇಜ್ನ ಸ್ವಲ್ಪ ಎನ್ಲಾರ್ಜ್ ಮಾಡಿ ನೋಡಿದ್ರೆ ಲೆಫ್ಟ್ ಸೈಡ್ಗೆ ರೈಟ್ ಸೈಡ್ಗೆ 2 ಲೈಟ್ಗಳಿದೆ. ಈ ಲೈಟನ್ನ ನಾನು ಎರಡೂ ಸೈಡು ಆಲ್ಮೋಸ್ಟ್ 1 ಮೀಟ್ರ್ ಎಕ್ಸ್ಟೆಂಡ್ ಮಾಡ್ಕೋಬೋದು, ಇಲ್ಲ ಫುಲ್ ಡೂಮ್ಗೆ ಕ್ಲೋಸ್ ಮಾಡಿ ಒಳಗಡೆ ಕೂಡ ಇಟ್ಕೋಬೋದು. ದಿಸ್ ಈಸ್ ಕಾಲ್ಡ್ ಸ್ಟ್ರೋಬ್ಸ್ ಅಂದ್ಬಿಟ್ಟು. ಈ ಸ್ಟ್ರೋಬ್ಸು ನೀವು ಏನು ಜನರಲ್ ಲ್ಯಾಂಡ್ ಫೋಟೋಗ್ರಫಿಲಿ ಫ್ಲ್ಯಾಶ್ ಅಂತ ಯೂಸ್ ಮಾಡ್ತೀರಾ, ಅದು ವಿತ್ ವಾಟರ್ ಪ್ರೂಫಿಂಗ್ ಫೆಸಿಲಿಟಿ ಅಷ್ಟೇ. ಆ್ಯಂಡ್ ಇದರಲ್ಲೂ ನಿಮ್ಮ ಇಲ್ಲಿ ಲ್ಯಾಂಡ್ ಫೋಟೋಗ್ರಫಿಲಿ ಯೂಸ್ ಮಾಡಿದಂಗೆ ಲೈಟ್ ಇಂಟೆನ್ಸಿಟಿನ ಕಮ್ಮಿ ಮಾಡ್ಕೋಬೋದು, ಎಕ್ಸ್ಪೋಜರ್ ಇಂಟೆನ್ಸಿಟಿ ಕಮ್ಮಿ ಮಾಡ್ಕೋಬೋದು. ಆ್ಯಂಡ್ ಈ ಲೈಟ್ನ ನಾನು ಫುಲ್ ಮೇಲೆ ಕೆಳಗೆ ಆಲ್ಮೋಸ್ಟ್ ಇಫ್ ನಾಟ್ 360 ಡಿಗ್ರಿ ಅಟ್ಲೀಸ್ಟ್ 180 ಡಿಗ್ರಿ ಮೂವ್ಮೆಂಟ್ ಅಂತೂ ಈ ಲೈಟ್ಗೆ ಇರುತ್ತೆ. ಅದಲ್ಲದೆ ಮಧ್ಯದಲ್ಲಿ ಒಂದು ಪರ್ಪಲ್ ಕಲರ್ದು, ದಟ್ ಈಸ್ ಮೈ ಫೋಕಸ್ ಲ್ಯಾಂಪ್. ಆ್ಯಂಡ್ ದೆನ್ ಸ್ಟ್ಯಾಂಡ್ ಬೈ ಅಟ್ ದಟ್ ಟೈಮ್ ಐ ಹ್ಯಾಡ್ ಎ ಗೋಪ್ರೋ, ಬಟ್ ನೌ ಆ ಗೋಪ್ರೋ ಜಾಗದಲ್ಲಿ ನಾನು ಒಂದು ಸೋನಿ ಇದನ್ನು ಇಟ್ಕೊಂಡು. ದಿಸ್ ಈಸ್ ಮೈ ಎಕ್ವಿಪ್ಮೆಂಟ್. ದಿಸ್ ಈಸ್ ಒನ್ ಆಫ್ ಮೈ ಫೇವ್ರೇಟ್ ಫೋಟೋ ಶಾಟ್ ಬೈ ಮೈ ಸನ್ ವಿಚ್ ಶೋಸ್ ಫುಲ್. ಆ್ಯಂಡ್ ದಿಸ್ ಎಂಟೈರ್ ಹೌಸಿಂಗ್ ಆಚೆ ಕಡೆ ಸುಮಾರು ಒಂದು 12-12.5 kg ಇರುತ್ತೆ ಎತ್ಕೊಂಡು ಹೋಗ್ಲಿಕ್ಕೆ. ಬಟ್ ನೀರೊಳಗಡೆ ಹೋದ ತಕ್ಷಣ ದ ಮೂಮೆಂಟ್ ಇಟ್ಸ್ ಬಾಯಿಂಟ್. ಸೊ ಇಟ್ಸ್ ಆ್ಯಂಡ್ ಆ ಸ್ಟ್ರೋಬ್ನಲ್ಲಿ ಜಸ್ಟ್ ಇನ್ಸಿಡೆಂಟ್ಲಿ 2 ಬ್ಲ್ಯಾಕ್ ಕಲರ್ ಥರ್ಮಲ್ ಪೀಸಸ್ ಇದೆ. ದಟ್ ವಿಲ್ ಹೆಲ್ಪ್ ಟು ಮೇಂಟೈನ್ ದ ಬಾಯನ್ಸಿ ಆಫ್ ದ ಕ್ಯಾಮ್ರಾ. ಸೊ ದಿಸ್ ಇಸ್ ಅಬೌಟ್ ದಿಸ್ ಫೋಟೋಗ್ರಫಿ, ಒನ್ ಆಫ್ ಮೈ ಫೇವ್ರೇಟ್ ಫೋಟೋಗ್ರಫಿ ಟೇಕನ್ ಬೈ ಮೈ ಸನ್. ಯಾವಾಗ ಗೊತ್ತಿಲ್ಲ, ಮರ್ತಾಯ್ತು. ಎಸ್ ಸರ್. ಸರ್ ನನ್ನ ಒಂದು ಪ್ರಶ್ನೆ ಇದೆ ಇವಾಗ ಇಲ್ಲಿ. ಸೊ ಈ ಎಕ್ವಿಪ್ಮೆಂಟ್ಗೆ ಈ ಕೇಸಿಂಗ್ ಇದೆಲ್ಲ ಮಾಡ್ಕೊಂಡಿದ್ರಲ್ಲ, ಅಥವಾ ಎಕ್ವಿಪ್ಮೆಂಟ್ ಇಷ್ಟೇ ಆಳದವರೆಗೂ ಮಾತ್ರ ಫಂಕ್ಷನ್ ಮಾಡುತ್ತೆ, ಅದನ್ನ ಕೆಳಗೆ ಹೋದ್ರೆ ಸಮಸ್ಯೆ ಆಗೋದು ಆ ತರದ್ ಏನಾದ್ರು ಇದೆಯಾ ಹೇಗೆ? ನನ್ನ ಕೈಯಲ್ಲಿರೋ ಎಕ್ವಿಪ್ಮೆಂಟ್ ದಿಸ್ ಈಸ್ ಕಂಪ್ಯಾಟಬಲ್ ಅಪ್ ಟು 200 meters ವಿಚ್ ಐ ಕ್ಯಾನಾಟ್ ಡೈವ್. ಸೊ ನಾನು ನಿಮಗೆ ಇದು ಒಲಂಪಸ್ TG ಟಫ್ ಅಂತಂದು ಹೇಳ್ತಾ ಇದ್ದೆ, TG ಟಫ್ 6 ಅಂತ ಹೇಳ್ತಾ ಇದ್ದೆ. ಅದಕ್ಕೊಂದು ಹೌಸಿಂಗ್ ಬರುತ್ತೆ ವಿಚ್ ಈಸ್ ಕಂಪ್ಯಾಟಬಲ್, ಇಫ್ ಐ ಗೆಸ್ ರೈಟ್, ಅಪ್ ಟು 50 ಗ್ಯಾರಂಟಿ, ಮೇ ಬಿ ಅಪ್ ಟು 60 meters. ಸೊ ಜನರಲಿ ಸ್ಕೂಬಾ ಡೈವಿಂಗಲ್ಲಿ ನಾನು ನನ್ನ ಲೈಫಲ್ಲಿ 2 ಸಲ ತಪ್ಪು ಮಾಡಿದ್ದೀನಿ. ನನಗೇ ಗೊತ್ತಿಲ್ಲದೆ 67 meters ಒಂದ್ಸಲಿ, 72 meters ಒಂದ್ಸಲಿ ಹೋಗಿದ್ದೆ. ಬಟ್ ಆ ತಪ್ಪು ನಾನು ಜನರಲಿ ಮಾಡೋದಿಲ್ಲ. ಸೊ ಹಂಗಾಗ್ಬಿಟ್ಟು ನಾನು ಮ್ಯಾಕ್ಸಿಮಮ್ ಹೋಗೋದೆ 40-45 meters. ಸೊ ಹಂಗಾಗ್ಬಿಟ್ಟು ಈಗ ಪ್ರಪಂಚದಲ್ಲಿ ಸಿಗೋ ಎಲ್ಲ ಹೌಸಿಂಗ್ಗಳಲ್ಲೂ 50 meters ಕಂಪ್ಯಾಟಬಿಲಿಟಿ ಇದ್ದೇ ಇರುತ್ತೆ. ಸೊ ಅದರ ಬಗ್ಗೆ ಯೋಚನೆ ಮಾಡೋ ಟೆನ್ಷನ್ ಇರೋದಿಲ್ಲ ಸರ್. ಓಕೆ, ಗ್ರೇಟ್. ಸೊ ಇವಾಗ ಎಲ್ಲರೂ ನನ್ನ DP-ನ ಮತ್ತೆ ಕ್ಲೋಸ್ ಮಾಡಿ ಓಪನ್ ಮಾಡ್ಕೊಳ್ಳಿ, ರಿಫ್ರೆಶ್ ಮಾಡ್ಬಿಟ್ಟು ನೋಡಿ. ಈಗ ಒಂದು ಫೋಟೋ ಹಾಕಿದ್ದೀನಿ. This photo was taken by me in our own backyard. ಈ ಚಿತ್ರದ ಬಗ್ಗೆ ಮಾತಾಡಿ ಸರ್. Havelock Island. ಈ ಫಿಶ್ ಒಂದು ನಿಮಿಷ ನಾನು ಫೋಟೋ ತೆಗಿತೇನೆ. ಹಲೋ, ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಸರ್. ಒಂದು ನಿಮಿಷ, ಲೆಟ್ ಮೀ ಓಪನ್ ಮೈ ಫೋಟೋ ಆಲ್ಸೋ ಸೊ ದಟ್ ಇಟ್ ವಿಲ್ ಬಿ ಈಸಿ ಫಾರ್ ಮಿ ಟು ಎಕ್ಸ್ಪ್ಲೇನ್. ಹಲೋ. ಹಾಂ ಸರ್, ಕೇಳಿಸ್ತಾ ಇದೆ. ನನ್ನ ಮಾತು ಕೇಳಿಸ್ತಾ ಇದೆಯಾ ಸರ್? ಕೇಳಿಸ್ತಾ ಇದೆ, ಮಾತಾಡಿ. ನಂದ ಸರ್, ನೀವು ಕಂಟಿನ್ಯೂ ಮಾಡಿ. ಒಂದು ನಿಮಿಷ. ಇಷ್ಟೊಂದು ಫೋಟೋಗಳ ಮಧ್ಯ ನಮ್ಮ ಫೋಟೋ ಹುಡ್ಕೋದು ಒಂದು ಸ್ವಲ್ಪ ದಯವಿಟ್ಟು ಕ್ಷಮಿಸ್ಬೇಕು. ಒಂದು ನಿಮಿಷ. ಸರ್, ನಾನು ನಿಮ್ದು ಇನ್ಸ್ಟಾಗ್ರಾಮ್ ಅಲ್ಲಿ 2015ರಿಂದಾನು ಫೋಟೋಗಳನ್ನ ಬೆಳಗ್ಗೆಯಿಂದ ಹುಡುಕಿ ನನಗೆ ಯಾವ್ದು ತುಂಬಾ ಇಷ್ಟ ಆಗದೆ ಎತ್ಕೊಂಡಿದ್ದೀನಿ. ನೀವು ಅಲ್ಲಿ ಹುಡ್ಕಕ್ ಆಗಲ್ಲ. This is an emperor angel fish in a barrel, hard barrel sponge coral.
and this photo was from my Indonesian trip in 2016. So this is one of my favorite fish. And angel fishes are most beautiful fishes. They are available in 4-5 different colors. So this was taken approximately at around 20-22 meters, and if you see, it was taken at around just evening around 4 o'clock. ನೀವು ಹಿಂದ್ಗಡೆ ಬ್ರೈಟ್ ಸನ್ ನೋಡ್ಬೋದು, ಆ ಕಲರ್ಫುಲ್ ಫಿಶಸ್ಸು ಎಲ್ಲ. ಆ್ಯಂಡ್ ಬಿಕಾಸ್ ಆಫ್ ದ ಸ್ಟ್ರೋಬ್ used in the central way, so the entire area has been lit up. ಸೊ ಅಲ್ಲಿ ಮುಂದ್ಗಡೆ ಇರೋ ಬ್ಯಾರಲ್ ಸ್ಪಾಂಜ್ ಏನಿದೆ, ಆ ಬ್ಯಾರಲ್ ಕೋರಲ್ ಏನಿದೆ, ಆ ಬ್ಯಾರಲ್ ಒಳಗಡೆ ಚಿಕ್ಕ ಚಿಕ್ಕ ಫಿಶಸ್ ಇರುತ್ತೆ. ನಾವು ಹತ್ರ ಹೋಗಿ ಡಿಸ್ಟರ್ಬ್ ಮಾಡಿದ್ರೆ ಅವೆಲ್ಲ ಮೇಲ್ ಬರ್ತವೆ. ಕೆಲವು ಫೋಟೋಗ್ರಾಫರ್ಸು ಅದನ್ನು ಡಿಸ್ಟರ್ಬ್ ಮಾಡಿ ಅದನ್ನು ಫೋಟೋ ತೆಗಿಲಿಕ್ಕೆ ಟ್ರೈ ಮಾಡ್ತಾರೆ. ಬಟ್ ನಮಗೆ ಹೇಳ್ಕೊಟ್ಟಿರೋ ನಮ್ಮ ಗುರುಗಳೆಲ್ಲ ಆದಷ್ಟು ಒಂದು 2 ಮೀಟರ್ ದೂರನೇ ಇರಿಪ್ಪ, ಅದ್ರೊಳಗಡೆ ಇರೋ ಫಿಶಸ್ಸು ದೇ ಮೇ ಬಿ ಈಟಿಂಗ್ ಸಮಥಿಂಗ್ ಆರ್ ದೇ ಮೇ ಬಿ in some action, so don't disturb anta ಹೇಳ್ತಾರೆ. So that's what it is. This is an angel fish on a barrel coral. Next ಕೊಡಿ ಗೌರಿ ಸರ್. ಎಸ್ ಸರ್, ಇವಾಗ ಮತ್ತೊಂದು ಫೋಟೋ ಹಾಕಿದ್ದೀನಿ, ದಯವಿಟ್ಟು ರಿಫ್ರೆಶ್ ಮಾಡ್ಬಿಟ್ಟು ನೋಡಿ. ದಿಸ್ ಈಸ್ ಹಿಂದಿನ ಕಾಲದಲ್ಲಿ ಏನಾಗ್ತಿತ್ತು, ಇಂಡೋನೇಷಿಯಾದಲ್ಲಿ ಕೋಕೋನಟ್ ವಾಸ್ ಎ ಸ್ಟೇಪಲ್ ಫುಡ್. ಆ್ಯಂಡ್ ಆ ಕೋಕೋನಟ್ ತಿಂದಮೇಲೆ ಅವರು ಪ್ರತಿದಿನ ಎಷ್ಟು ಕೋಕೋನಟ್ ಖರ್ಚಾಗೋದು ಅಂದರೆ ಅದರ ಶೆಲ್ಗಳನ್ನ, ಅದು ಕಂಠ ಅಂತ ಏನು ಹೇಳ್ತೀವಿ, ಅದನ್ನು ಏನು ಮಾಡಬೇಕು ಅಂತ ಗೊತ್ತಿರಲಿಲ್ಲ, ಅದನ್ನು ಸಮುದ್ರಕ್ಕೆ ಎಸೆಯೋರು. ಸೊ ದಿಸ್ ಈಸ್ ಕಾಲ್ಡ್ ದಿಸ್ ಇಸ್ ಅನ್ ಆಕ್ಟೋಪಸ್. ಈ ಆಕ್ಟೋಪಸ್ ಹೆಸರೇ ಬಂದು ಕೋಕೋನಟ್ ಶೆಲ್ ಆಕ್ಟೋಪಸ್ ಅಂತ. ದೇ ಆರ್ ವೆರಿ ಇನ್ಕ್ವಿಸಿಟಿವ್, ವೆರಿ ಇಂಟೆಲಿಜೆಂಟ್. ಆ್ಯಂಡ್ ಇಲ್ಲಿ ಯಾರಾದರೂ ನನ್ನ ಇನ್ಸ್ಟಾಗ್ರಾಮ್ಗೆ ಹೋಗ್ಬಿಟ್ಟು ಆ ಇಮೇಜ್ ನೋಡಿದ್ರೆ, ಇದು ಆ್ಯಕ್ಚುಲಿ ನನ್ನ ಮುಂದೆನೇ ಈಚೆ ಇದ್ದಿದ್ದು. ಈಗ ಕೋಕೋನಟ್ ಶೆಲ್ಸ್ ಅಲ್ಲೆಲ್ಲ ಕಮ್ಮಿ ಆಗ್ಬಿಟ್ಟಿದೆ. ಸೊ ಹಂಗಾಗ್ಬಿಟ್ಟು ಈ ಡೆಡ್ ಶೆಲ್ಸ್ ಏನಿರುತ್ತೆ, ಸ್ಕ್ವಿಡ್ ಶೆಲ್ಸ್ ಏನಾರು ಯೂಸ್ ಮಾಡಿಕೊಂಡು ಅವು ಅದರೊಳಗಡೆ ಹೈಡ್ ಮಾಡ್ತವೆ. ಇದು ಎಷ್ಟು ಚೆನ್ನಾಗಿ ಹೈಡ್ ಮಾಡುತ್ತೆ ಅಂದರೆ, ನಾನು ಒಂದೆರಡು ವಿಡಿಯೋ ಕೂಡ ಪೋಸ್ಟ್ ಮಾಡಿದ್ದೆ. ಅದು ಓಡೋಗಿ ಆ ಶೆಲ್ ಒಳಗಡೆ ಸೇರಿಕೊಂಡು ಒಂದು ಶೆಲ್ನ ಮೇಲ್ಗಡೆ ಫುಲ್ ಎಳ್ಕೊಂಡು ಆಮೇಲೆ ಮೆಲ್ಲಿಗೆ ತೆಗೆದು ಈಚೆ ನೋಡಿ ಕಂಡುಬಿಡುತ್ತೆ. ಆ್ಯಂಡ್ ಒಂದು 5-10 ನಿಮಿಷ ನಮಗೆ ಟೈಮ್ ಇದ್ದರೆ ಅದು ತಿರುಗಿ ಈಚೆ ಬಂದು ಒಳಗಡೆ ಹೋಗಿ ನಾವು ಒಂದೇ ಒಂದು ಕ್ಲಿಕ್ ಮಾಡಿ ಒಂದು ಫ್ಲಾಶ್ ಬಂದು ವಿತಿನ್ ನೋ ಟೈಮ್ ಒಳಗಡೆ ಓಡೋಗ್ಬಿಡ್ತವೆ. ಸೊ ದಿಸ್ ಈಸ್ ಮೈ ಫೇವ್ರೇಟ್ ಸಬ್ಜೆಕ್ಟ್, ಕೋಕೋನಟ್ ಶೆಲ್ ಆಕ್ಟೋಪಸ್. ಆ್ಯಂಡ್ ದಿಸ್ ಕ್ಲಿಕ್ ವಾಸ್ ಟೇಕನ್ ಇನ್ ಲೆಂಬೆ, ಮಸ್ಟ್ ಬಿ 17 or so. ಅದೇ ನಾನು ಈ ಫೋಟೋ ಚೂಸ್ ಮಾಡಿದ್ದೆ ಅದಕ್ಕೆ, ಒಂದು ಬಿಹೇವಿಯರ್ ಅಬ್ಸರ್ವೇಷನ್ ಇದೆಯಲ್ಲ, ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತಲ್ವ ಸರ್. ಅದು ನಾವು ಮೇಲೆ ಮಾಡ್ಬೋದು. ಬಟ್ ನೀವು ನೀರು ಒಳಗಿದ್ದಾಗ ಅದ್ರದ್ದು ಬಿಹೇವಿಯರ್ಸ್ ಅಬ್ಸರ್ವೇಷನ್ಗೆ ಎಷ್ಟು ಸಮಯ ಸಿಗುತ್ತೆ, ಅಥವಾ ಅದನ್ನ ಯಾವ ತರ ನೀವು ಸ್ಟಡಿ ಮಾಡ್ತೀರಾ, ಸ್ಟಡಿ ಮಾಡಕ್ಕೆ ಎಷ್ಟು ಸಮಯ ಸಿಗುತ್ತೆ, ಹೆಂಗೆ ಅದನ್ನ ಪ್ಲಾನ್ ಮಾಡ್ಕೋತೀರಾ? ಆಗುತ್ತೆ, ನಂದು ಲಂಗ್ಸ್, ಐ ಆಮ್ ಎ ಹಾರ್ಡ್ ಬ್ರೀತಿಂಗ್ ಪರ್ಸನ್. ಸೊ ಹಾಗಾಗ್ಬಿಟ್ಟು ಯೂಶಲಿ ನಮಗೆ ಸಿಲಿಂಡರ್ ನಾವು ತೊಗೊಂಡೋಗೋದು 12 ಲೀಟರ್ಸ್ ಅಥವಾ 15 ಲೀಟರ್ಸ್. 12 ಲೀಟರ್ ಸಿಲಿಂಡರ್ ಫಾರ್ ಎ ನಾರ್ಮಲ್ ಬ್ರೀತಿಂಗ್ ಪರ್ಸನ್ ವಿಲ್ ಹೋಲ್ಡ್ ಹಿಮ್ ಪರ್ಫೆಕ್ಟ್ಲಿ ಅಂಡರ್ ವಾಟರ್ ಫ್ರಮ್ ಬಿಟ್ವೀನ್ 45 to 60 minutes. ಬಟ್ ನನಗೆ ಅದು 45 minutes ಜನರಲ್ ಆಗಿ. ಸೊ ನನ್ನ ಚಿಕ್ಕ ಮಗ ಎಲ್ಲ ರಿತೇಶ್ ಗೋಸ್ 60 minutes. ನನ್ನ ಧೀರಜ್ ಒಂದು ಸಿಲಿಂಡರ್ನ ಬೇಕಾದ್ರೆ 2 ಸಲ ಯೂಸ್ ಮಾಡ್ತಾನೆ, ಇನ್ನೂ ಏರ್ ಬಾಕಿ ಇರುತ್ತೆ, ಬಿಕಾಸ್ ಹಿಸ್ ಬ್ರೀತಿಂಗ್ ಈಸ್ ವೆರಿ ಪರ್ಫೆಕ್ಟ್ ಆ್ಯಂಡ್ ಶಾಲೋ ಆ ಥರ. ಸೊ ಹಂಗಾಗ್ಬಿಟ್ಟು ನನಗೆ ಯೂಶಲಿ 45 ನಿಮಿಷ ಸಿಗುತ್ತೆ. ಈ ಥರ ಕೋಕೋನಟ್ ಶೆಲ್ ಆಕ್ಟೋಪಸ್ಸು ಇಲ್ಲ ಯಾವುದೋ ಮಾಂಟರ್ ಏನೋ ಸಿಕ್ಬಿಟ್ರೆ ನಾನು ಅಕ್ಕಪಕ್ಕ ಇರೋರ್ನೆಲ್ಲ ನೀವು ಹೋಗ್ರಪ್ಪ ಅಂತ ಹೇಳ್ಬಿಟ್ಟು ಅದ್ರ ಜೊತೆನೇ ಇದ್ಬಿಡ್ತೀನಿ ಅಷ್ಟೇ. ಬಿಕಾಸ್ ದೀಸ್ ಆರ್ ಸಮ್ ರೇರ್ ಒಕೇಶನ್. ಸೊ ನೀವು ಇನ್ನೊಂದು ಸೆಲೆಕ್ಟ್ ಮಾಡಿದ್ರೆ ಎಲ್ಲೋ ಗೊತ್ತಿಲ್ಲ, ಕೆಲವು ಆಕ್ಟೋಪಸ್ಗಳಿದೆ, ಬ್ಲೂ ರಿಂಗ್ ಆಕ್ಟೋಪಸ್, ಇಲ್ಲ ಅಂದ್ಬಿಟ್ರೆ ಕಟಲ್ ಫಿಶಸ್ ಅಂತ ಇರುತ್ತೆ. ಅವನ್ನೆಲ್ಲ ನೋಡಿದ್ರೆ ಇಟ್ ಈಸ್ ರಿಯಲಿ ಅಮೇಝಿಂಗ್ ಟು ಸಿ ದೆಮ್ ಹೌ ದೇ ಆರ್ ಚೇಂಜ್ ದ ಕಲರ್ಸ್ ಅಂಡ್ ಆಲ್. ಈಗ ನಂದು ಒಂದು DP ಚೇಂಜ್ ಮಾಡ್ತಾ ಇದ್ದೀನಿ ನೋಡಿ. ಸೊ ಆ ಥರ ಹೇಳಿ ಸರ್. ನೆಕ್ಸ್ಟ್ ತೋರಿಸಿ ಸರ್. ಸರ್, ಇವಾಗ ಇನ್ನೊಂದು ಫೋಟೋ ಬದಲಾಯಿಸಿದ್ದೀನಿ. ಇದು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಸರ್. ಇದು ಆಕ್ಚುಲಿ ನಾನು ಇದಕ್ಕೆ ಮುಂಚೆ ಇನ್ನೊಂದು ನೀವು ನನಗೊಂದು ಫಿಶ್ ಚಿತ್ರ ತೋರಿಸಿದ್ರಿ ಇವತ್ತು. ಒಂದು ಶಿಪ್ ರೆಕ್ ಒಳಗಡೆ ಬ್ಯಾಟ್ ಫಿಶ್ ಇರೋದು ನಿಮಗೆ ಜ್ಞಾಪಕ? ಇದು ಬಂದು ದಿಸ್ ಇಸ್ ಎ ಜುವೆನೈಲ್ ಬ್ಯಾಟ್ ಫಿಶ್. ಸೊ ಜುವೆನೈಲ್ ಬ್ಯಾಟ್ ಫಿಶ್ ಮರಿ ಇದ್ದಾಗ ಅದು ಇಷ್ಟು ಚಿಕ್ಕದಿರುತ್ತೆ. ಇನ್ ಸೈಜ್ ದಿಸ್ ವಿಲ್ ಬಿ ಅರೌಂಡ್ 3 to 4 inches ಅಂಡ್ ಡಾರ್ಕ್ ಬ್ಲ್ಯಾಕ್ ಕಲರ್. ಅದು ನೀವು ಇಮೇಜ್ನ ಎನ್ಲಾರ್ಜ್ ಮಾಡಿ ನೋಡಿದ್ರೆ ಕಣ್ಣು ಕ್ಲೀನಾಗಿ ಕಾಣುತ್ತೆ. ಆ್ಯಂಡ್
ದೇವರ ಸೃಷ್ಟಿ ಎಷ್ಟು ಚೆನ್ನಾಗಿದೆ ಅಂದರೆ ಆ ಆರೆಂಜ್ ಲೈನ್ ಎಷ್ಟು ಸಿಮೆಟ್ರಿಕಲ್ ಆಗಿ ಥ್ರೂಔಟ್ ಇಟ್ಸ್ ಆ ರೆಕ್ಕೆಗಳ ಮೇಲೆ ಇರುತ್ತೆ ಅಂತಂದರೆ ಅದನ್ನು ನೋಡೋದೊಂದು ಕಣ್ಣಿಗೆ ಹಬ್ಬ. ಇದು ಸ್ವಲ್ಪ ಸಿಗೋದು ಕಷ್ಟ, ನಮಗೆ ನೈಟ್ ಡೈವ್ಗಳಲ್ಲಿ ಸಿಗುತ್ತೆ. ಇದು ನಾನು ನಮ್ಮ ಇದರಲ್ಲಿ ಯಾವುದ್ರಲ್ಲಿ ಲೆಂಬೆ ಅಲ್ಲ ಸಾರಿ, ನಾನು ಅನಿಲ ಒಂದು ನಿಮಿಷ ಇಲ್ಲ ನೋಡ್ತಿದ್ದೀವಿ. ಕರೆಕ್ಟ್, ಇದು ಲೆಂಬೆನಲ್ಲೇನೆ, ಮನಾಡೋ ಐಲ್ಯಾಂಡ್ ಲೆಂಬೆನಲ್ಲಿ ನೈಟ್ ಡೈವ್ ಮಾಡಬೇಕು. ಇದು ನನಗೆ ಸಿಕ್ತು. ಅಂಡ್ ಜೊತೆಗೆ ಅದನ್ನ ನೋಡಿದ ತಕ್ಷಣ ಏನು ಮಾಡಿದೆ, ನನ್ನ ಲೈಟ್ನ ಹಿಂದಕ್ಕೆ ತಿರುಗಿಸ್ಬಿಟ್ಟು ಬೇರೆದೆಲ್ಲ ಸ್ವಿಚ್ ಆಫ್ ಮಾಡ್ಕೊಂಡು ಪಕ್ಕದಲ್ಲಿರೋಲ್ಲ ಹೋದ್ರು. ಒಂದು 15 ನಿಮಿಷ ಅಲ್ಲೇ ಇದ್ದೆ. ಅವಾಗ ಏನಾಯ್ತು, ಇದು ತನ್ನ ಆ ಹೈಡಿಂದ ಈಚೆ ಬಂದು ಇಟ್ ಸ್ಟಾರ್ಟೆಡ್ ಪ್ಲೇಯಿಂಗ್ ಅರೌಂಡ್ ಇನ್ ಫ್ರಂಟ್ ಆಫ್ ಮೀ. ನಾನು ವಿತಿನ್ ಒಂದು ನಿಮಿಷನೂ ಇಲ್ಲ, ಮೇ ಬಿ ಒಂದು 10-20 ಸೆಕೆಂಡ್ಸಲ್ಲಿ ಸ್ಟ್ರೋಕ್ಸ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ಸಣ್ಣದೊಂದು ರೆಡ್ ಲೈಟ್ ಅದ್ರ ಮೇಲೆ ಬಿಟ್ಟೆ, ಅದು ಹಿಂಗೆ ಆ ಬ್ಲಿಂಕ್ ಆಫ್ ದ ಐ, ನೀವು ಅಲ್ಲಿ ಐ ಶೇಡ್ ನೋಡಿದ್ರೆ ಅದರೊಳಗಡೆ ರಿಫ್ಲೆಕ್ಷನ್ ಟಕ್ ಅಂತ ಒಂದು ಫೋಟೋ ಹೊಡೆದೆ, ಹೊರಟೋಯ್ತು. ಇದು ಒಂದೇ ಶಾರ್ಟು ಇಷ್ಟು ಕ್ಲೀನಾಗಿ ಬಂತು. ದಟ್ ವಾಸ್ ದ ಲಕ್ಕಿಯೆಸ್ಟ್ ಶಾರ್ಟ್ ಫಾರ್ ಮೀ. ಸೊ ದಿಸ್ ಈಸ್ ಜುವೆನೈಲ್ ಬ್ಯಾಟ್ ಫಿಶ್. ಆ್ಯಂಡ್ ದೊಡ್ಡದು ಆಗ್ತಾ ಆಗ್ತಾ ಈ ಬ್ಲ್ಯಾಕ್ ಆರೆಂಜ್ ಕಲರ್ಗಳೆಲ್ಲ ಹೋಗ್ಬಿಡುತ್ತೆ, ಗ್ರೇ ಕಲರ್ ಬ್ಯಾಂಡ್ಸ್ ಬರುತ್ತೆ, ಗ್ರೇ ಆ್ಯಂಡ್ ಬ್ಲ್ಯಾಕ್ ಬ್ಯಾಂಡ್ಸ್ ಬಂದ್ಬಿಟ್ಟು ಇಟ್ ವಿಲ್ ಬಿಕಮ್ ಎ ಬಿಗ್ ಫಿಶ್, ಬ್ಯಾಟ್ ಫಿಶ್. ಗೌರೀಶ್ ಅವರೇ, ಸಾರಿ, ನಾನು ಮ್ಯೂಟಲ್ಲಿ ಮಾತಾಡ್ತಾ ಇದ್ದೆ. ಓಕೆ. ನಾನು ಇನ್ನೊಂದು ಫೋಟೋ ಹಾಕ್ತಾ ಇದ್ದೀನಿ ಈಗ. ಇದು ಲೈಟ್ ನೀವು ತುಂಬಾ ಚೆನ್ನಾಗಿ ಬಳಸ್ಕೊಂಡಿದ್ದೀರಾ ಸರ್. ಅದು ಬಹಳ ಒಂಥರ ವಿಶಿಷ್ಟವಾಗಿ ಕಾಣ್ತಾ ಇದೆ ಆ ಫೋಟೋ. ಇನ್ನು ಚೇಂಜ್ ಮಾಡಿಲ್ವಾ ನೀವು? ಇಲ್ಲ, ಮಾಡ್ತಾ ಇದೀನಿ. ಅಪ್ಡೇಟ್ ಆಯ್ತು. ಈಗ ಒಂದು ಫೋಟೋ ಹಾಕಿದ್ದೀನಿ ನೋಡಿ ಸರ್. ಎಸ್, ಇದು ದಿಸ್ ಈಸ್ ಕಾಲ್ಡ್ ಬ್ಲೂ ರಿಂಗ್ ಆಕ್ಟೋಪಸ್ ಅಂತ. ಅಂಡ್ ನೀರು ಈಗ ಸಮುದ್ರದಲ್ಲಿ ದೇರ್ ಆರ್ ಲಾಟ್ ಆಫ್ ಪಾಯ್ಸನಸ್ ಫಿಶಸ್. ಲೈಕ್ ಈ ಒಂದು ಸಮುದ್ರದಲ್ಲಿ ಹಾವಿದೆ, ಬ್ಯಾಂಡೆಡ್ ಕ್ರೇಟ್ ಅಂತ ಹೇಳ್ತಾರೆ. ಆ ಬ್ಯಾಂಡೆಡ್ ಕ್ರೇಟ್ ಎಷ್ಟು ಡೇಂಜರಸ್ ಅಂತಂದ್ರೆ ಅದು ಕಚ್ಚಿದ್ರೆ ಆ ಮನುಷ್ಯ ಕಿಂಗ್ ಕೋಬ್ರಾ ಕಚ್ಚಿದಕ್ಕೆ ಎಷ್ಟು ಬೇಗ ಸಾಯ್ತಾನೆ, ಅದಕ್ಕಿಂತ ಬೇಗ ಸಾಯ್ತಾನೆ ಅಂತ ಹೇಳ್ತಾರೆ. ಬಟ್ ಆ ಥರ ಸತ್ತವ್ರನ್ನ ನಾನು ಇದುವರೆಗೂ ಕೇಳಿಲ್ಲ, ನೋಡಂತೂ ಇಲ್ವೇ ಇಲ್ಲ. ಸೊ ಅದೊಂದು. ಅಂಡ್ ಬ್ಲೂ ರಿಂಗ್ ಆಕ್ಟೋಪಸ್ ಈಸ್ ಒನ್ ಆಫ್ ದ ಮೋಸ್ಟ್ ಪಾಯ್ಸನಸ್ ಆಕ್ಟೋಪಸ್ ಅವೈಲೇಬಲ್ ಆನ್ ಇನ್ ದ ಸಿ ದಿಸ್ ಥಿಂಗ್. ಸೊ ಅದೇನಾಗುತ್ತೆ ಅಂತಂದ್ರೆ ಬ್ಲೂ ರಿಂಗ್ ಆಕ್ಟೋಪಸ್ ಈಸ್, ಇದು ಒಂದು ಸಣ್ಣ ಚಿಕ್ಕ ಏನು ಹೇಳ್ತಾರೆ, ಇದು ಗಾಲ್ಫ್ ಬಾಲ್ ಸೈಜ್ಗಿನ್ನ ಚಿಕ್ಕದಾಗಿರುತ್ತೆ. ಬಟ್ ಅದರ ಮೈ ಮೇಲಿರೋ ಬ್ಲೂ ರಿಂಗ್ಸ್ ಸಡನ್ ಆಗಿ ಕಾಣೋದಿಲ್ಲ. ಇಟ್ ವಿಲ್ ಬಿ ಟೋಟಲಿ ಕ್ಯಾಮೋಫ್ಲೇಜ್ ಅಂಡ್ ಇನ್ ದ ವಾಟರ್. ಅಂಡ್ ನಾವು ಎಕ್ಸ್ಪೀರಿಯನ್ಸ್ಡ್ ಡೈವ್ ಗೈಡ್ನ ಕರ್ಕೊಂಡೋದ್ರೆ ಅವ್ರು ಸ್ವಲ್ಪ ದೂರದಿಂದಾನೆ ನಮಗೆ ಅದು ಅವರು ಅಂಡರ್ ವಾಟರ್ ಸೈನ್ ಲ್ಯಾಂಗ್ವೇಜ್ ಇರುತ್ತೆ, ಅಲ್ಲಿಂದ ಆಕ್ಟೋಪಸ್ ಅಂತಂದು ಹೇಳ್ತಾರೆ. ಆಕ್ಟೋಪಸ್ ಅಂದ್ಬಿಟ್ಟು ಅವ್ನು ನೆಲದ ಮೇಲೆ ಹೊಡೆದ ತಕ್ಷಣ ನಮಗೆ ಡೌಟ್ ಆಗೋದು, ಇಲ್ಲ ಇವನು ಮಿಮಿಕ್ ಆಕ್ಟೋಪಸ್ ತೋರಿಸ್ತಾನೆ, ಇಲ್ಲ ಕೋಕೋನಟ್ ಆಕ್ಟೋಪಸ್, ಇಲ್ಲ ಬ್ಲೂ ರಿಂಗ್ ಆಕ್ಟೋಪಸ್ ಅಂತ. ಆ ಸ್ಟಿಕ್ನ ಒಂದು 2 ಸಲ ಜೋರಾಗಿ ಹೊಡೆದ್ರೆ ಇದು ಅಲರ್ಟ್ ಆಗುತ್ತೆ. ಅಲರ್ಟ್ ಆದ ತಕ್ಷಣ ಅದರ ಬಾಡಿ ಎಲ್ಲ ವೈಟ್ ಅಂಡ್ ಬ್ಲೂ ಕಲರ್ಸ್ ಬರುತ್ತೆ. ಅದು ಬಂದಾಗ ಇದು ಹಿಂಗೆ ಅಲರ್ಟ್ ಆಗಿ ಆಲ್ಮೋಸ್ಟ್ ಈ ಥರ ಸ್ಟ್ಯಾಂಡಿಂಗ್ ಪೊಸಿಷನಲ್ಲಿ ನಿಂತ್ಕೊಂಡು ನೋಡುತ್ತೆ. ಅದು ನೀವು ಎನ್ಲಾರ್ಜ್ ಮಾಡಿ ನೋಡಿದ್ರೆ ಅಲ್ಲಿ ಒಂದು ರೆಕ್ಟ್ಯಾಂಗ್ಯುಲರ್ ಐ ಕೂಡ ಕಾಣುತ್ತೆ. ಆ ಐ ಅದು ಓಪನ್ ಮಾಡ್ಕೊಂಡು ಆ ಬ್ಲೂ ರಿಂಗ್ಸ್ ಎಲ್ಲ ಬಂದರೆ ದಟ್ ಮೀನ್ಸ್ ಇಟ್ ಈಸ್ ವೆರಿ ಅಲರ್ಟ್ ಆ್ಯಂಡ್ ಇಟ್ಸ್ ನಾಟ್ ಹ್ಯಾಪಿ ವಿತ್ ಅಸ್ ಅಂತ ಅರ್ಥ. ಸೊ ದಿಸ್ ಈಸ್ ಅ ವಂಡರ್ಫುಲ್ ಕ್ರಿಯೇಚರ್, ಬ್ಲೂ ರಿಂಗ್ ಆಕ್ಟೋಪಸ್, ಆ್ಯಂಡ್ ಅ ವೆರಿ ಡೇಂಜರಸ್ ಥಿಂಗ್ ಆಲ್ಸೋ. ಸೊ ಇದನ್ನು ಅಷ್ಟೇ, ಆದಷ್ಟು ದೂರ ಓಡೋಗುತ್ತೆ. ಬಟ್ ಅಷ್ಟು ಮೀರಿ ಹತ್ತಿರ ಬಂದರೆ ಅಲ್ಲಿ ನೀವು ಬ್ಲೂ ರಿಂಗ್ ಆಕ್ಟೋಪಸ್ ಬಗ್ಗೆ ಗೂಗಲಲ್ಲಿ ಓದಿದ್ರೆ, ಒಂದು ಬ್ಲೂ ರಿಂಗ್ ಆಕ್ಟೋಪಸ್ನಲ್ಲಿ ಇರೋ ಪಾಯ್ಸನ್ ಈಸ್ ಸಫಿಷಿಯೆಂಟ್ ಟು ಕಿಲ್ 26 ಹ್ಯೂಮನ್ ಬೀಯಿಂಗ್ಸ್ ಅಂತ ಹೇಳ್ತಾರೆ. ಓ ಮೈ ಗಾಡ್. ಸರ್, ಇವಾಗ ಅದೇ ಈಗ ಈ ರೀತಿಯಲ್ಲಿ ಅಂದ್ರೆ ನೀವು ಕೆಳಗೆ ಹೋದಾಗ ಇದು ಈ ತರದ್ದು ಡೇಂಜರಸ್ ಅಥವಾ ವಿಷ ಇರುವಂತ ಅಥವಾ ನಮಗೆ ಥ್ರೆಟ್ ಆಗುವಂತ ಜೀವರಾಶಿಯಿಂದ ಹೆಂಗೆ ನೀವು ಪ್ರೊಟೆಕ್ಷನ್ ತಗೋತೀರಾ, ಅಥವಾ ಯಾವ ತರ ಎಚ್ಚರಿಕೆ ವಹಿಸಿರ್ತೀರಾ, ಮುನ್ನೆಚ್ಚರಿಕೆ? ನಮ್ಮ ಒಂದು ಪ್ರೊಟೆಕ್ಷನ್ ಇಲ್ಲದೆ ನಮಗೆ ಅದು ಅಪಾಯ ಬರುವಂಥ ಚಾನ್ಸು 0.001% ನನ್ನ ಪ್ರಕಾರ. ಯಾಕೆಂದರೆ ಅಲ್ಲಿ ಗೈಡ್ಗಳಿಗೆ ಎಷ್ಟು ಕ್ಲೀನಾಗಿ ಗೊತ್ತಿರುತ್ತೆ ಅಂತಂದರೆ, ಈ ಜಾಗದಲ್ಲಿ ಬ್ಲೂ ರಿಂಗ್ ಆಕ್ಟೋಪಸ್ 2-3 ಇದೆ, ಇಂಥ ಜಾಗದಲ್ಲಿ ಇರ್ಬೋದು, ಸಿಗೋ ಚಾನ್ಸಸ್ ಇರುತ್ತೆ ಅಂತ ಅಂದ್ಬಿಟ್ಟು ಅವ್ರು ಅಲ್ಲಿ ಹೋದ ತಕ್ಷಣ ನಮಗೆ ಮುಂಚೆನೇ ಹೇಳಿರ್ತಾರೆ. ಅಲ್ಲಿಗೆ ಹೋದಾಗ ಅವ್ರು ನಮ್ಮನ್ನು ಇಲ್ಲ ಕೈ ಹಿಡಿದು ಸಿಗ್ನಲ್ ಮಾಡ್ತಾರೆ, ಇಲ್ಲ ಕಾಲಲ್ಲಿರೋ ಫಿನ್ ಎಳೆ ಸಿಗ್ನಲ್ ಮಾಡ್ತಾರೆ, ಇಲ್ಲ ಸ್ಟಿಕ್ಕಲ್ಲಿ ಅಲ್ಲಿ ತೋರಿಸ್ಬಿಟ್ಟು ನಾವು ಒಂದು ಸಿಂಬಲ್ ಇದೆ ಸ್ವಲ್ಪ ಹುಷಾರಾಗಿರಿ ಅಂತ ಅಂದ್ಬಿಟ್ಟು. ಸೊ ಹುಷಾರಾಗಿರಿ ಅಂದ ತಕ್ಷಣ ನಾನು ಎಲ್ಲರೂ ಹುಷಾರಾಗಿ ದೂರ ಹೋಗ್ತಾ ಇರ್ತಾರೆ, ಬಟ್ ನಾನು ಆ ಟೈಮಲ್ಲಿ ಕ್ಯಾಮ್ರಾ ರೆಡಿ ಮಾಡ್ಕೊತೀನಿ ಅಷ್ಟೇ. ಸೊ ಓಕೆ, ಗ್ರೇಟ್. ಸೊ ನಾನು ಹೇಳಿ ಸರ್. ಬ್ಲೂ ರಿಂಗ್ ಆಕ್ಟೋಪಸ್ ಯೂಶುವಲಿ ಒಂದು ಅಬ್ಬಬ್ಬ ಅಂದರೆ ನಾನು ಈ ಫೋಟೋನ ನಾನು
ಇದರಲ್ಲೇ ತೆಗೆದಿದ್ದೀನಿ, ಯಾವುದು ನನ್ನ 15mm ಇದು ಫಿಶ್ ಐ ಲೆನ್ಸಲ್ಲೇ. ಸೊ ಒಂದು ಸುಮಾರು ಒಂದು 1 ಮೀಟರ್ ದೂರ ಇದ್ದೇನೆ. ಸೊ ಆ್ಯಂಡ್ ಬ್ಲೂರಿಂಗ್ ಆಕ್ಟೋಪಸ್ ಅಟ್ಯಾಕ್ ಮಾಡಬೇಕಾದ್ರೆ ಅದು ಹಿಂದೆ ಹೋಗಿ ರೆಡಿಯಾಗಿ ಒಂದು 2 ಅಡಿ ಅಟ್ಯಾಕ್ ಮಾಡುತ್ತೆ. ಆ 2 ಅಡಿ ನಮ್ಮ ಈಗ ಕಿಂಗ್ ಕೋಬ್ರಾ ಬಗ್ಗೆ ಹೇಳ್ತಾರೆ, ಅದು ಹುಡ್ಡನ್ನ ಎತ್ತಿ ಹೊಡೆಯೋದು ಒಂದು ಡಿಸ್ಟೆನ್ಸ್ ಇರುತ್ತೆ, ಕರೆಕ್ಟಾ? ಆ ಹೌದು. ದೂರ ಇದ್ರೆ ದಟ್ ಮೀನ್ಸ್ ಯು ಆರ್ ಸೇಫ್ ಅಂತ. ಆ ಥರ ಈ ಆಕ್ಟೋಪಸ್ಗೆ ಒಂದು ಅಟ್ಯಾಕಿಂಗ್ ಇದಿರುತ್ತೆ, ಆ ಅಟ್ಯಾಕ್ ಝೋನ್ ಇಂದ ಸ್ವಲ್ಪ ಆಚೆ ಇರ್ತಾರೆ ಅಷ್ಟೇ. ಇವಾಗ ಇನ್ನೊಂದು ಫೋಟೋ ಬದಲಾಯಿಸಿದೀನಿ, ದಯವಿಟ್ಟು ಎಲ್ಲರೂ ನನ್ನ DP ರಿಫ್ರೆಶ್ ಮಾಡ್ಬಿಟ್ಟು ನೋಡಿ. ನನ್ನ ಪ್ರಕಾರ ದಿಸ್ ಈಸ್ ಒನ್ ಆಫ್ ದ ಬೆಸ್ಟ್ ಜ್ಯುವೆಲ್ಸ್ ಆಫ್ ದ ಸಿ. ಇದು ಆಕ್ಚುಲಿ ನ್ಯೂಡಿ ಬ್ರಾಂಚ್ ಅಂತ ಇದರ ಹೆಸರು. ಇದರ ನೀವು ಫೇಸ್ಬುಕ್ಕಲ್ಲಿ ಈ ಪಿಕ್ಚರ್ಗೆ ಹೋದರೆ ಅಲ್ಲಿ ಹೆಸರು ಕೂಡ ಬರೆದಿದ್ದೇನೆ, ಲೆಮೆನಾಡರಾ ಬ್ಯಾರ್ನೋಸಿ ನ್ಯೂಡಿ ಬ್ರಾಂಚ್ ಅಂತ ಅಂದ್ಬಿಟ್ಟು. ಸೊ ದಿಸ್ ಈಸ್ ಆ್ಯಕ್ಚುಲಿ ಇದೊಂದು ಸ್ವಲ್ಪ ಕಲರ್ ಕಾಣೋದು ಕಷ್ಟ, ಬಟ್ ಅಲ್ಲಿ ಹಿಂದ್ಗಡೆ ಇರೋ ಮಡ್ ನೋಡಿ. ಆ್ಯಕ್ಚುಲಿ ಇದು ಮಕ್ ಡೈವಿಂಗ್ ಅಂತ ಹೇಳ್ತೀವಿ. ಅಂದರೆ ಮಕ್ ಡೈವಿಂಗ್ ಅಂದರೆ ನೀವು ಈ ಇಮೇಜ್ನ ಹಿಂಭಾಗ ಅಬ್ಸರ್ವ್ ಮಾಡಿದ್ರೆ ಎಲ್ಲ ಕಪ್ಪಗಿದೆ, ಈ ಕಪ್ಪು ಮಣ್ಣಲ್ಲಿ ಇವು ಇರ್ತವೆ. ಸೊ ಸಡನ್ನಾಗಿ ಒಂದು ಸ್ವಲ್ಪ ಮಣ್ಣು ಶೇಕ್ ಆಗಿ ಇವು ಈಚೆ ಬಂದು ಅದು ನೋಡಿ ಅಲರ್ಟ್ ಆಗಿ 2 ಮೀಸೆನ ಹಿಂಗೆ ತೆಕ್ಕೊಂಡು ನನ್ನ ಕಡೆ ಕ್ಯಾಮ್ರಾ ಕಡೆ ನೋಡ್ತಾ ಇದೆ. ಸೊ ಆ ಥರ ನೋಡಿದಾಗ ನನಗೆ ಒಂದು 2 ನಿಮಿಷ ಚಾನ್ಸ್ ಸಿಗುತ್ತೆ. ಸೊ ದಿಸ್ ನ್ಯೂಡಿ ಬ್ರಾಂಚ್ ಐ ಕಾಲ್ ಇಟ್ ಆ್ಯಸ್ ಎ ನೆಕ್ಲೆಸ್ ನ್ಯೂಡಿ ಬ್ರಾಂಚ್ ನನ್ನ ಪ್ರಕಾರ. ಯಾಕೆಂದರೆ ಇದಕ್ಕಿಂತ ಚೆನ್ನಾಗಿರೋ, ಇದಕ್ಕಿಂತ ಇನ್ನೂ ಕಲರ್ಫುಲ್ ನ್ಯೂಡಿ ಬ್ರಾಂಚ್ಗಳಿದೆ, ಬಟ್ ದಿಸ್ ಈಸ್ ಐ ಕಾಲ್ ಇಟ್ ಆಸ್ ಎ ನೆಕ್ಲೆಸ್ ನ್ಯೂಡಿ ಬ್ರಾಂಚ್. ದಿಸ್ ಈಸ್ ಅಗೈನ್ ಟೇಕನ್ ಇನ್ ಲೆಂಬೆ. ಹಾರ್ಡ್ಲಿ ಒಂದು 3.5 to 4 centimeters ಲೆಂತ್ ಇರುತ್ತೆ ಅಷ್ಟೇ. ಓಕೆ, ಈಗ ನಾವು ಆಕ್ಚುಲಿ 9 ಗಂಟೆಗೆ ನಮ್ಮ ಕೇಳುಗರಿಗೆ ಮಾತಾಡೋದಕ್ಕೆ ಅವಕಾಶ ಕೊಡಬೇಕಾಗಿತ್ತು, ಬಟ್ ನಾವು ಇದು ವಿಷಯ ತುಂಬಾ ಚೆನ್ನಾಗಿ ಹೋಗ್ತಾ ಇರೋದ್ರಿಂದ ನಾನು ಇನ್ನು ಎಕ್ಸ್ಟೆಂಡ್ ಮಾಡ್ತಾ ಇದ್ದೀನಿ. ದಯವಿಟ್ಟು ನಮ್ಮ ಸಮಯ ಇವತ್ತು 9:30 ದಾಟುತ್ತೆ. ಎಲ್ಲರೂ ದಯವಿಟ್ಟು ತಾಳ್ಮೆ ಇಟ್ಕೋಬೇಕು. ಬಹುಶಃ ನೀವು ಎಂಜಾಯ್ ಮಾಡ್ತಿದ್ದೀರಾ ಅಂತ ನಾನು ದೃಢವಾಗಿ ನಂಬ್ಕೋತೀನಿ. ಸರ್, ಇವಾಗ ಒಂದು ಫೋಟೋ ಹಾಕಿದ್ದೀನಿ ನೋಡಿ ಸರ್. ಇದು ಎಷ್ಟೊಂದು ಈ ತರ ರಾಶಿ ಫಿಶ್ ಗಳು ಬಂದಾಗ ಅದ್ರ ಫಿಶ್ ಗಳ ನಡುವೆ ನೀವು ಹಿಂಗೆ ಹೋಗೋದೇ ಒಂಥರ ಸಖತ್ ಥ್ರಿಲ್ಲಿಂಗ್ ಆಗಿರುತ್ತೆ ಅಂತ ನನಗೆ ಅದು ಪಿಕ್ಚರ್ ನೋಡ್ತಿದ್ರೆ ಅದು ಇಮ್ಯಾಜಿನ್ ಮಾಡ್ಕೋತಾ ಇದೀನಿ ಹೆಂಗಿರುತ್ತೆ ಅದು ಅನುಭವ ಅಂತ. ಆಕ್ಚುಲಿ ದೇರ್ ಇಸ್ ಎ ಪ್ಲೇಸ್ ಕಾಲ್ಡ್ ಸಿಪಾಡನ್ ಅಂದ್ಬಿಟ್ಟು ಇದೆ ಮಲೇಷಿಯಾನಲ್ಲಿ. ಅಂಡ್ ಇದು ಇಲ್ಲಿ ನಾವು ಸಿಪಾಡನ್ ಅಲ್ಲಿ ಡೈವ್ ಮಾಡೋದಕ್ಕೆ ನಾವು ಮಬುಲ್ ಸಿಪಾಡನ್ ಇಸ್ ಎ ವರ್ಲ್ಡ್ ಹೆರಿಟೇಜ್ ಸೆಂಟರ್ ಅಂಡ್ ದೇ ವಿಚ್ ಈಸ್ ಎ ಅದನ್ನ ಏನ್ ಹೇಳ್ತಾರೆ ನೀವು ಸಂರಕ್ಷಿತ ಪ್ರದೇಶ ಅಂತ ಏನ್ ಹೇಳ್ತೀರಾ, ಅಲ್ಲಿ ಟರ್ಟಲ್ಸ್ ಸ್ಕೂಲ್ಸ್ ಇಸ್ ಇನ್ಯೂಮರಬಲ್. ಆಕ್ಚುಲಿ ಈ ಫಿಶಿಂಗ್ ಸ್ಕೂಲ್ ನಾನೇನು ತೆಗ್ದಿದ್ದೀನಿ ಅವತ್ತು ನನ್ನ ಕ್ಯಾಮ್ರಾದಲ್ಲಿ ಆಲ್ಮೋಸ್ಟ್ ಬ್ಯಾಟ್ರಿ ಹೋಗ್ಬಿಟ್ಟಿತ್ತು, ಎಲ್ಲ ಖಾಲಿಯಾಗಿ ಹೋಗ್ಬಿಟ್ಟಿತ್ತು. ಸೊ ಒಂದು 3-4 ಫ್ಲಾಶ್ ಎಲ್ಲ ಆಫ್ ಮಾಡಿ ಇದು ಡೇ ಲೈಟಲ್ಲಿ ತೆಗೆದಿರೋ ಫೋಟೋ ಇದೆ. ಅಟ್ ಅರೌಂಡ್ 5 to 6 meters ವಾಟರಲ್ಲಿ. ಬಟ್ ಇದ್ರ ನೆಕ್ಸ್ಟ್ ಸೀರೀಸ್ ಇದೆ, ಫುಲ್ ಸರ್ಕಲ್ ಆದಾಗ ಒಳಗಡೆಯಿಂದ ಧೀರಜ್ ರಿತೇಶ್ ಈಚೆ ಬರ್ತಾ ಇರೋ ಫೋಟೋ ಇದೆ. ಸೊ ಆ ಫೋಟೋ ನಮಗೆ ಲಕ್ಷ್ಮಿ ಮಿಲ್ಸ್ ಅವಾರ್ಡ್ ಫಂಕ್ಷನ್ ಅಲ್ಲಿ ಇದಾಗಿತ್ತದು. ಸೊ ಅದಿದೆ. ಸೊ ದಿಸ್ ಈಸ್ ಜಾಕ್ಸ್ ಅಂತ ಅಂದ್ಬಿಟ್ಟು ಅವ್ರು ಯೂಶಲಿ ಜಾಕ್ ಫಿಶಸ್ ಹೆಂಗೆ ಅಂತಂದ್ರೆ ದೇ ಫಾರ್ಮ್ ಎ ಗ್ರೂಪ್ ಆಫ್ ಅರೌಂಡ್ ಥೌಸಂಡ್ಸ್ ಆಫ್ ದೆಮ್ ಅಂಡ್ ದೇ ಕೀಪ್ ಆನ್ ಸರ್ಕಲಿಂಗ್. ಆ ಸರ್ಕಲಿಂಗ್ ಅಲ್ಲಿ ಏನಾಗುತ್ತೆ, ದೇ ಎಸ್ಕೇಪ್ ಫ್ರಮ್ ದ ಬಿಗ್ ಪ್ರಿಡೇಟರ್ಸ್. ಅಂಡ್ 2 ಆ ಸರ್ಕಲ್ ಮಾಡಬೇಕಾದ್ರೆ ದೇ ಎಲ್ಲ ಪ್ಲಾಂಟನ್ಸ್ ಏನು ರೈಸ್ ಆಗುತ್ತೆ, ದೇ ಗೆಟ್ ದೇರ್ ಫುಡ್ ಆಲ್ಸೋ. ಸೊ ದಿಸ್ ಈಸ್ ಹೌ ದಿಸ್ ಇಸ್ ಎ ಜಾಕ್ ಫಿಶ್ ಫಿಶಿಂಗ್ ಸ್ಕೂಲ್ ಆಫ್ ಜಾಕ್ಸ್ ಅಂತ ಕರೀತಾರೆ ನಾವು, ಫ್ರಮ್ ಸಿಪಾಡನ್ ಮಲೇಷಿಯಾ. ಬ್ಯೂಟಿಫುಲ್ ಸರ್, ಬ್ಯೂಟಿಫುಲ್ ಸರ್. ಸೊ ಇವಾಗ ಇನ್ನೊಂದು ಚಿತ್ರ ಹಾಕಿದ್ದೀನಿ. ಸೊ ಈ ತರ ಸಮುದ್ರದಲ್ಲಿ ಈಗ ಸುಮಾರು ಹಡಗುಗಳು ಮುಳುಗೋಗಿರುತ್ತೆ, ಅದ್ರದ್ದೆಲ್ಲ ಕೆಲವು ಕೊಳಲಿಕೆಗಳು ಇನ್ನೂ ಇರ್ತವೆ ಸಮುದ್ರದೊಳಗಡೆ. ಆ ತರದೊಂದು ಹಿನ್ನೆಲೆ ಇರುವಂತ ಒಂದು ಚಿತ್ರ ಹಾಕಿದ್ದೀನಿ. ಸೊ ಆ ಎಕ್ಸ್ಪೀರಿಯನ್ಸ್ ನ ಒಂದ್ ಸ್ವಲ್ಪ ಶೇರ್ ಮಾಡಿ ಸರ್. ಒಂದು ನಿಮಿಷ ನಿಮ್ದು ಇದು ನಾನು ನಿಮ್ಗೆ ಅವಾಗಲೇ ಜುವೆನೈಲ್ ಬ್ಯಾಟ್ ಫಿಶ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಲ್ಲ, ಆ ದೊಡ್ಡದಾದ್ರೆ ಇದಾಗುತ್ತೆ. ದಿಸ್ ಈಸ್ ಎ ಅಡಲ್ಟ್ ಬ್ಯಾಟ್ ಫಿಶ್. ಅಂಡ್ ಇದು ನಾನೀಗ ಸಿಪಾಡನ್ ಅಂತ ಏನ್ ಹೇಳ್ತಿದ್ದೆ, ಸಿಪಾಡನ್ದು ಮೇನ್ ಲ್ಯಾಂಡ್ ಬಂದು ಐಲ್ಯಾಂಡ್ ಬಂದು ಮಬುಲ್ ಅಂತ. ಸೊ ಮಬುಲ್ನಲ್ಲಿ ಇವ್ರು ಏನ್ ಮಾಡ್ತಾರೆ, ಆ ಬೋಟು ಇದೆಲ್ಲ ಇದು ಪ್ಯಾಸೆಂಜರ್ ಬೋಟ್ಸ್, ಇದು ಟೂರಿಸ್ಟ್ ಬೋಟ್ಸ್. ಸೊ ಟೂರಿಸ್ಟ್ ಬೋಟ್ಸ್ ಡ್ಯಾಮೇಜ್ ಆಗಿ ಸಿಂಕ್ ಆದಾಗ ಇವ್ರು ಏನ್ ಮಾಡ್ತಾರೆ, ಅದನ್ನು ಆ ರಾಡ್ಗಳನ್ನೆಲ್ಲ ಹಂಗೆ ಸೇಫ್ ಗಾರ್ಡ್ ಮಾಡಿಬಿಟ್ಟು ಅಲ್ಲಿ ಆ ಬೆಳವಣಿಗೆ, ಇದು ಸಮುದ್ರ ಜೀವಿಗಳಿಗೆ ಬೆಳವಣಿಗೆಗೆ ಅವಕಾಶ ಮಾಡಿಕೊಡ್ತವೆ.
ಸೊ ಅಲ್ಲಿ ಎಲ್ಲ ಬೆಳೆದು ಆ ಸುತ್ತಮುತ್ತ ನೀವು ನೋಡಿದ್ರೆ ಆ ರಾಡ್ಗಳ ಮೇಲೆಲ್ಲ ಈಗಾಗಲೇ. ಸೊ ನಾನು ಆ ಫಿಶ್ ಆ ಕಣ್ಣಲ್ಲಿ ನೋಡಿ ಗೊತ್ತಾಗುತ್ತೆ, ಸ್ವಲ್ಪ ಎನ್ಲಾರ್ಜ್ಮೆಂಟ್ ನೋಡಿದ್ರೆ ಅದು ಇಟ್ ವಾಸ್ ಸರ್ಪ್ರೈಸ್ಡ್. ಇವನು ಯಾರಪ್ಪ, ಎಲ್ಲಿಂದ ಬಂದ ಇಲ್ಲಿ ಅಂತ ಅಂದ್ಬಿಟ್ಟು. ಆಕ್ಚುಲಿ ಸ್ವಲ್ಪ ಹಿಂದೆ ನೋಡಿದ್ರೆ ಇನ್ನೂ ಅದ್ರ ಫುಲ್ ಸ್ಕೂಲೇ ಇದೆ, ಇನ್ನೂ 3-4 ಸ್ವಲ್ಪ ಹಿಂದ್ಗಡೆ ಇದೆ. ಸೊ ದಿಸ್ ಇಸ್ ಎ ಬ್ಯಾಟ್ ಫಿಶ್ ಫ್ರಮ್ ಎ ಟೂರಿಸ್ಟ್ ಬೋಟ್. ಸರ್, ಅದರದ್ದೇ ರಿಲೇಟೆಡ್ ಇನ್ನೊಂದು ಫೋಟೋ ಹಾಕ್ತಾ ಇದೀನಿ. ಇದು ಫೋಟೋಗ್ರಫಿ ಪಾಯಿಂಟ್ ಅಲ್ಲೂ ನನ್ಗೆ ತುಂಬಾ ಇಷ್ಟ ಆಯ್ತು. ಅಂದ್ರೆ ಸೆಲ್ಔಟ್ ಯೂಸ್ ಮಾಡ್ಕೊಂಡು ಶೂಟ್ ಮಾಡಿರೋದು. ಮತ್ತೆ ಇದೇ ಹಿನ್ನೆಲೆಯಲ್ಲಿ ಒಂದು ಮುಳುಗೋಗಿರೋ ಹಡಗನ್ನ ಅದು ನೋಡುವ ಅನುಭವ, ಮತ್ತೆ ಅದ್ರ ಜೊತೆ ಇರುವಂತ ಹಿಂಗೆ ಅಲ್ಲಿನ ಪರಿಸರಕ್ಕೆ ಅದ್ರ ಜೊತೆ ಹಿಂಗೆ ಈ ಫಿಶ್ಗಳು ಅಥವಾ ಇತರ ಜೀವಿಗಳು ಹೆಂಗೆ ಇಂಟ್ರಾಕ್ಟ್ ಮಾಡ್ತಾ ಇರ್ತವೆ. is a corp sung ಹ್ಮ್ in Maldives. ಸೊ ಮಾಲ್ಡೀವ್ಸ್ ಅಲ್ಲಿ ಈ ಕಾರ್ಗೋ ಶಿಪ್ ಇನ್ ಪರ್ಟಿಕ್ಯುಲರ್ ಅಟಾಲ್, ಲರಿ ಅಟಾಲ್ ನಲ್ಲಿ ಅರೌಂಡ್ 32 meters ಅಲ್ಲಿ ಇದೆ. ಸೊ ದಿಸ್ ವಾಸ್ ಹಿಸ್ಟ್ರಿ ಎಲ್ಲ ಇದೆ, ಬಟ್ ಎವ್ರಿ ಶಿಪ್ರೆಕ್ ವಿಲ್ ಹ್ಯಾವ್ ಇಟ್ಸ್ ಓನ್ ಹಿಸ್ಟ್ರಿ ಲೆವೆಲ್. ಸೊ ಶಿಪ್ರೆಕ್ ಶೂಟ್ ಮಾಡಬೇಕಾದ್ರೆ ಬೇಸಿಕ್ ಅಡ್ವಾಂಟೇಜ್ ಏನಂದ್ರೆ ಇದರಲ್ಲಿ ಜೊತೆನಲ್ಲೇ ನಾನು ಇನ್ನೊಂದು ಬ್ಲ್ಯಾಕ್ ಆ್ಯಂಡ್ ವೈಟ್ ಪಿಕ್ಚರ್ ಹಾಕಿದ್ದೆ. ಅದು ಹೆಂಗಿರುತ್ತೆ ಅಂತಂದ್ರೆ ಆ ಶಿಪ್ರೆಕ್ನ ನೋಡ್ತಾ ಇದ್ರೆ ನೀವು, ಅದು ಈ ಶಿಪ್ದು ಹೈಟ್ ಆಲ್ಮೋಸ್ಟ್ ಒಂದು 12-15-20 ಮೀಟರ್ ಇರುತ್ತೆ. ಸೊ ಅಲ್ಲಿ ಮೇಲ್ಗಡೆ ನನ್ನ ಕೊಲೀಗ್ಸ್ ಎಲ್ಲ ಡೈವ್ ಮಾಡ್ತಾ ಇದ್ದಾರೆ. ಯು ಕ್ಯಾನ್ ಸಿ ಹಿಯರ್ 1, 2, 3, 4, 5, 6-7 ಜನ ಡೈವರ್ಸ್ ಇದ್ದಾರೆ. ಸೊ ನಾನು ಸ್ವಲ್ಪ ಕೆಳಗಡೆ ಬಂದು ಈ ಶಿಪ್ರೆಕ್ನ ಆದಷ್ಟು ಸಿಲೋಟ್ನಲ್ಲಿ ತೆಗಿಬೇಕು ಅಂತ ಅಂದ್ಬಿಟ್ಟು ಫ್ಲಾಶ್ ಎಲ್ಲ ಆಫ್ ಮಾಡಿಕೊಂಡು ತೆಗೆದಿದ್ದೀನಿ. ಆ್ಯಕ್ಚುಲಿ ಇದನ್ನು ಬ್ಲ್ಯಾಕ್ ಆ್ಯಂಡ್ ವೈಟ್ ವರ್ಷನಲ್ಲಿ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ನನಗೆ ಫೋಟೋಗ್ರಫಿ ಪರ್ಸ್ಪೆಕ್ಟಿವಿಂದ. ಸೊ ದಿಸ್ ಇಸ್ ಎ ಶಿಪ್ರೆಕ್ ಫ್ರಮ್ ಮಾಲ್ಡೀವ್ಸ್ ಅಟ್ 32 meters. ಎಸ್ ಸರ್. ಓಕೆ, ಇವಾಗ ಇನ್ನೊಂದು ಫೋಟೋ ಹಾಕ್ತಾ ಇದೀನಿ. ಆಯ್ತು, ಅಪ್ಲೋಡ್ ಆಯ್ತು. ಇದು ಸ್ಟಿಂಗ್ರೇನಾ ಸರ್? ಇದನ್ನ ನಾನು ಹೇಳ್ತಾ ಇದ್ದೆ ನಿಮ್ಗೆ ಅವಾಗಲೇ, ರೇಸ್ ನಲ್ಲಿ ದ ಬಿಗ್ಗೆಸ್ಟ್ ರೇ ಇದೆ ಮಾಂಟಾ ರೇ ಅಂತ ಅಂದ್ಬಿಟ್ಟು. ಸೊ ಮಾಂಟಾ ಫೇವ್ರೇಟ್ ಸಬ್ಜೆಕ್ಟ್ ಫಾರ್ ಎನಿ ಸ್ಕೂಬಾ ಡೈವರ್. ಅಂಡ್ ಮಾಂಟಾ ರೇಸ್ ಏನಾಗುತ್ತೆ ಅಂತಂದ್ರೆ, ನನ್ನ ಪರ್ಸನಲ್ ಅನಿಸಿಕೆ ಏನಂದ್ರೆ, ಅವುಗಳಿಗೆ ನಾವು ನೀರೊಳಗಡೆ ಏನ್ ಬಬಲ್ಸ್ ಬಿಡ್ತೀವಿ ನಾವು ಬ್ರೀತಿಂಗ್ ಮಾಡ್ಬಿಟ್ಟು, ಐ ಥಿಂಕ್ ಅವು ತುಂಬಾ ಇಷ್ಟ ಅಂತ ಅಂದ್ಬಿಟ್ಟು. ಈ ಫೋಟೋನ ನೀವು ನೋಡಿದ್ರೆ ಅಲ್ಲಿ ನನ್ನ ಸ್ಕೂಬಾ ಡೈವಿಂಗ್ ಫ್ರೆಂಡ್ ಒಬ್ರು ಅದನ್ನ ಫೋಟೋ ತೆಗಿಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಸೊ ಆ ಬಬಲ್ಸ್ ಬರ್ತಾ ಇದೆ, ಆ ಬಬಲ್ಸ್ ಮಧ್ಯದಿಂದ ಈಚೆ ಬರ್ತಾ ಇದೆ, ನಾನು ಅವರ ಹಿಂದೆ ಇದ್ದೆ. ಸೊ ಈ ಒಂದು ಸಿಂಗಲ್ ಮಾಂಟರೇ ಅವತ್ತು ನಮ್ಮ ಜೊತೆ ಸುಮಾರು ಒಂದು 30 minutes ಇತ್ತು. ಬೇರೆ ಎಲ್ಲರೂ ಹೋದ್ರು, ನಾನು ಇವರು ಮಾತ್ರ ಅದ್ರ ಫೋಟೋ ತೆಕ್ಕೊಂಡು ಅಲ್ಲೇ ಇದ್ವಿ. ಕಡೆಗೆ ಅವನು ಡೈವ್ ಗೈಡ್ ಬಂದು ಆಲ್ಮೋಸ್ಟ್ ತಲೆ ಮೇಲೆ ಹೊಡೆದ್ಬಿಟ್ಟು ಎಳ್ಕೊಂಡು ಹೋದ, ಬನ್ನಿ ಸಾಕಾಯ್ತು, ನಿಮ್ದು ಏರ್ ಕೂಡ ಕಮ್ಮಿ ಆಗ್ತಾ ಇದೆ ಅಂತ. ಇಟ್ ಈಸ್ a very gentle living creature, and manta rays can be few meters in length from wing to wing, and when they come out and breathe and open their mouth, it will be a amazing ಒಂದು ಅದ್ಭುತವಾದ ದೃಶ್ಯ ಅದು ನೋಡಲಿಕ್ಕೆ. ಸೊ ದಿಸ್ ಈಸ್ ಮಾಂಟಾ ರೇ ಫ್ರಮ್ ಮಾಲ್ಡೀವ್ಸ್. ಮಾಂಟಾ ರೇ ನನ್ನ ಹತ್ರ ಕೊಮೋಡೋ ಐಲ್ಯಾಂಡ್ದೂ ಕೂಡ ಇದೆ, ರಾಜಾಂಪಟ್ನೂ ಕೂಡ ಇದೆ. ವೆರಾಸ್ ಐ ಹ್ಯಾವ್ ಸೀನ್ ಎ ಮಾಂಟಾ ರೇ ಇನ್ ಅಂಡಮಾನ್ ಆಲ್ಸೋ. ಸೊ ದೇ ಆರ್ ಒಂದು ಸ್ವಲ್ಪ ಆ್ಯಕ್ಚುಲಿ ಮಾಂಟಾ ರೇ ಬಗ್ಗೆ ಹೇಳಬೇಕು ಅಂತಂದರೆ, ಒಂದು ಕನ್ಸರ್ವೇಷನ್ ಪಾಯಿಂಟ್ ಆಫ್ ವ್ಯೂನಿಂದ ನಮ್ಮ ಕೊಚ್ಚಿನ್ ಹಾರ್ಬರಲ್ಲಿ ಹೋದರೆ ಸುಮಾರು ಮಾಂಟಾ ರೇಗಳನ್ನ ಡೈಲಿ ಅದು ಅವರು ಅದನ್ನು ಕ್ಯಾಚ್ ಮಾಡಿ ತೊಗೊಂಬರ್ತಾರೆ, ವಿಚ್ ಈಸ್ ಸಚ್ ಎ ಡಿಸ್ಟರ್ಬಿಂಗ್ ಸೀನ್. ಸೊ ದಟ್ ಇಸ್ ಎ ಡಿಸಾಸ್ಟರ್ ವಿಚ್ ಹ್ಯಾಸ್ ಟು ಬಿ ಕಂಟ್ರೋಲ್ಡ್. ಐ ಡೋಂಟ್ ನೋ ವೆನ್ ಇಟ್ ವಿಲ್ ಹ್ಯಾಪನ್. ಸೊ ನೆಕ್ಸ್ಟ್ ಎಸ್ ಸರ್, ಎಸ್ ಸರ್. ನಾವು ಕನ್ಸರ್ವೇಷನ್ ಬಗ್ಗೆ ಮಾತಾಡೋಣ. ಕೊನೆಗೆ ಲಾಸ್ಟ್ ಇಟ್ಕೊಂತಾ ಇದೀನಿ ಅದನ್ನ, ಯಾಕೆಂದ್ರೆ ನಾವು ಮಾತಾಡ್ಲೇಬೇಕು. ಅದು ಇದು ಇವಾಗ ಇನ್ನೊಂದು ಫೋಟೋ ಹಾಕಿದೀನಿ. ಸೊ ಇದು ದಯವಿಟ್ಟು ಎಲ್ಲ ರಿಫ್ರೆಶ್ ಮಾಡ್ಕೊಂಡು ನೋಡಿ ಈ ಫೋಟೋನ. ಸರ್, ಇದರಲ್ಲಿ ಅದು ಎಷ್ಟು ಬ್ಯೂಟಿಫುಲ್ ಆಗಿ ಕ್ಯಾಮಫ್ಲೇಜ್, ಅಂದ್ರೆ ಅದು ಭೂಮಿಯ ಮೇಲಾಗಿರ್ಬೋದು, ಭೂಮಿಯ ಒಳಗಾಗಿರ್ಬೋದು, ಅದು ಪ್ರಕೃತಿ ದತ್ತವಾಗಿ ಅದಕ್ಕೊಂದು ಕ್ಯಾಮಫ್ಲೇಜ್ ಗುಣ ಇರುತ್ತಲ್ಲ, ಹಲವು ಕಾರಣಗಳಿಗೆ. ಅದು ಒಂಥರ ಇಟ್ಸ್ ಅಮೇಜಿಂಗ್ ಅಂತ ಬಗ್ಗೆ ಹೇಳಬೇಕು ಅಂತಂದ್ರೆ, ಅಲ್ಲಿ ಒಂದು ಕಪಲ್ ಇದೆ. ಇದು ನಾನು ಧೀರಜ್ ಇಬ್ರು ಒಟ್ಟಿಗೆ ತೆಗ್ದಿದ್ವಿ. ಸೊ ಇದು ನಾನು ಪ್ರೋಸೆಸ್ ಮಾಡಿ ನಾನು ಯೂಶಲಿ ಪ್ರೋಸೆಸ್ ಮಾಡ್ಬೇಕಾದ್ರೆ 1 ವರ್ಷ ಆಗಿರುತ್ತೆ. ಬಟ್ ನಮ್ಮ ಧೀರಜ್ ಭಾರಿ ಹುಷಾರು. ಅವ್ನು ಬಂದು 1 ತಿಂಗಳಲ್ಲಿ ಪ್ರೋಸೆಸ್ ಮಾಡಿ ಅವನಿಗೆ ಇಟಲಿನಲ್ಲಿ ಒಂದು ಸಿಯೆನಾ ಅವಾರ್ಡ್ ಫಂಕ್ಷನಲ್ಲಿ ಅವನಿಗೆ ಇದರಲ್ಲಿ ಫಸ್ಟ್ ಪ್ರೈಸ್ ಬಂದಿತ್ತು ಅವನಿಗೆ.
ಸೊ ಇಂಟರ್ನ್ಯಾಷನಲ್ ಫೋಟೋಗ್ರಫಿ ಕಾಂಪಿಟೇಷನ್ ಅಲ್ಲಿ. ಇದ್ರ ಹೆಸರು ಬಂದು ಕೋಲ್ಮ್ಯಾನ್ ಶ್ರಿಂಪ್ಸ್ ಅಂತ. ಇದರ ಲೈಫ್ ಸೈಕಲ್ ಎಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಅಂತಂದ್ರೆ, ದರ್ ಇಸ್ ಸಮಥಿಂಗ್ ಕಾಲ್ಡ್ ಆಸ್ ಅ ಫೈರ್ ಅರ್ಚಿನ್ ಅಂತ ಅಂದ್ಬಿಟ್ಟು. ಫೈರ್ ಅರ್ಚಿನ್ ಈಸ್ ಆ ಸುತ್ತ ಇರೋ ರೆಡ್ ಕಲರ್ದೆಲ್ಲ, ರೆಡ್ ಬ್ಲೂ ಕಲರ್ ಏನ್ ನೋಡ್ತೀರಾ, ಇಟ್ ಇಸ್ ಎನ್ ಅರ್ಚಿನ್. ಸಿ ಅರ್ಚಿನ್ಸ್ ಆರ್ ವೆರಿ ಸ್ವಲ್ಪ ಡೇಂಜರಸ್ ಕ್ರಿಯೇಚರ್ಸ್. ಅವ್ರಿಗೆ ಈ ನಮ್ಮ ಪಾರ್ಕ್ಯುಪೈನ್ಸ್ ಅಲ್ಲಿ ಏನು ಮುಳ್ಳುಗಳಿರುತ್ತೆ ಆ ಥರ ಇದರಲ್ಲೂ ಮುಳ್ಳುಗಳಿರುತ್ತೆ. ಅದನ್ನ ಒಂದು ಸಲ ಹಿಂಗೆ ಸುಮ್ಮನೆ ಹಿಂಗೆ ಟಚ್ ಮಾಡೋದಕ್ಕೆ ಹೋದ್ರೆ ಅದು ಮುಳ್ಳುಗಳನ್ನೆಲ್ಲ ರಿಲೀಸ್ ಮಾಡಿಬಿಡುತ್ತೆ. ಆ ರಿಲೀಸ್ ಮಾಡಿರೋ ಮುಳ್ಳುಗಳು ಕೈಗೆ ಚುಚ್ಕೊಂಡ್ರೆ ಒಂದು ವಾರ 10 ದಿನ ಅದರ ಪೇನ್ ಇಟ್ ಇಸ್ ಅನ್ಬೇರೇಬಲ್. ಸೊ ಇದು ಕೋಲ್ಮ್ಯಾನ್ ಶ್ರಿಂಪ್ಸ್ ಅಂತ. ಈ ಕೋಲ್ಮ್ಯಾನ್ ಶ್ರಿಂಪ್ಸ್ಗೆ ಏನಾಗುತ್ತೆ, ದೇ ಫೈಂಡ್ ಇಟ್ ವೆರಿ ಕನ್ವೀನಿಯೆಂಟ್ ಟು ಲೀವ್ ಆನ್ ದಟ್ ಫೈರ್ ಅರ್ಚಿನ್. ಸೊ ಒಂದೇನು ಮಾಡುತ್ತೆ, ಅವು ಫೈರ್ ಅರ್ಚಿನ್ನ ಸ್ಕಿನ್ನ ಕ್ಲೀನ್ ಮಾಡ್ತವೆ, ಫುಡ್ ಸಿಗುತ್ತೆ. ಆ್ಯಂಡ್ ಫೈರ್ ಅರ್ಚಿನ್ಗೆ ಏನಾಗುತ್ತೆ, ಇಟ್ಸ್ ಎ ಕ್ಲೀನಿಂಗ್ ಸೆಷನ್ ಫ್ರೀ ಆಫ್ ಕಾಸ್ಟ್ ಅಂತ ಹೇಳಿ ಏನು ಹೇಳ್ತಾರೆ ಆ ಥರ. ಸೊ ಇಟ್ ಈಸ್ ಒನ್ ಎಕ್ಸಾಂಪಲ್ ಫಾರ್ coordinated and symbolic living among sea creatures. ಎಸ್ ಸರ್, ಇಟ್ಸ್ ಎ ವೆರಿ ಬ್ಯೂಟಿಫುಲ್ ಇಮೇಜ್. ಜೊತೆಗೆ ಇವಾಗ ಇನ್ನೊಂದು ಫೋಟೋ ಹಾಕಿದೀನಿ, ಸ್ವಲ್ಪ ರಿಫ್ರೆಶ್ ಮಾಡ್ಕೊಂಡು ನೋಡಿ ಎಲ್ಲರೂ. ಇದು ನಿಮ್ಮ ಡಿಸ್ಕ್ರಿಪ್ಷನ್ ಓದೇ ನನಗೆ ತುಂಬಾ ವಿಶೇಷ ಅನ್ನಿಸ್ತು, ಹಂಗಾಗಿ ಇದನ್ನ ಬಿಹೇವಿಯರಲ್ ಪಾಯಿಂಟ್ ಆಫ್ ವ್ಯೂ ನಲ್ಲಿ ಫೋಟೋ ತಗೊಂಡೆ. Okay. This is called as a frog fish. And frog fishes ಏನಂತಂದ್ರೆ, ಅದು ಆಕ್ಚುಲಿ though is called as a lazy yawn ಅಂತ ನಾನೇನು ಕರಿತೀನಿ. ಬಟ್ ಫ್ರಾಗ್ ಫಿಶಸ್ ಏನಂದ್ರೆ, ಅವು ಅಲ್ಲಾಡೋದೇ ಇಲ್ಲ, ಒಂದ್ ಕಡೆ ಸುಮ್ಮನೆ ಕುಂತಿರ್ತವೆ. ಅಂಡ್ ಅದ್ರ ಬಗ್ಗೆ ಯಾವ್ದಾದ್ರು ಒಂದು ಫಿಶ್ ಬಂದ್ರೆ ಅದ್ರ ಬಾಯಿ, ಅದ್ರ ತುಟಿ ಎಷ್ಟು ಅಗಲ ಇದೆ, ಅದಕ್ಕೆ ಆಲ್ಮೋಸ್ಟ್ 4-5 ಪಟ್ಟು ಎಕ್ಸ್ಟ್ರಾ ಅದು ಬಾಯಿ ತೆಗೆಯುತ್ತೆ. ಈಗ ಯು ಕ್ಯಾನ್ ಇಮ್ಯಾಜಿನ್ ಇದ್ರದ್ದು ನೆಕ್ಸ್ಟ್ ಇಮೇಜ್ ನಾನು ಇದ್ರದ್ದು ಕ್ಲೋಸ್ ಮೌತ್ ಕೂಡ ಹಾಕಿದ್ದೆ ಅನ್ಸುತ್ತೆ. ಅದು ಕ್ಲೋಸ್, ಇದು ಬಾಯಿ ಒಂದು ಅರ್ಧ ಓಪನ್ ಆಗಿದೆ ಅಂತಂದ್ರೆ, ಅಂದ್ರೆ 50 ಸೆಂಟಿಮೀಟರ್ ಓಪನ್ ಆಗಿದೆ. ಅದ್ರ ಬಾಯಿನ ಅಗಲ ಆಕ್ಚುಲಿ 5-6 ಸೆಂಟಿಮೀಟರ್ ಒಳಗಡೆ ಅಷ್ಟೇ ಇರುತ್ತೆ. ಅಂದ್ರೆ ಇಟ್ ಮೇ ಬಿ ಅನ್ ಎಕ್ಸಾಜರೇಟಿಂಗ್, ಯಾಕೆಂದ್ರೆ ಟೋಟಲ್ ಫಿಶೇ ಬಂದು ಅರ್ಧ ಮೀಟರ್ ಇರೋದಿಲ್ಲ. ಸೊ ಆ ಥರ. ಅಂಡ್ ಆ ಓಪನ್ ಮಾಡಿದಾಗ ಏನಾಗುತ್ತೆ, ಆಟೋಮೆಟಿಕಲಿ ಅಲ್ಲಿ ಸುತ್ತಮುತ್ತ ಇರೋ ಎಷ್ಟೋ ಫಿಶ್ಗಳು ಒಳಗಡೆ ಹೋಗ್ಬಿಡ್ತವೆ. ಸೊ ಇಟ್ ನಿ ನಾಟ್ ಹ್ಯಾವ್ ಟು ವರಿ ಅಬೌಟ್ ಇಟ್ಸ್ ಫುಡ್. ಸೊ ದಿಸ್ ಈಸ್ ಎ ಫ್ರಾಗ್ ಶಿಪ್ ಇನ್ ವೈಡ್ ಓಪನ್ ಮೌತ್. ಬ್ಯೂಟಿಫುಲ್ ಸರ್. ಇವಾಗ ಇನ್ನೊಂದು ಫೋಟೋ ಹಾಕಿದೀನಿ, ಇದು ಹಾವಿನ ಫೋಟೋ, ಒಂದ್ಸಲ ನೋಡಿ ಸರ್ ದಯವಿಟ್ಟು. ಇದು ಇದರ ಬಗ್ಗೆ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೆ. ಹಾ, ದಿಸ್ ಇಸ್ ಒನ್ ಆಫ್ ದ ಪಾಯ್ಸನಸ್ ಸ್ನೇಕ್ಸ್ ಇನ್ ದ ವಾಟರ್, ಅಟ್ ದ ಸೇಮ್ ಟೈಮ್ ವೆರಿ ಜೆಂಟಲ್ ಅಂಡ್ ಹಾರ್ಮ್ಲೆಸ್. ಇದ್ರ ಬಗ್ಗೆ ಹೇಳಬೇಕು ಅಂದ್ರೆ, ಇದೇನಾದ್ರು ನೀವು ನಿಮ್ಮನ್ನ ಕಚ್ಚಬೇಕು ಅಂತಂದ್ರೆ, ನಿಮ್ಮ 2 ಬೆರಳುಗಳ ಮಧ್ಯ ಓಪನ್ ಮಾಡಿ ಅಗಲ ಮಾಡ್ಕೊಂಡ್ರೆ ಅದ್ರ ಮಧ್ಯ ನಿಮ್ಮ ಸ್ಕಿನ್ದು ಏನ್ ಥಿಕ್ನೆಸ್ ಇರುತ್ತಲ್ಲ, ಮಧ್ಯದಲ್ಲಿ ಅದು ಒಂದೇ mm 2 mm ಅಲ್ಲಿ ಮಾತ್ರ ಅದಕ್ಕೆ ಅದರ ಬಾಯಿ ಅಲ್ಲಿ ಹೋಗೋಷ್ಟು ಮಾತ್ರ ಬಾಯಿ ತೆಗಿಲಿಕ್ಕೆ ಆಗುತ್ತೆ ಅದಕ್ಕೆ ಅಷ್ಟೇ. ಸೊ ಹಾಗಾಗ್ಬಿಟ್ಟು ದಿಸ್ ಇಸ್ ಅ ವೆರಿ ಹಾರ್ಮ್ಲೆಸ್ ಕ್ರಿಯೇಚರ್ ಬಟ್ ವೆರಿ ಪಾಯ್ಸನಸ್. ಸೊ ವಿ ಆರ್ ಆಲ್ವೇಸ್ ಅಡ್ವೈಸ್ ಟು ಸ್ಟೇ ಅವೇ. ಬಟ್ ಎನಿಯೋ, ಇದು ಏನಂದ್ರೆ, ಒಂದೇ ಹಾವನ್ನ ನೀವು ಫಾಲೋ ಮಾಡ್ತಾ ಇದ್ರೆ in 1 hour at least for 2 minutes it will come up in the water to breathe. So if someone gets that opportunity to click, ನಾನು ಎಷ್ಟೋ ಸಲ ಟ್ರೈ ಮಾಡಿದ್ದೀನಿ, ನನಗೆ ಸಿಗಲಿಲ್ಲ ಆಪರ್ಚುನಿಟಿ, ಬಟ್ ದೇರ್ ಆರ್ ಪೀಪಲ್ ಹೂ ಗಾಟ್ ದಟ್ ಆಪರ್ಚುನಿಟಿ ಆ್ಯಂಡ್ ಕ್ಲಿಕ್ಡ್ ಇಟ್ ಇನ್ ದ ಓಪನ್. ಇದು ನಾನು ಕೋರಲ್ ಮೇಲೆ ಸಿಕ್ಕಿದೆ ನನಗೆ, ಕೆಲವರಿಗೆ ಮಧ್ಯ ಬ್ಲೂ ವಾಟರಲ್ಲೇ ಸಿಕ್ಕಿರುತ್ತೆ. ಇದು ಸಮ್ ಲಕ್ಕಿ ಪೀಪಲ್ ಹ್ಯಾವ್ ದಟ್. ದಿಸ್ ಇಸ್ ದ ಬ್ಯಾಂಡೆಡ್ ಸೀಕ್ರೆಟ್ ಫ್ರಮ್ ರಾಜಾ ಅಂಪಟ್, ಇಂಡೋನೇಷ್ಯಾ. ಬ್ಯೂಟಿಫುಲ್ ಸರ್. ಸರ್ ಇವಾಗ ಈಗ ನೀವು ಕೆಳಗಡೆ ನೀರಿನಲ್ಲಿ ಎಲ್ಲ ಮೀನಾಗ್ಬೋದು ಅಥವಾ ಬೇರೆ ಎನಿ ಅದರ್ ಕ್ರೀಚರ್ಸ್ ಇದ್ರೆ, ಹಾವುಗಳಾಗ್ಬೋದು, ಅದ್ರ ಮುಂದೆ ನೀವು ಲೈಟ್ ಬಿಟ್ಟಾಗ ಬಿಟ್ಟು ಕ್ಯಾಮ್ರಾ ಹಿಡಿದಾಗ ಅದ್ರದ್ದು ರಿಯಾಕ್ಷನ್ ಹೆಂಗಿರುತ್ತೆ ಸರ್? ಇಲ್ಲ, ಅದು ಆಕ್ಚುಲಿ ಏನ್ ಹೇಳ್ತಾರೆ, ನನಗೆ ಸುಮಾರು ಜನ ಹೇಳಿರೋದು, ಜನರಲಿ ಫಿಶಸ್ ಆರ್ ನಾಟ್ ದಟ್ ಮಚ್ ಅವರ್ಟೆಡ್ ಫಾರ್ ದ ಲೈಟ್ ಅಂತ ಅಂದ್ಬಿಟ್ಟು. ಬಟ್ ನಮಗೆ ಪರ್ಟಿಕ್ಯುಲರ್ಲಿ ಹೇಳ್ತಾರೆ, ಡಾಲ್ಫಿನ್ಸ್ ಅಥವಾ ಈ ಕೆಲವು ಪರ್ಟಿಕ್ಯುಲರ್ ಶಾರ್ಕ್ ಬಗ್ಗೆ ನಾವು ಫ್ಲಾಶ್ನ ಯೂಸ್ ಮಾಡಬೇಡಿ ಅಂತ ಹೇಳ್ತಾರೆ. ಅದರ್ವೈಸ್ ದೇರ್ ರಿಯಾಕ್ಷನ್ ವಿಲ್ ಬಿ, ಈಗ ಫ್ಲಾಶು ಇಟ್ಸ್ ಅ ಫ್ರಾಕ್ಷನ್ ಆಫ್ ಎ ಸೆಕೆಂಡ್. ಸೊ ವಿತಿನ್ ನೆಕ್ಸ್ಟ್ 2 ಸೆಕೆಂಡ್ ಕೆಲವು ಫಿಶ್ಗಳು ಹೊರಗಡೆ ಹೋಗ್ಬಿಡ್ತವೆ. ಈಗ ಕೆಲವು ಮೊರೆ ಇಲ್ಗಳು ಎಲ್ಲ ಆದರೆ ದೇ ಜಸ್ಟ್ ಡೋಂಟ್ ಬಾದರ್, ದೇ ಸ್ಟೇ ದೇರ್ ಓನ್ಲಿ. ಆ್ಯಂಡ್ ನ್ಯೂಡಿ ಬ್ರಾಂಚಸ್ಗಳಿಗೆಲ್ಲ ಏನೂ ಎಫೆಕ್ಟೇ ಆಗಲ್ಲ, ಶಾರ್ಕ್ಸ್ಗಳಿಗೂ ಎಫೆಕ್ಟ್ ಆಗೋದಿಲ್ಲ. ಬಟ್ ದೇರ್ ಆರ್ ಸಮ್ ಪರ್ಟಿಕ್ಯುಲರ್ಲಿ ಆಕ್ಟೋಪಸ್, ಕೋಕೋನಟ್ ಶೆಲ್ ಆಕ್ಟೋಪಸ್, ಇಲ್ಲ ಕಟಲ್ ಫಿಶ್, ಅವೆಲ್ಲ ಸ್ವಲ್ಪ ಶೈ ಆಗ್ಬಿಟ್ಟು ಓಡೋಗ್ಬಿಡ್ತವೆ. ಆ್ಯಂಡ್ ದರ್ ಇಸ್ ಅನದರ್ ಫಿಶ್ ಕಾಲ್ಡ್ ಮ್ಯಾಂಡರಿನ್ ಫಿಶ್ ಅಂತ ಅಂದ್ಬಿಟ್ಟು. ಇಟ್ಸ್ ಅ ವೆರಿ ಕಲರ್ಫುಲ್. ಅದು ಫ್ಲಾಶ್ ಆನ್ ಆದ ನೆಕ್ಸ್ಟ್ ಮೂಮೆಂಟಲ್ಲಿ ಅದು ಎಲ್ಲಿದೆ ಅಂತ ಹುಡ್ಕೋದೇ ಕಷ್ಟ ನಮಗೆ. ಸೊ ಆ ಥರ ಇರುತ್ತೆ. ಆ್ಯಂಡ್ ಮ್ಯಾಂಡರಿನ್ ಫಿಶ್ ಬಗ್ಗೆ ಇನ್ಸಿಡೆಂಟ್ಲಿ ಹೇಳಬೇಕು ಅಂತಂದರೆ, ದೇ ವಿಲ್ ಡೂ ಎ ಮೇಟಿಂಗ್ ರಿಚುವಲ್ ಅಟ್ ಅ ಸನ್ಸೆಟ್ ಟೈಮ್. ಸೊ ಮ್ಯಾಂಡರಿನ್ ಫಿಶ್ ನೋಡೋದಕ್ಕೆ ಸಿಗೋದೇ ಸನ್ಸೆಟ್ ಟೈಮಲ್ಲಿ. ಆ್ಯಂಡ್ ದೇರ್ ಆರ್ ಸಮ್ ಪರ್ಟಿಕ್ಯುಲರ್ ಎಂಡೆಮಿಕ್
ದೇ ಆರ್ ಎಂಡೆಮಿಕ್ ಟು ವೆರಿ ಫ್ಯೂ ಪ್ಲೇಸಸ್. ಸೊ ಅಲ್ಲಿ ಜಾಗದಲ್ಲಿ ಹೋಗ್ಬೇಕು. ಅಲ್ಲೇನಾಗುತ್ತೆ, ನಮಗೆ ಈಗ ಒಂದು ಝೋನ್ಗೆ ಇಷ್ಟೇ ವ್ಯಾನ್ ಕಳಿಸ್ತಾರೆ ಅನ್ನೋಕ್ಕೆ ಅಲ್ಲಿ ಸನ್ಸೆಟ್ ಟೈಮಲ್ಲಿ ಆ ಸನ್ಸೆಟ್ ಪಾಯಿಂಟ್ಗೆ ಒಂದು ಡೇಗೆ 15-20 ಜನಕ್ಕೆ ಮಾತ್ರ ಪರ್ಮಿಷನ್ ಕೊಡ್ತಾರೆ. ಸೊ ಆ ಥರದ್ರಲ್ಲಿ ಮ್ಯಾಂಡ್ರೈನ್ ಫಿಶ್ನ ಕ್ಲಿಕ್ ಮಾಡಲಿಕ್ಕೆ ಅಲ್ಲಿ ಹೋಗೋದಕ್ಕೆ ಅದೊಂದು ದೊಡ್ಡ ಇಟ್ಸ್ ಎ ರಿಚುವಲ್ ವಿಚ್ ಸ್ಕೂಬಾ ಡೈವರ್ಸ್ ಗೋ ಥ್ರೂ. ಓಕೆ, ಬ್ಯೂಟಿಫುಲ್ ಸರ್. ಸೊ ಈಗ ನಮ್ಮ ಸಮಯ ಆಗೋಕ್ ಬಂದಿದೆ. ಈಗ ನಾವು ಎಲ್ಲರಿಗೂ ಮಾತಾಡೋದಕ್ಕೆ ಅವಕಾಶ ಕೊಡೋಣ. ಅದು ಮಧ್ಯೆ ನಾನು ಮತ್ತೆ ಮುಂದಿನ ಫೋಟೋಗಳನ್ನ ತೋರಿಸ್ಕೊಂತ ಹೋಗ್ತೀನಿ. ಸೊ ದಯವಿಟ್ಟು ಚೇತನ್ ಓಪನ್ ಮಾಡಿ, ಮಾತಾಡೋರು ಮೇಲ್ ಬರ್ಲಿ, ಪ್ರಶ್ನೆ ಕೇಳೋರು. ಅದ್ರಕ್ಕಿಂತ ಮುಂಚೆ ಈಗ ಒಂದು ಫೋಟೋ ಹಾಕಿದೀನಿ ಸರ್, ದಯವಿಟ್ಟು ರಿಫ್ರೆಶ್ ಮಾಡಿ ನೋಡಿ, ಎಲ್ಲರೂ ನೋಡಿ ಅದನ್ನ. ದಿಸ್ ಈಸ್ ಮೈ ಮೋಸ್ಟ್, ನಾನು ಈಗಲೇ ಆವಾಗಲೇ ಹೇಳ್ತಾ ಇದ್ದೆ, the farthermost area where I had gone for diving is Tonga Island in Oahu ಅಂತ ಅಂದ್ಬಿಟ್ಟು. ಸೊ ದಿಸ್ ಈಸ್ ಹಂಪ್ಬ್ಯಾಕ್ ವೇಲ್ ಬೇಬಿ ಡೂಯಿಂಗ್ ಎ, ಅದೇನು ಹೇಳ್ತಾರೆ, ಲಾಬ್ ಟೈಲಿಂಗ್ ಅಂತ ಏನು ಹೇಳ್ತೀವಿ, ಬ್ರೀಚಿಂಗ್, ಅದು ಮಾಡ್ಬೇಕಾದ್ರೆ ಹಂಪ್ಬ್ಯಾಕ್ ವೇಲ್ಸ್ ಜೊತೆನಲ್ಲಿ ನಮಗೆ ಸ್ಕೂಬಾ ಡೈವಿಂಗ್ ಮಾಡ್ಲಿಕ್ಕೆ ಬಿಡೋದಿಲ್ಲ. ಸೊ ವಿ ಹ್ಯಾವ್ ಟು ಡೂ ದ ಸ್ನಾರ್ಕ್ಲಿಂಗ್ ಮಾಡಬೇಕಾದ್ರೆ ಮೈ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಈಸ್, ಒಂದ್ಸಲಿ ಸ್ನಾರ್ಕ್ಲಿಂಗ್ ಮಾಡಬೇಕಾದ್ರೆ ನನ್ನ ಸುತ್ತಮುತ್ತ 3 mothers, 2 babies ಆ್ಯಂಡ್ 2 males, 2 fathers, ಈ ಥರ ಟೋಟಲ್ಲು 5 ಅಡಲ್ಟು 2 ಬೇಬಿ ಇರೋದು. ಇಷ್ಟನ್ನು ನಾನು ಒಟ್ಟಿಗೆ ಕಂಟಿನ್ಯೂಸ್ ಆಗಿ 1.5 to 2 hours ನೋಡಿದ್ದೀನಿ. ಸೊ this is the most privileged moments I had with humpback whales. And Tonga is one of the very, very, very few islands in the world where you can swim along with humpback whales at a normal temperature water. Otherwise, Arctic ಹೋದ್ಲು, Antarctic ಹೋದ್ರು, humpback whales ಸುಮಾರು ಸಿಗುತ್ತೆ, but that is all cold water where you can't even get into the water. But Tonga-ನಲ್ಲಿ that advantage is there, and it is time specific, like you have to go only at the time of August, September and October. Otherwise they will and I was told that these humpback whales come all the way from Antarctica to here for breeding, and then they go back with the babies. ವಂಡರ್ಫುಲ್ ಸರ್, ವಂಡರ್ಫುಲ್. ಸೊ ನಾನು ನೆಕ್ಸ್ಟ್ ವಿನೋದ್ಗೆ ಹೋಗಕ್ ಮುಂಚೆ ನಾನು ಇನ್ನೊಂದು ಕ್ವಶನ್ ರೈಸ್ ಮಾಡ್ಬಿಡ್ತೀನಿ. ಏನಂದ್ರೆ, ಈಗ ನಾವು ಕನ್ಸರ್ವೇಶನ್ ಪಾಯಿಂಟ್ ಆಫ್ ವ್ಯೂ ನಲ್ಲಿ ನಾವು ಈಗ ಭೂಮಿ ಮೇಲೆ ಹಲವಾರು ಸಮಸ್ಯೆಗಳನ್ನ ಮನುಷ್ಯ ಕ್ರಿಯೇಟ್ ಮಾಡಿದಾನೆ. ಸೊ ನಾವು ಪರಿಸರ ಮತ್ತೆ ಕಾಡಿನ ಪಾಯಿಂಟ್ ಆಫ್ ವ್ಯೂ ನಲ್ಲಿ ಮತ್ತೆ ಅನಿಮಲ್ಸ್ ಇದರಲ್ಲಿ ನಾವು ತುಂಬಾ ಥ್ರೆಟ್ ಮಾಡಿದೀವಿ. ಸೊ ನಾವು ಎಷ್ಟೋ ಡ್ಯಾಮೇಜ್ ಮಾಡಿದೀವಿ, ಇದೆಲ್ಲ ನಡೀತಾ ಇದೆ. ಅದ್ರ ಮಧ್ಯೆನೂ ಒಂದಷ್ಟು ಅಲ್ಲಿ ಒಂದಷ್ಟು ಪಾಸಿಟಿವ್ ಹೋಪ್ಸ್ ಇದ್ರು ಕೂಡ ಡ್ಯಾಮೇಜ್ ಟು ಮಚ್. ಸೊ ಈಗ ನೀರಿನ ಕೆಳಗಡೆ ಯಾವ ತರ ಪರಿಸ್ಥಿತಿ ಇದೆ ಸರ್? ಅಲ್ಲಿ ನಮ್ಮ ನಡವಳಿಕೆ ಹೇಗಿರ್ಬೇಕು, ಮತ್ತೆ ಇವಾಗ ಅಲ್ಲಿ ನಡೀತಿರೋಂತ ಮಾನವನ ಅನಾಚಾರ ಅತ್ಯಾಚಾರಗಳು ಏನಿದೆ ನೀರಿನ ಕೆಳಗಡೆ, ಈಗ ಫಾರ್ ಎಕ್ಸಾಂಪಲ್ ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ. ನಾನು ಲಾಸ್ಟ್ ಇಯರ್ ಇಲ್ಲಿ ಮಣಿಪಾಲಲ್ಲಿ ಪರಿಕಾ ಅಂತ ಅಂದ್ಬಿಟ್ಟು ಒಂದು ಧರ್ಮಸ್ಥಳದ್ದು ನೇಚರ್ ಹ್ಯಾಬಿಟೇಟ್ ನೇಚರೋಪತಿ ಸೆಂಟರ್ ಇದೆ, ಅಲ್ಲಿ ಇದ್ದೆ. ಸೊ ಪರಿಕಾದಿಂದ ನಾನು November 3 ಈಚೆ ಬಂದೆ. ಧೀರಜ್ಜು ನಮ್ಮ ಮೇಡಮ್ ಎಲ್ಲ ಅವ್ರ ಬಸ್ಸಲ್ಲಿ ಬಂದು ನಾನು ಮುಂಚೆ ಗಾಡಿ ತೊಗೊಂಡೋಗಿದ್ದೆ. ಅಲ್ಲಿ ನಾವು ಕಾಪು ಐಲ್ಯಾಂಡ್ ಕಾಪು ಬಗ್ಗೆ ನೀವೆಲ್ಲ ಕೇಳಿರ್ತೀರ, ಉಡುಪಿಯಿಂದ ಸ್ವಲ್ಪ ದೂರದಲ್ಲಿದೆ. ಕಾಪುನಲ್ಲಿ ಸ್ಕೂಬಾ ಡೈವಿಂಗ್ ಮಾಡ್ಬೋದು. ಸೊ ನಾವು ಕಾಪುನಲ್ಲಿ ಸ್ಕೂಬಾ ಡೈವಿಂಗ್ಗೆ ಹೋದಾಗ ನಾನು ಅಲ್ಲಿ 2 ದಿನ ಇದ್ದೆ, 4 ಡೈವ್ ಮಾತ್ರ ಮಾಡಿದೆ. ಇಟ್ ವಾಸ್ ಇನ್ 2020 November. 4 ಡೈವ್ನಲ್ಲಿ ನಾನು, ಧೀರಜ್, ನನ್ನ ಜೊತೆ ಇನ್ನಿಬ್ಬರಿದ್ರು, ಇಷ್ಟು ಜನ ನಾವು 180 ಮಾಸ್ಕನ್ನ ಈಚೆ ತಗೊಂಬಂದ್ವಿ. ಯು ಅಂಡರ್ಸ್ಟ್ಯಾಂಡ್ ವಾಟ್ ಐ ಮೀನ್ ಟು ಸೇ? ಇದು ನಾವು ನೀರಿಗೆ ಕೊಡುತ್ತಿರುವ ಕೊಡುಗೆ. ಸೊ 2 ಗಂಟೆ ಟೈಮಲ್ಲಿ 4 ಜನ 180 ಮಾಸ್ಕನ್ನ ತೆಗೆದು ಈಚೆ ಬರ್ತಾರೆ ಅಂತಂದರೆ ಪ್ರಪಂಚದಲ್ಲಿ ಎಷ್ಟು ಬಿಲಿಯನ್ ಅಲ್ಲ ಟ್ರಿಲಿಯನ್ ಮಾಸ್ಕ್ಸ್ ಇದೆ. ಆ ಮಾಸ್ಕ್ಗಳಿಗೆಲ್ಲ ಹೋಗೋ ಕಡೆ ಡೆಸ್ಟಿನೇಷನ್ ಏನು, ಅದು ಹೋದರೆ ಅಲ್ಲಿ ಇರೋ ಜೀವಿಗಳ ಗತಿ ಏನು, ಇದ್ರ ಬಗ್ಗೆ ಅದು ಊಹೆಗೂ ನಿಲುಕದೇ ಇರೋಂಥದ್ದು ನಿಜ. ಇನ್ನೊಂದು ಹೇಳ್ತೀನಿ, ಪ್ರಪಂಚದಲ್ಲಿರೋ ಎಲ್ಲ ಗಾರ್ಬೇಜ್ಗೂ ದ ಫೈನಲ್ ಡಸ್ಟ್ಬಿನ್ ಈಸ್ ಸಿ. ಮೊನ್ನೆ ಹರಿಕೇನ್ ಆದಾಗ ಮುಂಬೈನಲ್ಲಿ ನೀರಿಂದ ಎಷ್ಟು ಆಚೆ ಉಗಿದಿತ್ತು ನೀರು, ಎಲ್ಲರೂ ನೋಡಿರ್ತೀರ ಅನ್ಕೋತೀನಿ. ಸೊ ದಿಸ್ ಈಸ್ ವಾಟ್ ಹ್ಯೂಮನ್ ಬೀಯಿಂಗ್ಸ್ ಆರ್ ಡೂಯಿಂಗ್. ನಾವು ನೀರೊಳಗಡೆ ಹೋದರೆ ಬಾಟ್ಲು, ಟೈರು, ಶ್ಯಾಂಪೂ ಬಾಟಲ್ಸು, ಗ್ಲಾಸ್ ಬಿಯರ್ ಬಾಟಲ್ಸು, ಪೌಚಸ್ಸು, ಲೆಕ್ಕನೇ ಇಲ್ಲ ಸರ್. ಮಾಸ್ಕ್ ಒಳಗಡೆ ದೇವರಣೆ
ವಿತೌಟ್ ಹೈಡಿಂಗ್ ದ ಫೀಲಿಂಗ್ ಹೇಳ್ತೀನಿ, ಮಾಸ್ಕ್ ಒಳಗಡೆ ಕಣ್ಣಲ್ಲಿ ನೀರು ಬರುತ್ತೆ. ನನಗೆ ಈಗಲೂ ನೆನೆಸ್ಕೊಂಡ್ರೆ ನಿಜವಾಗ್ಲೂ ನಾವು ಪ್ರಪಂಚದಲ್ಲಿ ಇರೋದು ಒಂದೇ ಒಂದು ಥ್ರೆಟ್ ಅಂದರೆ ಮನುಷ್ಯ ಇಲ್ಲ ಅಂದರೆ ಪ್ರಪಂಚದಲ್ಲಿ ಯಾವುದೇ ರೀತಿಯಾದ ಪ್ರಾಬ್ಲಮ್ಮು ಇರೋದಿಲ್ಲ. ದಿಸ್ ಈಸ್ ವಾಟ್ ವಿ ಆರ್ ಡೂಯಿಂಗ್ ಫಾರ್ ದ ವಾಟರ್. ಎಸ್ ಸರ್. ನಾವು ಹಂಗ್ ನೋಡಿದ್ರೆ ನಾವು ನೀರನ್ನ ತುಂಬಾ ಗ್ರಾಂಡೆಡ್ ಆಗಿ ತಗೊಂಡಿದೀವಿ, ಅದರಲ್ಲೂ ಎಸ್ಪೆಷಲಿ ಸಮುದ್ರ. ಒಟ್ಟಾರೆ ನೀರನ್ನೇ ನಾವು ತುಂಬಾ ಗ್ರಾಂಡೆಡ್ ಆಗಿ ತಗೊಂಡಿದೀವಿ, ಮತ್ತೆ ಅದನ್ನ ಎಲ್ಲಾ ರೀತಿನಲ್ಲೂ ದುರ್ಬಳಕೆ ಮಾಡ್ತಾ ಇದೀವಿ ಅಂತ ನನ್ನ ಅನಿಸಿಕೆ. ಎಲ್ಲರೂ ಹೇಳ್ತಾರೆ ಮರಗಳಿಂದಾನೇ ಆಕ್ಸಿಜನ್ ಉತ್ಪತ್ತಿ ಆಗುತ್ತೆ, ಮರಗಳಿಲ್ಲ ಅಂದರೆ ಜನ ಇಲ್ಲ ಅಂತ ಅಂದ್ಬಿಟ್ಟು. ಬಟ್ ಒಂದು ಹೆಜ್ಜೆ ಮುಂದೆ ಹೋಗಿ ದಯವಿಟ್ಟು ಗೂಗಲ್ ಮಾಡಿ ನೋಡಿ, ಫಾರ್ ಎವ್ರಿ 3 breath you take, the 2 breaths come from the ocean water, sir. ಇನ್ನು ಮಿಕ್ಕಿದ ಒಂದು ಬ್ರೆತ್ತು ಈಚೆ ಕಡೆ ಮರದಲ್ಲೇ ಬರುತ್ತೆ. ಐ ವುಡ್ ರಾದರ್ ಗೋ ಟು ಸೇ 3 ಬ್ರೆತ್ತು ಓಷನಿಂದ ಬಂದರೆ ಆಕ್ಸಿಜನ್ನು, 1 ಬ್ರೆತ್ತು ಮರದಿಂದ ಬರುತ್ತೆ. ಸೊ ಇವತ್ತು ಕರೋನಾದಲ್ಲಿ ಯಾರೋ ಒಬ್ಬರು ICUನಲ್ಲಿದ್ದಾಗ ಆಕ್ಸಿಜನ್ಗೆ ಎಷ್ಟು ದುಡ್ಡು ಕೊಡ್ತಾರೆ, ಅಷ್ಟು ದುಡ್ಡನ್ನ ಲೈಫ್ ಫುಲ್ ಅವ್ರ ಮನೇಲಿ ಕೊಡಿ ಅಂತಂದರೆ, ಸೊ ಪ್ರಪಂಚದಲ್ಲಿ ಒಂದು ಹುಟ್ಟಿದ ಮೇಲೆ 6 ತಿಂಗಳಾಗೋಷ್ಟು ಆಕ್ಸಿಜನ್ಗೆ ದುಡ್ಡು ಇಲ್ಲದೆ ಸಾಯೋ ಜನ ಇರ್ತಾರೆ. ಕರೆಕ್ಟಾ? ಎಸ್ ಸರ್. ಓಕೆ, ಥ್ಯಾಂಕ್ ಯು. ವಿನೋದ್ ದಯವಿಟ್ಟು ಮಾತಾಡಿ. ಥ್ಯಾಂಕ್ ಯು ಗೌರೀಶ್. ನಂದಕುಮಾರ್ ಸರ್ ನಮಸ್ತೆ. ನಮಸ್ಕಾರ ವಿನೋದ್ ಸರ್, ನಮ್ಮನ್ನ ಉಸಿರು ಕಟ್ಸ್ಬಿಟ್ರಿ ಸರ್ ನೀವು. ನಮ್ಗೆ ಸ್ಕೂಬಾ ಡೈವಿಂಗ್ ಹೋಗ್ದೇನೆ ನೀವು ಸ್ಕೂಬಾ ಡೈವಿಂಗ್ ಕರ್ಕೊಂಡು ಹೋಗ್ಬಿಟ್ರಿ. ನಿರಂತರ 1.5 ಗಂಟೆ ಕಾಲ ನೀವು ನಮಗೆ ಸಮುದ್ರದ ನಾವು ಕನಸಿನಲ್ಲೂ ಕಲ್ಪನೆನೂ ಮಾಡ್ಕೊಳಕ್ ಆಗ್ದೇನೆ ಅಂತ ಒಂದು ಪ್ರಪಂಚವನ್ನ ತೋರಿಸ್ಬಿಟ್ರಿ. ಸತ್ಯವಾದಲ್ಲಿ ಬಹಳ ಖುಷಿ ಆಯ್ತು ಸರ್ ಸ್ಕೂಬಾ ಡೈವಿಂಗ್ ಕರ್ಕೊಂಡು ಹೋಗಿದ್ ನೀವು ನಮ್ಮನ್ನ. ಇದ್ರ ಮಧ್ಯದಲ್ಲಿ ಒಂದು ವಿಷಯ ನೀವು ಬಹಳ ವಿಸ್ತಾರವಾಗಿ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ರಿ ತುಂಬಾ ಕಮ್ಮಿ ಟೈಮ್ ದಲ್ಲಿ. ನಿಮ್ಮ ಹತ್ರ ಇರೋ ಅಂತ ಸರಕು ಹೇಗಿದೆ, ವಿಷಯ ಹೇಗಿದೆ ಅಂದ್ರೆ ನಮ್ಗೆ ಇಡೀ ದಿನ ಮಾತಾಡಿದ್ರು ಇದು ಸಾಲಲ್ಲ ಕಾರ್ಯಕ್ರಮ. ಅಂದ್ರೂ ನಿಮ್ಗೆ ಕೊಟ್ಟಿರೋ ಕಮ್ಮಿ ಸಮಯದಲ್ಲಿ ನೀವು ಬಹಳ ವಿಸ್ತಾರವಾಗಿ ವರ್ಣಿಸಿದ್ರಿ. ಅದ್ರ ಮಧ್ಯದಲ್ಲಿ ನಂಗೊಂದು ನೆನಪು ಏನಾಯ್ತು ಅಂದ್ರೆ 2006 ಅಲ್ಲಿ ಸ್ಟೀವ್ ಇರ್ವಿನ್, ಬಹುಶಃ ಪ್ರಪಂಚದಲ್ಲಿ ಎಲ್ರಿಗೂ ಗೊತ್ತಿದ್ದಂತ ಒಬ್ಬ ಡೈವರ್, ಅವನು ಸ್ಟಿಂಗ್ರೇ ಇಂದ ತೀರ್ಕೊಂಡ ಅಂತ ಸುದ್ದಿ ಎಲ್ಲರಿಗೂ ಆಗಿತ್ತು. ಅದು ಎಷ್ಟು ಮಟ್ಟಿಗೆ ಆ ವಿಷಯ ಏನು ಸರ್? ಅದು ನಿಜವಾಗ ನೀವು ಹೇಳಿದ್ರಿ ಸ್ಟಿಂಗ್ರೇ ಅಥವಾ ಇನ್ನೊಂದು ಅಷ್ಟೇನು ವಿಷಯ ಡೇಂಜರಸ್ ಅಲ್ಲ ಅಂತ. ಅದ್ರ ಬಗ್ಗೆ ಒಂಚೂರು ದಯವಿಟ್ಟು ಹೇಳಿ ಸರ್. ಇಂಥ ಒಂದು ಓಪನ್ ಫೋರಂ ನಲ್ಲಿ ಮಾತಾಡೋಷ್ಟು ನಾಲೆಡ್ಜು ಅಷ್ಟು ದೊಡ್ಡ ಇದು ನಾನಲ್ಲ. ಸೊ ಅದ್ರ ಬಗ್ಗೆ ಮಾತಾಡಬೇಕು. ಬಟ್ ನಾನು ಇದು ಸ್ಟಿಂಗ್ರೇ ಬಗ್ಗೆ ಒಂದು ಹೇಳ್ತೇನೆ. ಸ್ಟಿಂಗ್ರೇ ಆ ಸ್ಟಿಂಗ್ ನಿಮಗೆ ಚುಚ್ಕೋಬೇಕು ಅಂದ್ರೆ ದೇರ್ ಆರ್ 2 ಥಿಂಗ್ಸ್. ಸ್ಟಿಂಗ್ ಫಾಸ್ಟ್ ಆಗಿ ಹಿಂದೆ ಬಂದು ನಿಮ್ಮ ಹೊಟ್ಟೆಗೋ ಹೃದಯಕ್ಕೋ ಚುಚ್ಚಬೇಕು. ದ ಚಾನ್ಸಸ್ ಆರ್. ಎರಡನೇದು, ನೀವು ಸ್ಟಿಂಗ್ರೇಗೆ ಹೋಗಿ ನೀವು ಚುಚ್ಕೊಂಡಿರ್ಬೇಕು. ಸೊ ಇಲ್ಲಿ ಏನಾಗಿದೆ ಅನ್ನೋದು ಇಟ್ಸ್ ಎ $1 million ಕ್ವಶನ್. ಬಟ್ ಸ್ಟಿಂಗ್ರೇ ಹಿಂದೆ ಬಂದು ಚುಚ್ಚುತ್ತೆ ಅನ್ನೋದನ್ನ ನಂಬಲಿಕ್ಕೆ ನಾನಂತೂ ರೆಡಿ ಇಲ್ಲ. ಹೆಂಗ್ ಹಿಡಿತಾರೆ ಅಥವಾ ಬೇರೆ ಪ್ರಾಣಿಗಳನ್ನ ಹೆಂಗ್ ಹಿಡಿತಾರೆ, ಅವುಗಳನ್ನ ಯಾವ ತರ ಮಾಡಿಸ್ತಾರೆ ಅಂತ ನೀವೆಲ್ಲ ನೋಡಿರ್ತೀರಾ. ಸೊ ಅದು ಊಹಾತೀತವಾದ ಒಂದು. ಸೊ ಪಾಪ ಸ್ಟಿಂಗ್ರೇ ತಪ್ಪಂತೂ ಇರೋದಿಲ್ಲ. ನಮ್ಮ ಕುತೂಹಲಕ್ಕಷ್ಟೇ. ನನ್ಗೆ ನೀವು ಹೇಳಿದ್ಮೇಲೆ ಹಂಗ ಅನ್ನಿಸ್ತು, ಆ ಕುತೂಹಲಕ್ಕೋಸ್ಕರ ಕೇಳಿದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಬಹಳ ವಿಸ್ತಾರವಾಗಿ ವರ್ಣಿಸಿದ್ದು ಅಲ್ಲದೆ ನಮ್ಗೆ ಸಮುದ್ರದ ಒಂದು ಅಪರೂಪದ ಜಗತ್ತನ್ನ ತೋರಿಸ್ಕೊಟ್ರಿ. ಬಹಳ ಧನ್ಯವಾದಗಳು ನಿಮ್ಗೆ. ಥ್ಯಾಂಕ್ ಯು ಗೌರೇಶ್. ಥ್ಯಾಂಕ್ ಯು ವಿನೋದ್. ಸೊ ನೆಕ್ಸ್ಟ್ ಬಣಗಾಸರ್ ಹತ್ರ ಹೋಗೋದಕ್ ಮುಂಚೆ ನಾನು ಇನ್ನೊಂದು ಫೋಟೋ ಹಾಕಿದ್ದೀನಿ, ದಯವಿಟ್ಟು ನನ್ನ ಡಿಪಿನ ರಿಫ್ರೆಶ್ ಮಾಡ್ಬಿಟ್ಟು ನೋಡಿ. ಸರ್, ಈ ಚಿತ್ರದ ಬಗ್ಗೆ ಒಂದ್ ಸ್ವಲ್ಪ ಮಾತಾಡಿ ಸರ್. ನಾನು ನ್ಯೂಡಿ ಬ್ರಾಂಚಸ್ ಅಂತ ಹೇಳಿದಾಗ ಅದೇ ದಿಸ್ ಈಸ್ ಒನ್ ಆಫ್ ದ ನ್ಯೂಡಿ ಬ್ರಾಂಚಸ್. ಇದರದ್ದು ಟೆಕ್ನಿಕಲ್ ನೇಮ್ ಯಾರಿಗೂ ನಾವು ಎಮ್ಮಾ ಅಂತ ಕರೀತಾರೆ. ಹಿಪ್ಸೆಲೋಡೋರಿಸ್ ಎಮ್ಮಾ ಅಂತ. ಎಮ್ಮಾ ಸೀರೀಸ್ ಆಫ್ ನ್ಯೂಡಿ ಬ್ರಾಂಚಸ್. ಎಮ್ಮಾ ಸೀರೀಸ್ ನ್ಯೂಡಿ ಬ್ರಾಂಚಸ್ ಅಲ್ಲೆಲ್ಲ ಈ ಯೆಲ್ಲೋ ಅಂಡ್ ಪರ್ಪಲ್ ಬಾರ್ಡರ್, ಯೆಲ್ಲೋ ಅಂಡ್ ಬ್ರೌನ್ ಬಾಡಿ ಇರುತ್ತೆ, ಪರ್ಪಲ್ ಕಲರ್ ಬಾರ್ಡರ್ ಇರುತ್ತೆ. ಅಂಡ್ ಅದು ಆ ಫ್ಲ್ಯಾಶ್ ಒಂದು ಸಣ್ಣ ಲೈಟ್ನ ಆನ್ ಮಾಡಿದ ತಕ್ಷಣ ಅದು ಫುಲ್ ಇನ್ಕ್ವಿಸಿಟಿವ್ ಆಗಿ ತಲೆ ಮೇಲೆ ಎತ್ತಿ ಆಲ್ಮೋಸ್ಟ್ ಕಾಲು ಭಾಗ 1/3 ಬಾಡಿನ ಮೇಲೆತ್ತಿ ತಲೆ ತಿರುಗಿಸಿ ಹಿಂಗೆ ನೋಡುತ್ತೆ. ಆಮೇಲೆ ಆ ಟೆಂಟೆಕಲ್ಸಿಂದ ಅದು ತಲೆ ಮೇಲೆ ಇರೋದು ಟೆಂಟೆಕಲ್ಸ್, ಅದರಿಂದ ಫೀಲ್ ಮಾಡುತ್ತೆ. ಸೊ ಅದನ್ನು ಫೀಲ್ ಮಾಡಿಬಿಟ್ಟು ನೋಡುತ್ತೆ. ಆ ಟೈಮಲ್ಲಿ ತೆಗೆದಿರೋದು. ದಿಸ್ ಈಸ್ ದ ನ್ಯೂಡಿ ಬ್ರಾಂಚ್. ದಿಸ್ ಈಸ್ ಫ್ರಮ್ ಫಿಲಿಪೈನ್ಸ್, ಅಂಬೋನ್ ಐಲ್ಯಾಂಡ್ ಅಂತ ಅಂದ್ಬಿಟ್ಟು. ನ್ಯೂಡಿ ಬ್ರಾಂಚ್ ನನ್ನ ಹತ್ರ ಸುಮಾರು ಒಂದು 300 ವೆರೈಟಿ ಇದೆ. ಸೊ ದೇವ್ರ ದಯ ಇದ್ದು ನಿಮ್ಮಂಥವರೆಲ್ಲ ಹಾರೈಕೆ ಇದ್ದರೆ ಒನ್ ಫೈನ್ ಡೇ ಐ ಥಿಂಕ್ I will be one of the very few people who have clicked 1000 ನ್ಯೂಡಿ ಬ್ರಾಂಚಸ್. ನನಗೆ ಆ್ಯಕ್ಚುಲಿ ಇದ್ದಿದ್ದು 2020-21 ಅಲ್ಲಿ 1000 ನ್ಯೂಡಿ ಬ್ರಾಂಚಸ್ ಮುಗಿಸ್ಬೇಕು ಅಂತ.
ಬಟ್ ನಾವು ಬಯಸೋದು ಒಂದಾದ್ರೆ ದೇವ್ರು ಬಯಸೋದು ಬೇರೆ ಇರುತ್ತೆ. ಸೊ ಹಾಗಾಗಿ ಹೋಪ್ಫುಲಿ ಇನ್ನು 2 ವರ್ಷದಲ್ಲಿ ಆಗುತ್ತೆ ಅಂದ್ಕೊಂಡಿದ್ದೇನೆ. ದಟ್ ಈಸ್ ಎ ಬಿಗ್ ಆಂಬಿಷನ್ ಐ ಹ್ಯಾವ್ ಟು ಕ್ಲಿಕ್ 1000 ನ್ಯೂಡಿ ಬ್ರಾಂಚಸ್ ಅಂಡ್ ಮೇಕ್ ಎ ಸ್ಮಾಲ್ ಬುಕ್ ಫಾರ್ ಮೈ ಸೆಲ್ಫ್. ಬ್ಯೂಟಿಫುಲ್ ಸರ್, ಬ್ಯೂಟಿಫುಲ್. ಥ್ಯಾಂಕ್ ಯು. ಬಣಗಾರ್ ಸರ್. ಥ್ಯಾಂಕ್ ಯು ಗೌರೀಶ್. ಥ್ಯಾಂಕ್ ಯು ಸರ್. ನಂದ ಸರ್ ನಮಸ್ಕಾರ. ನಮಸ್ಕಾರ, ಹುಷಾರಾಗಿದ್ದೀರಾ ಸರ್? ಹಾ, ಹುಷಾರಾಗ್ತಾ ಇದ್ದೀನಿ. ದೊಡ್ಡನು ಸ್ವಲ್ಪ ಹೌದು ಸರ್, ಹೌದು. ಹೇಳಿ ಸರ್. ಸರ್, ನನ್ನ ಇದೇನಂದ್ರೆ, ಲಾಸ್ಟ್ ಟೈಮ್ ಚಿಕ್ಕಾಗೆಲ್ಲ ಮಾತಾಡಿದ್ದೀವಿ ಸ್ಕೂಬಾ ಡೈವಿಂಗ್ ಕುರಿತಂತೆ. ನಾವು ನೀವು ಭೇಟಿಯಾದಾಗ ನನಗೆ ಈ ಜಗತ್ತಿನ ಇಷ್ಟು ದೇಶಗಳೆಲ್ಲ ಸುತ್ತಾಡಿದ್ದೀರಿ, ಯಾವುದು ಅತ್ಯಂತ ಮಲಿನಗೊಳ್ಳದೇ ಇರತಕ್ಕಂಥ ಸಮುದ್ರ ಯಾವ ದೇಶದ ಹತ್ತಿರದಲ್ಲಿದೆ? ಮತ್ತು ಈ ಅಂತಾರಾಷ್ಟ್ರೀಯ ಗಡಿ ಸಮಸ್ಯೆ ಅಂದರೆ, ಒಂದು ನೀವು ಒಳಗಿಳಿದಾಗ ಅಲ್ಲಿ ಅವಗಾಹನೆಗೆ ನೋಡ್ಕೊಳ್ಳೋದಕ್ಕೆ ದೇಶದ ಒಂದು ಇವು ಇರ್ತಾವಲ್ಲ, ಅವು ಯಾವ ಸಮಸ್ಯೆ ಎದುರಾಯ್ತಾ ನಿಮಗೆ ಎಲ್ಲಾದರೂ ಅನ್ನೋದೊಂದು ಕೇಳಬೇಕಿತ್ತು. ಕ್ವಶನ್ ನೀವು ಕೇಳಿದ್ರೆ, ಮಲಿನರಹಿತವಾದ ಸಮುದ್ರ ಆಕ್ಚುಲಿ ಹೇಳಬೇಕು ಅಂತಂದ್ರೆ ಸುಮಾರು ಈಗ್ಲೂ ನಾವು ಕೆಲವು ಸಮುದ್ರ, ಈಗ ಇಂಡೋನೇಷ್ಯಾನಲ್ಲಿ ರೀಸೆಂಟ್ ಆಗಿ ನಾನು ಲಾಸ್ಟ್ ಬೋರ್ಡ್ ಮಾಡಿದ್ದು ತುಬತಹಾರ್ ರೀಫ್ಸ್ ಅಂತ ಉಂಟು. ಆ ತುಬತಹಾರ್ ರೀಫ್ಸ್ ಹೋಗ್ಬೇಕಾದ್ರೆ ನಾವು 2-3 ಚಾನಲ್ಗಳನ್ನ ಕ್ರಾಸ್ ಮಾಡ್ಕೊಂಡು ಒಳಗಡೆ ಹೋಗ್ಬೇಕು. ಸೊ ಆ ಚಾನಲ್ ವಾಟರ್ ಬೇರಿಯರ್ ಹೆಂಗಿದೆ ಅಂತಂದ್ರೆ ಆ ತುಬತಹಾರ್ ರೀಫ್ಸ್ ಅಲ್ಲಿ ಗಲೀಜೇ ಇರೋದಿಲ್ಲ. ಸೊ ಹಂಗಾಗ್ಬಿಟ್ಟು ಅಲ್ಲಿರೋ ಕಲರ್ಫುಲ್ ಲೈಫ್, ದಟ್ ಈಸ್ ಒನ್ ಆಫ್ ದ ಕ್ಲೀನೆಸ್ಟ್ ಸ್ಕೂಬಾ ಡೈವಿಂಗ್ ಸ್ಪಾಟ್ಸ್ ಐ ಹ್ಯಾವ್ ಸೀನ್ ಸೋ ಫಾರ್. ಅಂಡ್ ಅದು ಬಿಟ್ರೆ ಇಂಡೋನೇಷ್ಯಾನಲ್ಲಿ ಕೆಲವು ಜಾಗಗಳಿದೆ. ಅಂಡ್ ಫಿಜಿ ವಾಸ್ ಎ ಬ್ಯೂಟಿಫುಲ್ ಸ್ಪಾಟ್, ಬಟ್ ಅಲ್ಲೂ ಸುಮಾರು ಗಲೀಜೆಲ್ಲ ಬರ್ತಾ ಇದೆ ಈಗ. ಸೊ ಆ ಥರ ಮಲಿನರಹಿತವಾದ ಸಮುದ್ರ ಅದು ನಮ್ಮ ಕೈಯಲ್ಲಿದೆ, ಬಟ್ ಅದು ಇಟ್ಸ್ ಆಲ್ಮೋಸ್ಟ್ ಅನ್ ಇಂಪಾಸಿಬಲ್ ಟಾಸ್ಕ್ ಟು ಅಚೀವ್. ಯಾಕೆಂದ್ರೆ ನಾವು ಇವತ್ತು ಕ್ಲೀನ್ ಮಾಡೋಕ್ಕೆ ಶುರು ಮಾಡಿದ್ರೆ ಇನ್ನು 100 ವರ್ಷ ಆಗಬೇಕು, ಬಟ್ ಆ 100 ವರ್ಷದಲ್ಲಿ ಇನ್ನು 1000 ವರ್ಷಕ್ಕೆ ಆಗೋಷ್ಟು ಗಲೀಜು ನಾವು ಹಾಕಿರ್ತೇವೆ ಅಲ್ಲಿ. ಸೊ ಅದು ಒಂದು. ಆ್ಯಂಡ್ ಇಂಟರ್ನ್ಯಾಷನಲ್ ಬಾರ್ಡರ್, ಇದು ನನಗೆ ಇದ್ರವರೆಗೂ ಯಾವತ್ತೊಂದು ಈ ಪ್ರಾಬ್ಲಮ್ ಆಗೇ ಇಲ್ಲ ಸರ್. ಯಾಕೆಂದರೆ ಪರ್ಟಿಕ್ಯುಲರ್ಲಿ ನಾವು ಅಂಡಮಾನ್ಗೆ ಹೋದರೆ, ಅಂಡಮಾನಲ್ಲಿ ಸಿಂಕ್ ಐಲ್ಯಾಂಡ್ ಅಂತ ಏನು ಹೋಗ್ತೀವಿ, ಆ ಸಿಂಕ್ ಐಲ್ಯಾಂಡ್ಗೆ ಹೋದರೆ ಚಿಡಿಯಾ ಟಾಪಿಂದ ಅಲ್ಲಿ ಇಟ್ ಈಸ್ ವೆರಿ ನಿಯರ್ ಟು ಥೈಲ್ಯಾಂಡ್. ಆ್ಯಕ್ಚುಲಿ ಏನಾಗುತ್ತೆ, ಥೈಲ್ಯಾಂಡಲ್ಲಿ ಫಿಶಿಂಗ್ ಇಸ್ ಎ ಗೇಮ್, ಸ್ಪಿಯರ್ ಫಿಶಿಂಗ್ ಗೇಮ್ ಇದೆ. ಸೊ ಸುಮಾರು ಥೈಲ್ಯಾಂಡ್ ಬೋಟ್ಗಳು ಇಲ್ಲಿಗಲ್ಲಾಗಿ ಇಂಡಿಯನ್ ವಾಟರ್ಸಿಗೆ ಬಂದ್ಬಿಟ್ಟು ಸ್ಪಿಯರ್ ಫಿಶಿಂಗ್ ಮಾಡ್ತಾರೆ. ಒಂದೇ ಒಂದು ಸಲ ನಾನು ನಮ್ಮ ಫ್ರೆಂಡ್ ಮಧು ಎಲ್ಲರೂ ಮಾಡಿದಾಗ ವಿ ಕಾಟ್ ಹೋಲ್ಡ್ ಆಫ್ 2 ಡೈವರ್ಸ್ ವಿತ್ ದೇರ್ ಬೋಟ್ಸ್ ಅಂಡ್ ಅದರ್ ಥಿಂಗ್ಸ್. ಮಧು ಅವ್ರಿಗೆಲ್ಲ ಕಟಾಕಿ ಎಲ್ಲ ಮಾಡಿ ಈ ಕೋಸ್ಟಲ್ ಗಾರ್ಡ್ಗೆಲ್ಲ ಇಟ್ಕೊಟ್ಟು ಬಂದಿದ್ರು. ಸೊ ಅದು ಪ್ರಾಬ್ಲಮ್ ನಮ್ಮ ಇಂಡಿಯನ್ ಕೋಸ್ಟಲ್ ಬೇರೆ ಕಡೆ ಇದೆ, ಬಟ್ ಅದರ್ವೈಸ್ ಜನರಲಿ ನನಗೆ ಅದು ಪ್ರಾಬ್ಲಮ್ ಯಾವತ್ತೂ ಬಂದಿಲ್ಲ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಬಣಗಾರ್ ಸರ್. ಪ್ರವೀಣ್ ಮಾತಾಡಿ. ಬೇರೆ ಯಾರಾದ್ರೂ ಮಾತಾಡೋರು ಮೇಲ್ ಬರ್ಬೋದು, ಏನಾದ್ರು ಪ್ರಶ್ನೆ ಇದ್ರೆ ಕೇಳ್ಬೋದು ನಮ್ಮ ನಂದಕುಮಾರ್ ಸರ್ಗೆ. ನಂದಕುಮಾರ್ ಸರ್ ನಮಸ್ಕಾರ. ನಮಸ್ಕಾರ ಪ್ರವೀಣ್, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ನೀವು ರಿತೇಶ್ ಮತ್ತು ಧೀರಜ್ ಮೂವರು ಒಂದ್ಸಲ ಮಾತಾಡ್ಬೇಕಾದ್ರೆ IPS ಅಲ್ಲಿ ಹೇಳಿದ್ರಿ, ಸಮುದ್ರದಲ್ಲಿ ಫಸ್ಟ್ ಥ್ರೆಟ್ ಪ್ಲಾಸ್ಟಿಕ್ ಸ್ಟ್ರಾಸ್ ಅಂತ. ಹೌದು. ಒಂಥರ ಪ್ರೆಸೆಂಟೇಶನ್ ಅಲ್ಲಿ ಹೇಳಿದಾಗ ಸ್ಟ್ರಾ ವಾಸ್ ದ ಬಿಗ್ಗೆಸ್ಟ್ ಥ್ರೆಟ್ ಟು ಸಿ ಅಂತ. ಇವಾಗ ಕೊರೋನಾ ಬಂದ್ಮೇಲೆ ಮಾಸ್ಕ್ ಇಸ್ ದ ಥ್ರೆಟ್ ಐ ಫೀಲ್ ನಾವು, ನಿಮ್ ಪ್ರಕಾರ ಕರೆಕ್ಟಾ? ಹೌದು ಹೌದು ಹೌದು. ಅಂಡ್ ಸರ್ ಇನ್ನೊಂದು ಕ್ವಶನ್, ಎಲ್ಲೋ ಟಿವಿಲಿ ಡಿಸ್ಕವರಿಲಿ ನೋಡಿದ್ದು ನನ್ ಜ್ಞಾಪನ ಇದೆ, ಈ ಕೋರಲ್ಸ್ ನ ಆರ್ಟಿಫಿಷಿಯಲ್ ಕೋರಲ್ಸ್ ನ ಮಾಡ್ತಾ ಇದಾರೆ ಅಂತ. ಯಾವ ಇಂಡೋನೇಷ್ಯಾನ ಇಲ್ದರ ಫಿಜಿನಾ ಸರ್ ಅದು ಆರ್ಟಿಫಿಷಿಯಲ್ ಕರೆಂಟ್ ಅಲ್ಲಿ? ದೂರ ಹೋಗೋ ನೆಸೆಸಿಟಿ ಇಲ್ಲ. ಈಗ ರೀಫ್ ವಾಚ್ ಅನ್ನೋ ಒಂದು ಕೋಸ್ಟಲ್ ಕನ್ಸರ್ವೇಷನ್ NGO ಇದೆ. ಸೊ ಅವರು ಇಲ್ಲೇ ಅಂಡಮಾನಲ್ಲಿ ಆರ್ಟಿಫಿಷಿಯಲ್ ರೀಫ್ಸ್ ನ ಕನ್ಸ್ಟ್ರಕ್ಟ್ ಮಾಡಿ ಕೋರಲ್ಸ್ ನ ರೀಜನರೇಟ್ ಮಾಡಿ ಅದನ್ನ ಬಿಲ್ಡ್ ಮಾಡೋದಕ್ಕೆ ನೋಡ್ತಾ ಇದ್ದಾರೆ. ಅಂಡ್ ಅದನ್ನ ಯಾವ ಲೆವೆಲ್ಗೆ ಮಾಡ್ತಾ ಇದ್ದಾರೆ ಅಂದ್ರೆ ದೇ ಆರ್ ಆಫರಿಂಗ್, ಈಗ ಫಾರ್ ಎಕ್ಸಾಂಪಲ್ ಅವ್ರಿಗೆ ಬರ್ತ್ಡೇ ಪಾರ್ಟಿ ಕೊಡೋದು, ಇಲ್ಲ ಆನಿವರ್ಸರಿ ಪಾರ್ಟಿ ಕೊಡೋದು, ಅದು ಕೊಡೋದು ಇದು ಕೊಡೋದೆಲ್ಲ ಅಭ್ಯಾಸ ಇದೆ. ಇನ್ನು ಕೆಲವರಿಗೆ ಡೊನೇಷನ್ಸ್ ಎಲ್ಲ ಕೊಡೋದಿದೆ. ಸೊ ಆ ಥರ ಈಗ ರೀಸೆಂಟ್ ಆಗಿ ರೀಫ್ ವಾಚ್ನವರು ಒಂದು ಪ್ರೋಗ್ರಾಮ್ ಮಾಡಿದ್ದಾರೆ, ಅಡಾಪ್ಟರ್. ಅವರು ಏನು ರೀಫ್ ಮಾಡ್ತಾರೆ, ಆ ರೀಫ್ ಏರಿಯಾನ ನೀವು ದುಡ್ಡು ಅಂತ ಕೊಟ್ಟು ಅವರು ಪರ್ಸನಲ್ ಆ ರೀಫ್ ಗ್ರೋತ್ ಸ್ಟೇಟಸ್. ಸೊ
this is what is happening in India itself. There is a Okay, sir. in Andaman, and there is one particular also. Okay, sir. And I also ಥ್ಯಾಂಕ್ ಯು ಪ್ರವೀಣ್. ಸೊ Thank you, ಇದು sir. Thank ನೆರಳು you. ಬೆಳಕು ರೂಮ್. ಹಲೋ, ಹೇಳಿ ಗೌರೀಶ್. ಚೈತ್ರ ಮೇಡಮ್, ನೀವು ಮಾತಾಡಿ, ಕ್ವಶನ್ ಕೇಳಿ. ಥ್ಯಾಂಕ್ ಯು. ನಮಸ್ತೆ ನಂದಾ ಸರ್. ನಮಸ್ಕಾರ ಮೇಡಮ್. ನಂದು ಕ್ವೆಶ್ಚನ್ ಸಿಲ್ಲಿ ಅಂತ ಅನ್ನಿಸ್ಬೋದು, ಆದ್ರೂ ಕ್ಯೂರಿಯಾಸಿಟಿ. ಸ್ಕ್ಯೂಬಾ ಡೈವಿಂಗ್ಗೆ ಸ್ವಿಮ್ಮಿಂಗ್ ಬರಲೇಬೇಕಾ? ಸ್ವಿಮ್ಮಿಂಗ್ ಬರ್ದಿದ್ರು ಈ ಗೈಡ್ಸ್ ಎಲ್ಲ ನಾವು ಕರ್ಕೊಂಡು ಹೋಗ್ತೀವಿ, ತೋರಿಸ್ತೀವಿ ಅಂತ ಹೇಳ್ತಾರೆ, ಮತ್ತೆ ಗೋಪ್ರೋ ತಂದ್ರೆ ಸಾಕು ಅಂತ ಥ್ಯಾಂಕ್ ಯು ಹೇಳ್ತಾರೆ. ಪ್ರವೀಣ್. ನಾನು ಮಾತಾಡೋದು ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಗೌರೀಶ್, ಚೈತ್ರ ಅವ್ರು ಮಾತಾಡ್ತಾ ಇದ್ದಾರೆ. ಆಮೇಲೆ ಈ ಗೈಡ್ಸ್ ಕರ್ಕೊಂಡು ಹೋಗೋರು ಎಷ್ಟು ಮೀಟರ್ಸ್ ಡೌನ್ ಕರ್ಕೊಂಡು ಹೋಗ್ತಾರೆ, ಅದಕ್ಕೆ ಮತ್ತೆ ನಿಮ್ ಡೈವಿಂಗ್ಗೆ ಏನು ಸರ್ ಡಿಫರೆನ್ಸ್? ಮೇಡಮ್, ನಿಮಗೆ ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಒಂದು ಸಲ ಸುಮ್ಮನೆ ಡೈವಿಂಗ್ ಎಕ್ಸ್ಪೀರಿಯನ್ಸ್ ಮಾಡ್ಕೋಬೇಕು ಅಂದ್ರೆ ಅದಕ್ಕೆ ಸ್ವಿಮ್ಮಿಂಗ್ ಬರೋ ನೆಸೆಸಿಟಿ ಇಲ್ಲ. ಈಗ ಓಕೆ, ಆಫೀಸ್ಗೆ ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ನಾನು ನೇತ್ರಾಣಿ ಹೋಗ್ತಾ ಇದ್ದೀನಿ, ನನಗೆ ಒಂದಿನ ಡೈವ್ ಮಾಡಬೇಕು, ಯಾರು ಗೈಡ್ ಜೊತೆ ಕರ್ಕೊಂಡು ಹೋಗ್ತೀರಾ ಅಂತಂದರೆ, ಈಗ ನಾವು ನಿಮಗೆ ಅಲ್ಲಿ ನೇತ್ರಾಣಿಯಲ್ಲೇ ಸ್ವಿಮ್ಮಿಂಗ್ ಪೂಲಲ್ಲೋ ಇಲ್ಲ ಎಲ್ಲ ಎಕ್ಸ್ಪ್ಲೈನ್ ಮಾಡಿ ಹೇಳ್ಕೊಟ್ಬಿಟ್ಟು, ಇಲ್ಲ ಸಮುದ್ರದಲ್ಲೇ ಕರ್ಕೊಂಡೋಗೆಲ್ಲ ಹೇಳ್ಕೊಟ್ಬಿಟ್ಟು ಒಂದು 25-30 ನಿಮಿಷ ಡೈವ್ ಮಾಡಿಸಿ ಒಳಗಡೆ ಎಲ್ಲ ತೋರಿಸಿ ಕರ್ಕೊಂಬರ್ತೀವಿ. ಅದಕ್ಕೆ ನಿಮ್ಮದೇ ಗೋಪ್ರೋ ತಂದ್ರೂ ಪರವಾಗಿಲ್ಲ, ಇಲ್ಲಾಂದರೆ ನಮ್ಮ ಗೋಪ್ರೋನಲ್ಲೇ ನಿಮಗೆ ಫೋಟೋ ತೆಗೆದು ಕೊಡ್ತೀವಿ, ಅದು ಒಂದು ವೇ. ಬಟ್ ಅದರ್ವೈಸ್ ಎರಡನೇದು, ಈಗ ನಾನು ಜಸ್ಟ್ ಒಂದು ಸ್ವಲ್ಪ ಮುಂಚೆ ಹೇಳ್ತಾ ಇದ್ದೆ, ಈಗ ಸ್ವಿಮ್ಮಿಂಗ್ ಅಂತಾನೂ ಅಲ್ಲ, ಬಟ್ ನೀರಿನ ಮೇಲೆ ಧೈರ್ಯವಾಗಿ ಫ್ಲೋಟ್ ಆಗ್ತೀನಿ ಅನ್ನೊಂದೊಂದು ಧೈರ್ಯ ಇದ್ದರೆ ಸಾಕು, ಸ್ಕೂಬಾ ಡೈವಿಂಗ್ ಮಾಡ್ಬೋದು. ಟು ಗೋ ಒನ್ ಸ್ಟೆಪ್ ಫರ್ದರ್, ಸ್ಕೂಬಾ ಡೈವಿಂಗ್ ಮಾಡ್ಬೇಕಾದ್ರೆ ಓಪನ್ ವಾಟರ್ ಕೋರ್ಸಲ್ಲಿ ದೇರ್ ಆರ್ 2 ಟೆಸ್ಟ್. ಒಂದು, ನೀವು 2 ಲೆಂತ್ ಸ್ವಿಮ್ಮಿಂಗ್ ಮಾಡಬೇಕು, ವಿಚ್ ಈಸ್ ಅಪ್ರಾಕ್ಸಿಮೇಟ್ಲಿ 100+ meters. Otherwise, you have to snorkel for 200 meters. Snorkel is the easiest thing many people do. ಸುಮಾರು ಜನ ಸ್ನಾರ್ಕಲಿಂಗ್ ಮಾಡೇ ಇರ್ತಾರೆ. ಸೊ ಹಂಗಾಗ್ಬಿಟ್ಟು ಸ್ವಿಮ್ಮಿಂಗ್ ನೆಸೆಸಿಟಿ ಇಲ್ಲ. ಬಟ್ ಸ್ವಿಮ್ಮಿಂಗು ನೀವು ಪ್ರೊಫೆಷನಲ್ ಸ್ಕೂಬಾ ಡೈವರ್ ಆದಾಗ ಏನಕ್ಕೆ ನೆಸೆಸಿಟಿ ಬರುತ್ತೆ ಅಂದರೆ, ಈಗ ಎಷ್ಟೋ ಸಲ ಆವಾಗಲೇ ಚೇತನ್ ಕೇಳ್ತಾ ಇದ್ರು ಸರ್ ಕರೆಂಟ್ ಬಗ್ಗೆ ಏನಂತ. ಈಗ ನಾನು ಒಂದ್ಸಲಿ ಲಕ್ಷದ್ವೀಪಲ್ಲಿ ಒಂದು ಡೈವ್ ಸೈಟ್ಗೆ ಹೋದಾಗ ನಾನು ಡೈವ್ ಗೈಡ್ ಇಬ್ಬರೇ ಇದ್ವಿ. ನೀರಿಂದ ಮೇಲೆ ಬಂದಾಗ ಬೋಟ್ ಕಾಣಲಿಲ್ಲ. ಡೈವ್ ಗೈಡ್ ಸರ್ ಬೋಟ್ ಕರ್ಕೊಂಬರಲ್ಲ ಹೋಗಿ ಅಂತಂದ. ಹೋಗಪ್ಪ ಅಂದೆ. ಅವನು ಓದೋನು 45 ನಿಮಿಷ ಆದ್ಮೇಲೆ ವಾಪಸ್ ಬಂದ. ಆ 45 ನಿಮಿಷದಲ್ಲಿ ನನ್ನ ತಲೆಯಲ್ಲಿ ಏನೇನೇನೇನು ಫೀಲಿಂಗ್ ಬಂತು ಅನ್ನೋದು ನನಗೆ ಗೊತ್ತಿತ್ತು. ಸೊ ಆ ಟೈಮಲ್ಲಿ ನಿಮಗೆ ಸ್ವಲ್ಪ ಸ್ವಿಮ್ಮಿಂಗ್ ಈಸಿ ಆಗುತ್ತೆ ಅಷ್ಟೇ. ಬಟ್ ದಟ್ ಕೇಸ್ ಈಸ್ ವೆರಿ ರೇರ್ ವೆನ್ ಯು ಅಡಮೆಂಟ್ಲಿ ವಾಂಟ್ ಟು ಗೋ ಟು ಸಮ್ ಪ್ಲೇಸಸ್ ಫಾರ್ ಸಮ್ ಗುಡ್ ಇಮೇಜಸ್ ಅಷ್ಟೇ. ಅದರ್ವೈಸ್ swimming always helps. It is basic swimming is very good for scuba diving. But otherwise, just to experience a scuba diving, swimming is not required. Very good guides, we can safely take you and bring you back safely with some memorable photos. ಓಕೆ ಸರ್, ಥ್ಯಾಂಕ್ ಯು Okay. ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಚೈತ್ರ. ಅಶೋಕ್ ಸರ್, ದಯವಿಟ್ಟು ಪ್ರಶ್ನೆ ಕೇಳಿ. ಸರ್ ನಮಸ್ತೆ, ನಂದಕುಮಾರ್ ಅವರಿಗೆ. ಹಲೋ, ನಮಸ್ತೆ ಸರ್. ನಮಸ್ಕಾರ ಅಶೋಕ್. ತುಂಬಾ ಖುಷಿ ಆಯ್ತು ಸರ್, ನಿಮ್ಮ ಸಮುದ್ರ ಪ್ರಯಾಣದ ಒಳ್ಳೆ ವಿಷಯಗಳನ್ನು ತಿಳಿಸಿದ್ರಿ. ಪ್ರಶ್ನೆಗಳು ಏನೂ ಇಲ್ಲ, ನಿಮ್ಮನ್ನು ಮಾತಾಡಿಸ್ಬೇಕಂತಾನೆ ಬಂದೆ ನಾನು. ಥ್ಯಾಂಕ್ ಯು. ಬಹಳಷ್ಟು ಒಳ್ಳೆ ವಿವರಗಳನ್ನ ಕೊಟ್ಟಿದ್ದೀರಾ. ಪರಿಸರದ ಬಗ್ಗೆ ಅನಾಹುತಗಳ ಕೆಲವು ವಿಚಾರಗಳನ್ನ ಇವರು ಬಣಗಾರ್ ಸರ್ ಕೇಳಿದ್ರು, ಅಲ್ಲಿ ನಮ್ಗೆ ಉತ್ತರ ಸಿಕ್ತು. ಬಟ್ ಸುಮಾರಷ್ಟು ವಿಷಯಗಳು ಬಹಳ ಸೊಗಸಾಗಿ ಹೇಳಿದ್ರಿ. ಸಂತೋಷ ಆಯ್ತು ತುಂಬಾ. ಥ್ಯಾಂಕ್ ಯು, ಧನ್ಯವಾದಗಳು. ಅಶೋಕ್ ಅವರು ತುಂಬಾ ಒಳ್ಳೆ ಆರ್ಟಿಸ್ಟ್, ತುಂಬಾ ಚೆನ್ನಾಗಿ ಅವರು ಪೇಂಟಿಂಗ್ ಮಾಡ್ತಾರೆ, ಡ್ರಾಯಿಂಗ್ ಮಾಡ್ತಾರೆ. ನೀವು ಅವ್ರ ವರ್ಕ್ ನ ನಿಜವಾಗ್ಲೂ ನೋಡ್ಬೇಕು. ಈಸ್ ಅ ವಂಡರ್ಫುಲ್ ಆರ್ಟಿಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ಸ್ ಟು ಭಗವತಿ ಮೇಡಮ್ಗೂ ಮತ್ತು ತಮ್ಗೂ ತುಂಬಾ ಥ್ಯಾಂಕ್ಸ್. ಈ ಗ್ರೂಪ್ಗೆ ನಮ್ಮನ್ನ ಇನ್ವೈಟ್ ಮಾಡಿದ್ಕೆ ಬಹಳಷ್ಟು ಒಳ್ಳೆ ವಿಚಾರಗಳನ್ನ ತಿಳ್ಕೊಳ್ತಾ ಇದ್ವಿ ಜೊತೆಗೆ. ಥ್ಯಾಂಕ್ ಯು. ನೀವು ಇನ್ಸ್ಟಾಗ್ರಾಮ್ದು ಏನು ಕಾಂಟ್ಯಾಕ್ಟ್ ಮೊಬೈಲ್ ನಂಬರ್ ಇದೆ ಬಿಡಿ. ಓಕೆ, ಥ್ಯಾಂಕ್ ಯು ಅಶೋಕ್ ಅವರೇ, ಕಾಂಟ್ಯಾಕ್ಟ್ ಮಾಡ್ತೇವೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸೊ ನಾನು ಪ್ರಭು ಅವ್ರ ಹತ್ರಕ್ಕೆ ಹೋಗಕ್ ಮುಂಚೆ ಈಗ ಇನ್ನೊಂದು ನಾನು ಡಿಪಿಲಿ ಒಂದು ಬೇರೆ ಫೋಟೋ ಹಾಕಿದೀನಿ. ಎಲ್ಲರೂ ದಯವಿಟ್ಟು ಆ ಫೋಟೋ ರಿಫ್ರೆಶ್ ಮಾಡ್ಕೊಂಡು ನೋಡಿ. ಸರ್, ಈ ಫೋಟೋ ಬಗ್ಗೆ ಮಾತಾಡಿ ಸರ್ ಪ್ಲೀಸ್. ದಿಸ್ ಈಸ್ ಆಕ್ಚುಲಿ ಫಿಲಿಪೈನ್ಸ್ ಅಲ್ಲಿ ರೊಂಬ್ಲಾನ್ ಅನ್ನೋ ಒಂದು ಜಾಗ ಇದೆ. ಆ ರೊಂಬ್ಲಾನ್ ಐಲ್ಯಾಂಡ್ ಹೋಗ್ಬೇಕು ಅಂದ್ರೆ ನೀವು ಫಸ್ಟ್ ಫ್ಲೈಟ್ ಅಲ್ಲಿ ಮಣಿಲಾಯಿಂದ ಇನ್ನೊಂದು ಫ್ಲೈಟ್ ಹಿಡಿದು ಹೋಗ್ಬೇಕು. ಅಲ್ಲಿಂದ ಒಂದು
ಶಿಪ್ಪಲ್ಲಿ ನೈಟ್ ಜರ್ನಿ ಮಾಡಬೇಕು. ಆಮೇಲೆ 1 hour ತಿರುಗಿ ಬೋಟ್ ಡ್ರೈವ್ ಮಾಡ್ಕೊಂಡು ಹೋದರೆ ರೊಂಬ್ಲಾನ್ ಐಲ್ಯಾಂಡ್ ಹೋಗ್ತೀರಾ. ಸೊ ನಾನು 2018 ಅಲ್ಲಿ ಹೋಗಿದ್ದೆ. ಅಲ್ಲಿ ರೊಂಬ್ಲಾನ್ ಈಸ್ ಹೆವೆನ್ ಫಾರ್ ಮ್ಯಾಕ್ರೋ ಫೋಟೋಗ್ರಫಿ. ನೀವು ಅಲ್ಲಿ ನೀರೊಳಗಡೆ ಇಳಿದ್ಬಿಟ್ಟು ಒಂದು 5 ಮೀಟ್ರ್ ಹೋಗ್ಬಿಟ್ಟು ಆ 5 ಮೀಟ್ರ್ ಒಳಗಡೆ 5 ಸ್ಕ್ವೇರ್ ಮೀಟ್ರ್ ಜಾಗ ಹುಡುಕೊಂಡ್ರೆ ಅಷ್ಟರಲ್ಲಿ ನೀವು 2 ಗಂಟೆ ಟೈಮ್ ಫೋಟೋಗ್ರಫಿ ಮಾಡ್ಬೋದು. ಅಷ್ಟು ಮ್ಯಾಕ್ರೋ ಆರ್ಗನಿಸಮ್ಸ್ ಇದಾವೆ ಅಲ್ಲಿ. ಸೊ ದಿಸ್ ಈಸ್ ಒನ್ ಆಫ್ ದೆಮ್. ಆ್ಯಕ್ಚುಲಿ ಸಡನ್ನಾಗಿ ನೋಡಿದ್ರೆ ಒಳ್ಳೆ ಯಾವುದೋ ಸೊರೋಸ್ಕಿ ಗ್ಲಾಸ್ ಇದು ಮೊಮೆಂಟೋ ಇದ್ದಂಗೆ ಇರೋದು ಕಾಣುತ್ತೆ. ಇದು ದಿಸ್ ಈಸ್ ಹನಿ ಕೂಮ್ ಬಟರ್ಫ್ಲೈ ಸೀಸ್ಲಗ್ ಅಂತ ಹೇಳ್ತೀವಿ. ಆ್ಯಂಡ್ ಟೆಕ್ನಿಕಲ್ ವರ್ಡಲ್ಲಿ ಸೈರಸ್ ಅಂತ ಏನು ಹೇಳ್ತಾರೆ. ಸೊ ಇದು ನಾನು 2018 ಜೂನ್ನಲ್ಲಿ ದಟ್ ವಾಸ್ ದ ಲಾಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್ ಹೋಪ್ಫುಲಿ ಐ ಮೇಡ್ ಫಾರ್ ಸ್ಕೂಬಾ ಡೈವಿಂಗ್ ಪರ್ಟಿಕ್ಯುಲರ್ಲಿ. ಸೊ ಆವಾಗ ನೋಡಿದ್ದಿದ್ದು. ಸೊ ಒನ್ ಆಫ್ ಮೈ ಫೇವ್ರೇಟ್ ನ್ಯೂಡಿ ಬ್ರಾಂಚಸ್ ಫ್ರಮ್ ಫಿಲಿಪೈನ್ಸ್. ಬ್ಯೂಟಿಫುಲ್ ಸರ್. ಅದು ಅದ್ರದ್ದು ಒಂಥರ ತುಂಬಾ ಹೆಂಗಿದೆ ಅದು, ಈ ಏಂಜಲ್ ಅಂತೀವಲ್ಲ ಒಂಥರ ಆ ಫೀಲ್ ಅಲ್ಲಿ ಇದೆ ಅದು ಓರಲ್ಲ ನೋಡಕ್ಕೆ. ತುಂಬಾ ಬ್ಯೂಟಿಫುಲ್ ಇದೆ. And it's very transparent also in nature. ನಂದ ಸರ್, ಇದು ಮ್ಯಾಕ್ರೋ ಫೋಟೋಗ್ರಫಿ ಅಲ್ವಾ? ಇದ್ದು ಸೈಜ್ ಏನಿರ್ಬೋದು? ಇದ್ರದ್ದು ಸರೋಸ್ಕಿ ಇಲ್ಲೇ ಹಾಕಿರ್ತೀನಿ ಸೈಜ್. ದಿಸ್ ಈಸ್ ಅರೌಂಡ್ 1.5 ಸೆಂಟಿಮೀಟರ್ to 2 ಸೆಂಟಿಮೀಟರ್ಸ್ ಇರುತ್ತೆ. ತುಂಬಾ ಬ್ಯೂಟಿಫುಲ್ ಆಗಿದೆ. ಸೊ ಪ್ರಭು ಸರ್ ದಯವಿಟ್ಟು ಮಾತಾಡಿ. ಪ್ರಭು ಅವರು ನನ್ನ ಆತ್ಮೀಯ ಗೆಳೆಯರು, ಮತ್ತೆ ನನ್ನ ಫೋಟೋಗ್ರಫಿ ನಾವಿಬ್ರು ಜಾಸ್ತಿ ಜೊತೆಲಿ ಓಡಾಡ್ತಾ ಇರ್ತೀವಿ. ಪ್ರಭು ಸರ್ ಪ್ಲೀಸ್ ಮಾತಾಡಿ ಸರ್. ನಂದಾಜಿ ನಮಸ್ತೆ. ಎಲ್ಲರೂ ಹೇಳಿದಂತೆ ಅತ್ಯಂತ ಹೆಚ್ಚಿನ ವೈವಿಧ್ಯತೆ ಇರುವ ಜಾಗದಲ್ಲಿ ತಾವು ಫೋಟೋಗ್ರಫಿ ಮಾಡ್ತಾ ಇದ್ದೀರಿ. ಮುಖ್ಯವಾಗಿ ನಾವು ವನ್ಯಜೀವಿ ಛಾಯಾಗ್ರಹಣ ಅಥವಾ ಸ್ಟ್ರೀಟ್ ಫೋಟೋಗ್ರಫಿ ಯಾವುದೇ ಆದರೂ ಕೂಡ ನಾವು ಪ್ರಾರಂಭದಲ್ಲಿ ಒಂದು ಸ್ಪೀಶೀಸ್ ಸ್ಪೆಸಿಫಿಕ್ ನಂಬರ್ ಆಫ್ ಸ್ಪೀಶೀಸ್ನ ಕಲೆಕ್ಟ್ ಮಾಡೋದು, ಈ ಥರದ ಒಂದು ಹವ್ಯಾಸದೊಂದಿಗೆ ಪ್ರಾರಂಭ ಮಾಡಿದ್ರು. ಓವರ್ ಅ ಪೀರಿಯಡ್ ಆಫ್ ಟೈಮ್ ಈ ಬಿಹೇವಿಯರಲ್ ಆಸ್ಪೆಕ್ಟ್ಸು ಮತ್ತು ಕೆಲವು ಸ್ಪೆಸಿಫಿಕ್ ಸ್ಪೀಶೀಸ್ಗಳನ್ನು ಆಳವಾಗಿ ಅಧ್ಯಯನ ಮಾಡೋದು, ಅದ್ರ ಮೂಲಕ ಮುಂದಿನ ಒಂದು ತಲೆಮಾರಿಗಾಗಲಿ ಅಥವಾ ನಮ್ಮ ಸಂತೃಪ್ತಿಗಾಗಲಿ ಒಂದು ನಿರಂತರವಾದಂಥ ಒಂದು ರಸಗಟ್ಟಿಯಾದಂಥ ಒಂದು ಕೊಡುಗೆಯನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇರ್ತೀವಿ. ಸೊ ಆ ರೀತಿ ತಮ್ಮ ಅನುಭವ ಏನಿದೆ ಈ ಒಂದು ಅತ್ಯಂತ ಜೀವ ವೈವಿಧ್ಯತಾ ಕ್ಷೇತ್ರದಲ್ಲಿ ತಾವು ಕೆಲಸ ಮಾಡ್ತಾ ಇರೋದ್ರಿಂದ? ಯಾಕಂದರೆ ನಿಮಗೆ ಆಪ್ಷನ್ಸ್ ಜಾಸ್ತಿ ಇದೆ, ಅದರಲ್ಲೂ ತಮಗೆ ಅತಿ ಹೆಚ್ಚು ಹತ್ರ ಇರುವಂಥ ಕೆಲವು ಸ್ಪೀಶೀಸ್ಗಳು ಮತ್ತು ಅವುಗಳ ಬಿಹೇವಿಯರ್ನ ತಾವು ಹೇಗೆ ಸ್ಟಡಿ ಮಾಡ್ತಾ ಇದ್ದೀರ ಅನ್ನೋದ್ರ ಬಗ್ಗೆ. ಸ್ವಲ್ಪ ಹೇಳ್ಕೊಳ್ಳಿಕ್ಕೆ ನಾಚಿಕೆನಾಗುತ್ತೆ. ಯಾಕೆಂದ್ರೆ ನಾನು ಇದ್ರವರೆಗೂ ಅಂಡರ್ ವಾಟರ್ ಅಲ್ಲಿ ಮಾಡಬೇಕಾದ್ರೆ ನಾನು ಸ್ಪೀಶೀಸ್ ಸ್ಪೆಸಿಫಿಕ್ ಆ ಥರ ಈ ಥರ ಅಂತ ಇದ್ರವರೆಗೂ ಹೋಗ್ಲಿಕ್ಕೆ ಆಗಲಿಲ್ಲ. ಯಾಕೆಂದರೆ ಫಸ್ಟ್ 4 years ಆ್ಯಕ್ಚುಲಿ ಐ ವಾಸ್ ಒನ್ ಆಫ್ ದ ವೆರಿ ಬ್ಯಾಡ್ ಡೈವರ್ಸ್. ಯಾಕೆಂದರೆ ನಾನು ಡೈವಿಂಗ್ ಸ್ಟಾರ್ಟ್ ಮಾಡಿದ್ದೆ ಲೇಟು. ಹಂಗೆ ನೀರಲ್ಲಿ ನನ್ನ ಗಲಾಟೆ ಜಾಸ್ತಿ, ಕಾಲು ಹೊಡೆಯೋದು ಕೈ ಹೊಡೆಯೋದು ಜಾಸ್ತಿ ಇತ್ತು. ಆ ಥರ ಆಗ್ಬಿಟ್ಟು ನಾನು ಸುಮಾರು ದಿನ ಪೋರ್ಟ್ರೈಟ್ಸು ಇಲ್ಲದ ಇದು ಏನು ಲಾರ್ಜ್ ಫಾರ್ಮ್ಯಾಟ್ ಫೋಟೋಗ್ರಫಿ ಅಥವಾ ಲ್ಯಾಂಡ್ಸ್ಕೇಪ್ ಫೋಟೋಗ್ರಫಿ ಆ ಥರನೇ ಅಂಡರ್ ವಾಟರಲ್ಲಿ ಮಾಡ್ತಾ ಇದ್ದೆ. ಸೊ ಈಗ ಫಾರ್ ದ ಲಾಸ್ಟ್ 2.5 years ಐ ಸ್ಟಾರ್ಟೆಡ್ ಗೆಟಿಂಗ್ ಅಟ್ರಾಕ್ಟೆಡ್ ಮೋರ್ ಟುವರ್ಡ್ಸ್ ದ ಮ್ಯಾಕ್ರೋ ಫೋಟೋಗ್ರಫಿ. ಸೊ ಹಂಗಾಗ್ಬಿಟ್ಟು ನನ್ನ ಮ್ಯಾಕ್ರೋ ಫೋಟೋಗ್ರಫಿ ಏನಿದೆ ಎಲ್ಲ ದೇ ಆರ್ ಪೋಸ್ಟ್ 2017. ಸೊ ಹಾಗಾಗ್ಬಿಟ್ಟು ನಾನು ಲಾಸ್ಟ್ ಇಯರಲ್ಲಿ ಮೈ ಐಡಿಯಾ ವಾಸ್ ಟು ಸ್ಪೆಂಡ್ ಅಟ್ಲೀಸ್ಟ್ 100 days ಡೂಯಿಂಗ್ ಓನ್ಲಿ ಮ್ಯಾಕ್ರೋ ಫೋಟೋಗ್ರಫಿ ಇನ್ ಇಂಡೋನೇಷ್ಯಾ ಆ್ಯಂಡ್ ಫಿಲಿಪೈನ್ಸ್ ಅಂತಲೇ ಇತ್ತು. ಅದಾಗಲಿಲ್ಲ. ಈ ವರ್ಷ ಆಗುತ್ತೆ ಅಂದ್ಕೊಂಡೆ, ಅದು ಆಗಲಿಲ್ಲ. ಹೋಪ್ಫುಲಿ ನವಂಬರ್ ಎಂಡಿಂದ ಜನವರಿ ಫಸ್ಟ್ ವೀಕ್ವರೆಗೂ ನೀಲ್ ಐಲ್ಯಾಂಡಲ್ಲಿ ಐ ವಿಲ್ ಬಿ ಡೂಯಿಂಗ್ ಲಾಟ್ ಆಫ್ ಸ್ಕೂಬಾ ಡೈವಿಂಗ್ ಕೋರ್ಸಸ್ ಫಾರ್ ಆಲ್ ಇಂಡಿಯನ್ ಫ್ರೆಂಡ್ಸ್. ಆ್ಯಂಡ್ ಅಲ್ಲಿ ಒಂದಷ್ಟು ಮ್ಯಾಕ್ರೋ ಮಾಡಬೇಕು ಅಂದ್ಕೊಂಡಿದ್ದೀನಿ. ಬಟ್ ನೌ ಐ ಆಮ್ ಟ್ರೈಂಗ್ ಟು ಕಾನ್ಸಂಟ್ರೇಟ್ ಮೈ ಸೆಲ್ಫ್ ಫಾರ್ ಮ್ಯಾಕ್ರೋ ಫೋಟೋಗ್ರಫಿ ಇನ್ ಮೇಲೆ ಅಂತ, ಆ್ಯಂಡ್ ವಿತ್ ಸ್ಪೆಷಲ್ ರೆಫರೆನ್ಸ್ ಫಾರ್ ನ್ಯೂಡಿ ಬ್ರಾಂಚಸ್ ಇದನ್ನು ಅಂದ್ಕೊಂಡಿದ್ದೀನಿ. ಬಟ್ ಅಂಡರ್ ವಾಟರಲ್ಲಿ ಏನಾಗುತ್ತೆ ಅಂತಂದರೆ, ಒಂದು ಇಟ್ ಈಸ್ ಅ ರಿಯಲಿ ಎಕ್ಸ್ಪೆನ್ಸಿವ್ ಹಾಬಿ, ಆ್ಯಂಡ್ ಎರಡನೇದು ಇಟ್ ಇಸ್ ಲಿಟ್ಲ್ ಬಿಟ್ ಟೈಮ್ ಕನ್ಸ್ಯೂಮಿಂಗ್ ಆಲ್ಸೋ. ಸೊ ಹಂಗಾಗ್ಬಿಟ್ಟು ದೆರ್ ವಿಲ್ ಬಿ ಸಮ್ ಲಿಮಿಟೇಷನ್, ಬಟ್ ವಿತ್ ಆಲ್ ದ ಲಿಮಿಟೇಷನ್ ಐ ಆಮ್ ಹೋಪ್ಫುಲ್ ದಟ್ ಐ ವಿಲ್ ಅಚೀವ್ ಸಮಥಿಂಗ್ ಪರ್ಟೈನಿಂಗ್ ಟು ನ್ಯೂಡಿ ಬ್ರಾಂಚಸ್. ವಂಡರ್ಫುಲ್. ನಮ್ಮೆಲ್ಲರ ಬೆಸ್ಟ್ ವಿಶಸ್ ಕೂಡ ತಮ್ಮ ಜೊತೆ ಇದೆ. ಥ್ಯಾಂಕ್ ಯು. ದಟ್ ಈಸ್ ದ ಬಿಗ್ಗೆಸ್ಟ್
ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಪ್ರೊಫೆಸರ್. ಓಕೆ, ಸೊ ನಾನು ಇವಾಗ ನನ್ನ DP ಮತ್ತೆ ರಿಫ್ರೆಶ್ ಮಾಡಿ ಇವಾಗ ಇನ್ನೊಂದು ಫೋಟೋ ಹಾಕಿದೀನಿ. ಇದಾದ್ಮೇಲೆ ಇನ್ನೊಂದು ಕೊನೆ ಲಾಸ್ಟ್ ಪಿಕ್ಚರ್ ತೋರಿಸ್ತೀನಿ. ನಾವು 5 ನಿಮಿಷದಲ್ಲಿ ಕಾರ್ಯಕ್ರಮ ಕೊನೆಗೊಳಿಸೋಣ. ಸರ್, ಈ ಫೋಟೋ ಬಗ್ಗೆ ಸ್ವಲ್ಪ ಮಾತಾಡಿ ಸರ್. ಇದು ಆಕ್ಚುಲಿ ಇದನ್ನ ಸ್ಕೂಬಾ ಡೈವಿಂಗ್ ಫೋಟೋ ಅಂತ ಹೇಳಲಿಕ್ಕೂ ಆಗೋದಿಲ್ಲ. ಆಕ್ಚುಲಿ ದಿಸ್ ಇಸ್ ಎ ವೇಲ್ ಶಾರ್ಕ್ ವಿಚ್ ಕಮ್ಸ್ ಫಾರ್ ಫೀಡಿಂಗ್ ಇನ್ ದ ಲೇಟ್ ಈವ್ನಿಂಗ್ ಸನ್ಸೆಟ್ ಟೈಮ್. ಸೊ ನಾವೆಲ್ಲ ಸ್ನಾರ್ಕ್ಲಿಂಗ್ ಮಾಡಬೇಕಾದ್ರೆ ಇದು ಬಂತು. ಇದು ಬಂದಾಗ ಐ ಹ್ಯಾಡ್ ಅನ್ ಆಪರ್ಚುನಿಟಿ ಟು ಸ್ನಾರ್ಕಲ್ ಥ್ರೂ ದ್ಯಾಟ್. ಇದನ್ನ ಅಬ್ಸರ್ವ್ ಮಾಡಿದ್ರೆ ನೋಡಿ, ಅದು ಬಾಯನ್ನ ಫುಲ್ ತೆಕ್ಕೊಂಡು ವಾಟರ್ನ ಸಕ್ ಮಾಡ್ಕೊಳ್ಳುತ್ತೆ. ಆ ಸಕ್ ಮಾಡ್ಕೊಂಡಾಗ ಅಲ್ಲಿ ಏನಾಗುತ್ತೆ, ಆ ಲೈಟ್ಗೆ ಸ್ವಲ್ಪ ಡಾರ್ಕ್ನೆಸ್ಗೆ ಲಾಟ್ ಆಫ್ ಸ್ಮಾಲ್ ಫಿಶಸ್ ವಿಲ್ ಬಿ ಸ್ವಿಮ್ಮಿಂಗ್ ಅರೌಂಡ್. ಸೊ ಅವೆಲ್ಲ ಅದ್ರ ಹೊಟ್ಟೆ ಒಳಗಡೆ ಹೋಗುತ್ತೆ. ಸೊ ದಿಸ್ ಫಿಶ್ ಗೆಟ್ಸ್ ಇಟ್ಸ್ ಫುಡ್ ಬೇಸಿಕಲಿ ಫ್ರಮ್ ಫ್ಲೋಟಿಂಗ್ ಅರೌಂಡ್ ಅಂಡ್ ಸಕಿಂಗ್ ದ ವಾಟರ್, ಅಂಡ್ ವಾಟರ್ನ ರಿಲೀಸ್ ಮಾಡ್ಬಿಟ್ಟು ಆ ಫಿಶ್ನ ಅದು ತಿನ್ನುತ್ತೆ. ದಿಸ್ ಇಸ್ ಎ ವೇಲ್ ಶಾರ್ಕ್. Whale shark is biggest among the shark species. So this can be almost like ಒಂದು 6 to 8 meters ಅಂತೂ ಈಸಿ ಆಗಿರುತ್ತೆ. And maybe weight also will be more than a ton actually. ಓಕೆ, ಫ್ಯಾಂಟಾಸ್ಟಿಕ್ ಸರ್. ಸೊ ನಾನು ಇತ್ತೀಚೆಗೆ ಒಂದು ಡಾಕ್ಯುಮೆಂಟರಿ ನೋಡ್ತಾ ಇದ್ದೆ. ಆ ಡಾಕ್ಯುಮೆಂಟರಿನಲ್ಲಿ ಅವರು ಅಂಡರ್ ವಾಟರ್ ಶೂಟ್ ಮಾಡ್ತಾ ಇದ್ರು. ಸೊ ಅವರು ಈ ಅಲ್ಟ್ರಾವೈಲೆಟ್ ರೇಸ್ UV ಕ್ಯಾಮ್ರಾ ತಗೊಂಡೋಗಿದ್ರು. ತಗೊಂಡೋಗ್ಬಿಟ್ಟು ಅದರಲ್ಲಿ ಸಮುದ್ರದ ಒಳಗಿನ ಜೀವರಾಶಿಗಳನ್ನ UV ಫಿಲ್ಟರ್ಡ್ ಇದರಲ್ಲಿ ಕ್ಯಾಮ್ರಾದಲ್ಲಿ ಶೂಟ್ ಮಾಡಿದಾಗ ಅದ್ರದ್ದು ಕೆಲವು ಹೊಸ ಆವಿಷ್ಕಾರಗಳು ಅಥವಾ ಅದ್ರದ್ದು ಹೊಸ ಬಿಹೇವಿಯರ್ಸ್ ಗೊತ್ತಾಯ್ತು. ಅಂದ್ರೆ ನಮ್ಮ ಕಣ್ಣಿಗೆ ಕಾಣದೇ ಇರೋದು ಈ UV ಕ್ಯಾಮ್ರಾದಲ್ಲಿ ಕಾಣ್ತಾ ಹೋಯ್ತು. ಅದು ಒಂಥರ ಇಟ್ಸ್ ಅಮೇಸಿಂಗ್ ಬಿಹೇವಿಯರ್ಸ್. ಅಂದ್ರೆ ನಾವು ಅಂದ್ರೆ ನಾವು ಮೊದ್ಲೇ ನಮ್ಗೆ ಈ ಪ್ರಪಂಚ ಅರ್ಧಕ್ಕರ್ಧ ಗೊತ್ತಿದೆ ಅಥವಾ ಕಾಲ್ ಭಾಗನೂ ಗೊತ್ತಿಲ್ಲ. ಅದ್ರೊಳಗಡೆ ಆ ಕ್ಯಾಮ್ರಾ ತಗೊಂಡೋದ್ರು ಅದ್ರೊಳಗೆ ಇನ್ನು ಏನೋ 58 ಹೊಸ ಬಿಹೇವಿಯರ್ಸ್. ಅಂದ್ರೆ ಅದ್ರದ್ದು ಮೇಟಿಂಗ್ ಅದು ಕಲರ್ಸ್ ಏನೋ ಹೊಸ ಕಲರ್ ಕಾಣ್ತಾ ಇದೆ. ಅದು ಆ ಕಲರ್ ಗಳನ್ನ ಅದು ತನ್ನ ಸೇಫ್ಟಿ ಬಳಸ್ಕೊಳ್ಳುತ್ತೆ, ಮತ್ತೆ ತನ್ನ ಮೇಟಿಂಗ್ ಪಾರ್ಟ್ನರ್ಗೆ ಬಳಸ್ಕೊಳ್ಳುತ್ತೆ. ಅದು ಇಟ್ಸ್ ವಂಡರ್ಫುಲ್ ಇದು ಸರ್. ಸೊ ಆ ತರದ್ ಯಾವ್ದಾದ್ರು ನಿಮ್ಮ ಹತ್ರ ಮಾಹಿತಿಗಳನ್ನ ದಯವಿಟ್ಟು ನಮ್ ಜೊತೆ ಹಂಚ್ಕೊಳ್ಳಿ ಸರ್, ಪ್ಲೀಸ್. ಸರ್, ನನಗೆ ಆಕ್ಚುಲಿ ಏನಾಗ್ತದೆ, UV ಲೈಟ್ ಫೋಟೋಗ್ರಫಿ ದಟ್ ಈಸ್ ಮೈ ಎಲ್ಡರ್ ಸನ್ ರಿತೇಶ್ ಫೀಲ್ಡ್. ಅದು ಹಾಗೆ ನಾನು ಯಾವತ್ತೂ ಟಚ್ಚು ಮಾಡಿಲ್ಲ. ಬಟ್ ಅವನು ಹೇಳ್ತಾನೆ ಇರ್ತಾನೆ, ಮನೇಲಿ ಫುಲ್ ಇದೆ ಅಪ್ಪ, ಯಾಕೆಂದ್ರೆ ಈಗ ಅವನು ಜರ್ಮನಿಲಿ ಇದ್ದಾನೆ, ಹಂಗಾಗ್ಬಿಟ್ಟು ಅವನ ಎಕ್ವಿಪ್ಮೆಂಟ್ಸು ಏನು ತೊಗೊಂಡೋಗಿಲ್ಲ, ಮನೇಲಿದೆ. ಬಟ್ ನಾನು ಯಾವತ್ತೂ ಡೇರ್ ಮಾಡಿಲ್ಲ. ಸೊ ಧೀರಜ್ ಅವರು ಯೂಸ್ ಮಾಡಿದ್ದಾರೆ. ಸೊ ಹಂಗಾಗ್ಬಿಟ್ಟು ನನಗೆ ಫೋಟೋಗ್ರಫಿನ ಅಂಡ್ ಯೂಶಲಿ ಈ UV ಫೋಟೋಗ್ರಫಿ ನೈಟ್ ಡೈವಿಂಗ್ ಅಲ್ಲಿ ತುಂಬಾ ಯೂಸ್ ಮಾಡ್ತಾರೆ. ಬಟ್ ಮೈ ಅಟ್ರಾಕ್ಷನ್ ಟುವರ್ಡ್ಸ್ ನೈಟ್ ಫೋಟೋಗ್ರಫಿ, ದೇರ್ ಇಸ್ ಎ ಲೇಟೆಸ್ಟ್ ಕಾನ್ಸೆಪ್ಟ್ ಇನ್ ಸ್ಕೂಬಾ ಡೈವಿಂಗ್ ಕಾಲ್ಡ್ ಬ್ಲ್ಯಾಕ್ ವಾಟರ್ ಡೈವಿಂಗ್ ಅಂತ ಅಂದ್ಬಿಟ್ಟು. ಬ್ಲ್ಯಾಕ್ ವಾಟರ್ ಡೈವಿಂಗ್ ಅಂದ್ರೆ ಏನು ಅಂತಂದ್ರೆ, ಒಂದು ಬೋಟನ್ನ ಓಪನ್ ವಾಟರಲ್ಲಿ ಇಡ್ತಾರೆ. ಅಂದ್ರೆ ಸಮುದ್ರದ ಆಳ ಅಟ್ಲೀಸ್ಟ್ ಒಂದು 20-30 ಮೀಟರ್ಗಿನ್ನ ಜಾಸ್ತಿ ಇರೋ ಜಾಗದಲ್ಲಿ ರಾತ್ರಿ 7:30-8 ಗಂಟೆ ಆದ್ಮೇಲೆ ಬೋಟ್ನ ಸ್ಟಾಗ್ನೆಂಟ್ ಆಗಿಟ್ಟು ಆ ಬೋಟ್ನಿಂದ ಒಂದು ಗೈಡ್ ಲೈನ್ ಇದು ರೆಫರೆನ್ಸ್ ಲೈನ್ ಬಿಟ್ಟು ಆ ಲೈನ್ಗೆ UV ಲ್ಯಾಂಪ್ಗಳನ್ನ ಕಟ್ತಾರೆ. ಆ UV ಲ್ಯಾಂಪ್ಗಳನ್ನ ಕಟ್ಬಿಟ್ಟು ಆಮೇಲೆ ಡೈವರ್ಸ್ನ ಕೆಳಗಡೆ ಹೋಗಕ್ಕೆ ಹೇಳ್ತಾರೆ. ಪ್ರಿಫರೇಬಲಿ ವೀವರ್ ಲೈಕ್ ಎಕ್ಸ್ಪೀರಿಯನ್ಸ್ ಡೈವರ್ಸ್ನ ಮಾತ್ರ ಕಳಿಸ್ತಾರೆ. ಅಲ್ಲಿ ಸ್ವಲ್ಪ 50 ಡೈವ್ 60 ಡೈವ್ ಮಾಡಿದವ್ರನ್ನೂ ಕೂಡ ಆದಷ್ಟು ಕಳಿಸೋದಿಲ್ಲ. ಯಾಕೆಂದರೆ ಏನೇ ಹೆಚ್ಚು ಕಡಿಮೆ ಆದ್ರೂ ಇಟ್ಸ್ ಟೋಟಲಿ ಡಾರ್ಕ್ ಆ್ಯಂಡ್ ಯು ವಿಲ್ ಬಿ ರೆಸ್ಪಾನ್ಸಿಬಲ್ ಫಾರ್ ವಾಟ್ ಎವರ್ ಹ್ಯಾಪನ್ಸ್ ಟು ಯು. ಸೊ ಅಲ್ಲಿ UV ಲೈಟಲ್ಲಿ ಆ ಒಂದು ನೀವು ಬ್ಲ್ಯಾಕ್ ವಾಟರ್ ಡೈವಿಂಗ್ ಅಂತ ಅಂದ್ಬಿಟ್ಟು ಗೂಗಲ್ ಮಾಡಿ ನೋಡಿ. ಅದನ್ನು ನೋಡಿದ್ರೆ ನಿಜವಾಗ್ಲೂ ಅದು ಒಬ್ಬನಿಗೆ ಕಳೆದೋಗ್ಬಿಡ್ತೀವಿ ನಾವು, ಇಷ್ಟೊಂದು ಇದೆಯಾ ಅಂತ ಅಂದ್ಬಿಟ್ಟು. ಆ ಮ್ಯಾಕ್ರೋ ಆರ್ಗ್ಯಾನಿಸಮ್ಸ್ ಎಷ್ಟು 1 mm ನೀವೇನು ಹೇಳಿದ್ರಿ, ಮ್ಯಾಕ್ರೋ ಮಿಲಿಮೀಟರ್ ಸೈಜಿಂದ ಹಿಡಿದು ಫ್ಯೂ ಸೆಂಟಿಮೀಟರ್ಸ್ವರೆಗೂ ಇರೋದು ಸ್ಕ್ವಿಡ್ಸು, ಆಕ್ಟೋಪಸ್ಗಳು, ಕ್ರ್ಯಾಬ್ಸು, ಶ್ರಿಂಪ್ಸು ಆ್ಯಂಡ್ ಸ್ಮಾಲ್ ಫಿಶಸ್ ಆ್ಯಂಡ್ ಜುವನೈಲ್ಸ್ ಎಲ್ಲ ಥರದ್ದು ಸಿಗುತ್ತೆ. ದಟ್ ಈಸ್ ದ ಬ್ಲ್ಯಾಕ್ ವಾಟರ್ ಸ್ಪೆಷಾಲಿಟಿ ವಿತ್ UV ಲೈಟ್. ಅದನ್ನು ನಾನೊಂದು 2 ಸಲ ಮಾಡಿದ್ದೇನೆ. ಆ್ಯಕ್ಚುಲಿ ತುಂಬ ಪ್ಲಾನ್ ಇತ್ತು ಅದು 2020-21 ಬಟ್ ಹೋಪ್ಫುಲಿ ಈ ಡಿಸೆಂಬರಲ್ಲಿ ಐ ವಿಲ್ ಹ್ಯಾವ್ ಎನ್ ಆಪರ್ಚುನಿಟಿ ಟು ದ ಬ್ಲ್ಯಾಕ್ ವಾಟರ್ ಡೈವ್ ಅಗೇನ್ ಇನ್ ನೀಲ್ ಐಲ್ಯಾಂಡ್ ಹೋಪ್ಫುಲಿ. ಸೊ ದಟ್ ಈಸ್ ಮೈ ನಾಲೆಡ್ಜ್. ಬ್ಲ್ಯಾಕ್ ವಾಟರ್ ಡೈವಿಂಗ್ ನನಗೆ ಪ್ಯಾಷನ್ ಇದೆ, ಅದ್ರ ಬಗ್ಗೆ ಟೆಕ್ನಿಕಲಿ ಇನ್ನೂ ಜಾಸ್ತಿ ಕಲ್ತ್ಕೊಂಡಿಲ್ಲ. ಬಟ್ UV ಫೋಟೋಗ್ರಫಿ ಬಗ್ಗೆ ನನ್ನ ನಾಲೆಡ್ಜ್ ಐ ಆಮ್ ಸಾರಿ ಟು ಸೇ ನನಗೆ ತುಂಬ ಗೊತ್ತಿಲ್ಲ ಅದ್ರ ಬಗ್ಗೆ.
ಎಸ್ ಸರ್ ಇಟ್ಸ್ ಬ್ಯೂಟಿಫುಲ್. ಅದೊಂದು ಡಾಕ್ಯುಮೆಂಟರಿ ನಿಮ್ಗೆ ಅದು ಲಿಂಕ್ ಅಥವಾ ಹೆಸರು ನಿಮ್ಗೆ ಆಮೇಲೆ ತಿಳಿಸ್ತೀನಿ. ಅದು ನೋಡಿ ತುಂಬಾ ಚೆನ್ನಾಗಿದೆ. ಇಟ್ಸ್ ವಂಡರ್ಫುಲ್ ಡಾಕ್ಯುಮೆಂಟರಿ. ಸೊ ನಾನು ನಮ್ ಜೊತೆ ನೀವು ಇಷ್ಟೊತ್ತವರೆಗೂ ಸಮಯ ಕಳೆದು ನಿಮ್ಮ ಎಲ್ಲಾ ಅನುಭವ ಮತ್ತೆ ನಿಮ್ಮ ಚಿತ್ರಗಳನ್ನ ನಮ್ ಜೊತೆ ಹಂಚ್ಕೊಂಡು ನಮ್ಮ ಏನಂತಾರೆ ನಮ್ಮ ನಾಲೆಡ್ಜ್ ನ ಎಕ್ಸ್ಪ್ಯಾಂಡ್ ಮಾಡಿದ್ರಿ. ಇದಕ್ಕೆ ನಾವು ತುಂಬಾ ಥ್ಯಾಂಕ್ ಯು ನಿಮ್ಗೆ. ಮತ್ತೆ ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಸೆಷನ್ ಸರ್. ಏನೋ ನನ್ನ ಒಂಥರ ಐ ಫೀಲಿಂಗ್ ಲೈಕ್ ಒಂಥರ ಫುಲ್ಫಿಲ್ ಆಗಿದೆ ನನ್ನ ಇವತ್ತಿನ ದಿನ. ಅಷ್ಟು ನನಗೆ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು. ಸೊ ಬೇರೆ ಯಾರಾದ್ರೂ ಮೇಲ್ ಬಂದು ಮಾತಾಡೋ ಆಗಿದ್ರೆ ಮಾತಾಡ್ಬೋದು. ಇನ್ನ 2 ನಿಮಿಷದಲ್ಲಿ ಕಾರ್ಯಕ್ರಮ ಕೊನೆಗೊಳಿಸ್ತೀನಿ. ಆಮೇಲೆ ಇದು ನೆರಳು ಬೆಳಕು ಹೌಸ್, ಈ ರೂಮು. ಸೊ ಇಲ್ಲಿ ನಾವು ಪ್ರತಿ ಮಂಗಳವಾರ ನಾವು ಫೋಟೋಗ್ರಫಿ ಬಗ್ಗೆ ಚರ್ಚೆ ಮಾಡ್ತೀವಿ. ವಾರಕ್ಕೊಬ್ಬ ವಿಶೇಷ ಛಾಯಾಗ್ರಾಹಕರನ್ನ ಕರ್ಕೊಂಡ್ಬಂದು ಅವರ ಫೋಟೋಗ್ರಫಿ ಕ್ಷೇತ್ರ ಮತ್ತೆ ಅವ್ರು ನಡೆದು ಬಂದ ಹಾದಿನ ನಾವು ಏನೋ ಚರ್ಚೆ ಮಾಡ್ತೀವಿ. ಮತ್ತೆ ಅವರ ಪಿಕ್ಚರ್ಸ್ ಗಳೊಂದಿಗೆ ನಮ್ಮ ಹೆಚ್ಚು ಹೆಚ್ಚು ಜ್ಞಾನನ ಸ್ಪ್ರೆಡ್ ಮಾಡೋದಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದೀವಿ. ಸೊ ಯಾರ್ಯಾರಿಗೆ ಫೋಟೋಗ್ರಫಿನಲ್ಲಿ ಆಸಕ್ತಿ ಇದೆ ದಯವಿಟ್ಟು ನಮ್ಮ ಕ್ಲಬ್ ನ ಫಾಲೋ ಮಾಡಿ. ಮತ್ತೆ ಪ್ರತಿ ಮಂಗಳವಾರ ರಾತ್ರಿ 8 ಗಂಟೆಗೆ ನೀವು ಜಾಯ್ನ್ ಆಗ್ಬೋದು. ಮತ್ತೆ ಇನ್ನೊಂದು, ಕೆಲವರು ನನ್ನ ಸರ್ಕಲ್ ಅಲ್ಲಿ ಅಥವಾ ನನ್ನ ಪರಿಚಿತರಲ್ಲಿ ಏನ್ ಹೇಳ್ತಾ ಇದಾರೆ ಅಂದ್ರೆ, ನಾನು ಆ ಸಮಯಕ್ಕೆ ನಾನು ಮರ್ತೋಗ್ತೀನಿ ಹಾಗೆ ಹೀಗೆ ಅಂತ ಕೆಲವರು ಹೇಳಿದ್ರು. ಸೊ ಯಾರಾದ್ರೂ ತಮ್ಗೆ ಈ ಗೂಗಲ್ ಕ್ಯಾಲೆಂಡರ್ ಅಲ್ಲಿ ರಿಮೈಂಡರ್ ಕಳ್ಸೋ ತರ ನಾನು ಒಂದು ವ್ಯವಸ್ಥೆ ಮಾಡ್ತಾ ಇದ್ದೀನಿ. ನಿಮ್ಮ ಇಮೇಲ್ ಐಡಿನ ನನಗೆ ನೀವು ನನ್ನ ಮೆಸೇಜ್ ಬಾಕ್ಸ್ಗೆ ಕಳ್ಸಿದ್ರೆ ನಾನು ಈವೆಂಟ್ ನ ಕ್ರಿಯೇಟ್ ಮಾಡಿದಾಗ ಸೊ ನಾನು ನಿಮ್ಗೆ ಆಟೋಮ್ಯಾಟಿಕ್ ಆಗಿ ನಿಮಗೆ ಒಂದು ಗೂಗಲ್ ಕ್ಯಾಲೆಂಡರ್ ಅಲ್ಲಿ ಈವೆಂಟ್ ನ ನಾನು ಕ್ರಿಯೇಟ್ ಮಾಡ್ತೀನಿ. ಸೊ ಅವಾಗ ಅರ್ಧ ಗಂಟೆ ಮುಂಚೆ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಸೊ ಹಂಗಾಗಿ ನೀವು ಮರ್ತೋಗೋ ಅಥವಾ ಮಿಸ್ ಆಗುವ ಸಾಧ್ಯತೆನ ಕಡಿಮೆ ಮಾಡುವ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ಆಸಕ್ತರು ನನಗೆ ನಿಮ್ಮ ಇಮೇಲ್ ಐಡಿನ ಗೂಗಲ್ ಇಮೇಲ್ ಐಡಿನ ಮೆಸೇಜ್ ಮಾಡ್ಬೋದು. ಸೊ ಇಷ್ಟ ಹೇಳ್ತಾ ಇವಾಗ ನಮ್ಮ ಕಾರ್ಯಕ್ರಮ ಮುಗಿಸೋ ಸಮಯ. ನಾವು ಯೂಶಲಿ 9:15 ಮುಗಿಸ್ಬೇಕು, ಒಂದು 10 ನಿಮಿಷ ಹಿಂದೆ ಮುಂದೆ ಆಗ್ತಾ ಇತ್ತು. ಇವತ್ತು ವಿಷಯ ತುಂಬಾ ಆಳವಾಗಿದ್ದರಿಂದ, ತುಂಬಾ ರೋಚಕವಾಗಿದ್ದರಿಂದ ನಮ್ಮ ಸಮಯನ 10 ಗಂಟೆವರೆಗೂ ಎಕ್ಸ್ಟೆಂಡ್ ಮಾಡ್ಕೊಂಡಿದ್ವಿ. ಸೊ ನಿಮ್ಮ ಸಮಯ ನಮಗೆ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಮತ್ತೆ ಐ ಹೋಪ್ ಲಾಸ್ಟ್ 2 ಅವರ್ಸ್ ನಮ್ ಜೊತೆ ನೀವು ಸಮಯ ಕಳೆದಿದ್ದೀರಾ. ಇಟ್ಸ್ ವರ್ತ್ ಟೈಮ್ ಟು ಸ್ಪೆಂಡ್ ವಿತ್ ಅಸ್ ಅಂತ ನನ್ನ ಬಲವಾದ ನಂಬಿಕೆ. ಸೊ ನನ್ನ ಒಂದು ಸಣ್ಣ ಸ್ಟಾಟಿಸ್ಟಿಕ್ ಹೇಳ್ಬಿಡ್ತೀನಿ ಇವತ್ತಿಂದು. ಈ ಕಾರ್ಯಕ್ರಮ ಆಲ್ಮೋಸ್ಟ್ 2 ಗಂಟೆ ನಡೆದಿದೆ. ಮತ್ತೆ 54 ಜನ ಸತತವಾಗಿ ಈ ಕಾರ್ಯಕ್ರಮ ಕೇಳಿಸ್ಕೊಂಡಿದ್ದೀರಾ. ಮತ್ತೆ 221 ಜನ ನಮ್ಮ ರೂಮ್ಗೆ ಬಂದು ಎಣ್ಕಾಕ್ಬಿಟ್ಟು ಹೋಗಿದ್ದಾರೆ. ಸೊ ಇದು ಇವತ್ತಿನ ಸ್ಟಾಟಿಸ್ಟಿಕ್ಸ್. ಮೇಡಮ್ ವಂದನಾರ್ಪಣೆ ಆಡ್ತೀರಾ? ಚೇತನ್ ಮುಗೀತಾ ಅಣ್ಣ ನಿಮ್ದು ಮಾತು? ಹಾ ಎಸ್. ಓಕೆ. ನಂದ ಸರ್, ತುಂಬಾ ಥ್ಯಾಂಕ್ಸ್. ನೀವು ನಮ್ಮ ಕಾರ್ಯಕ್ರಮಕ್ಕೆ ಬರೋಕೆ ಒಪ್ಕೊಂಡು ತುಂಬಾ ಅಂದ್ರೆ ಕಡಲ ತುಂಬಾ ವಿಸ್ಮಯಗಳನ್ನು ದಡಕ್ಕೆ ತಂದು ನಿಲ್ಸಿದ್ರಿ. ತುಂಬಾನೇ ಖುಷಿ ಆಯ್ತು. ಆಮೇಲೆ ತುಂಬಾ ಜ್ಞಾನನ ಹಂಚಿದ್ರಿ ನಮ್ಗೆ. ಥ್ಯಾಂಕ್ ಯು ಸೋ ಮಚ್ ಸರ್. ಧನ್ಯವಾದ. ಸಾರಿ, ಸರ್ ಒಂದ್ ನಿಮಿಷ ಏನೋ ಪ್ರಾಬ್ಲಮ್ ಆಗಿದೆ ಇಲ್ಲಿ. ಹಾ, ಧನ್ಯವಾದ ಚೇತನ್. ಇದು ಈ ಮಧ್ಯದಲ್ಲಿ ನಾನು ಯಾರಿಗಾದ್ರೂ ಸ್ಕೂಬಾ ಡೈವಿಂಗ್ ಬಗ್ಗೆ ಅಥವಾ ಅಂಡರ್ ವಾಟರ್ ಫೋಟೋಗ್ರಫಿ ಬಗ್ಗೆ ಆಸಕ್ತಿ ಇರೋರು ನಮ್ಮ ನಂದಸ್ ಅವ್ರನ್ನ ವೈಯಕ್ತಿಕವಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ಸರ್ ಮುಂದುವರಿಸಿ. ಗೌರೀಶ್ ಅವರೇ ಮುಂದುವರಿಸಿ. ಇಲ್ಲ ನಂದ ಸರ್ ನೀವು ಮಾತಾಡಿ. ಇಲ್ಲ, ಈ ಒಂದು ಅವಕಾಶ ನನಗೆ ಮಾಡಿಕೊಟ್ಟು ಇಷ್ಟೊಂದು ನಮ್ಮ ಕನ್ನಡ ಅಭಿಮಾನಿಗಳಿಗೆ ಸ್ಕೂಬಾ ಡೈವಿಂಗ್ ಬಗ್ಗೆ 54 ಜನ ಇದ್ದಾರೆ. ನನಗೆ ಯೂಶಲಿ ನಾನು ಇಲ್ಲಿ ಯಾವುದೇ ರೂಮ್ಗೆ ಹೋದ್ರೂ 40, 45, 38 ಹಂಗಿರುತ್ತೆ. ಇಲ್ಲಾಂದ್ರೆ ಕೆಲವು ಸಲ ಏನಾಗುತ್ತೆ ಅಂತಂದ್ರೆ ಯಾವ್ದೋ ಪಾಲಿಟಿಕ್ಸ್ ಅದು ಇದು ಅಂತಿದ್ರೆ ಒಂದು 60-70 ಜನ ಇರ್ತಾರೆ. ಬಟ್ 54 ಮಾತಾಡಿ. ಹಾ, ಮಾತಾಡ್ತೇವೆ ಆಯ್ತು. ಸೊ ಇಲ್ಲಿ 2 ಗಂಟೆ ಟೈಮು ತುಂಬಾ ಪೇಷನ್ಸ್ ಇಂದ ನನ್ನ ಜೊತೆ ಇದ್ದು ನನ್ನ ಮಾತುಗಳಿಗೆ ಬೆಲೆ ಕೊಟ್ಟು ಏನೋ ಒಂದು ಸಣ್ಣ ನಾಲೆಡ್ಜ್ ಶೇರಿಂಗ್ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಥ್ಯಾಂಕ್ ಯು ಗೌರೀಶ್ ಅವರೇ, ಥ್ಯಾಂಕ್ ಯು ಭಗವತಿ ಮೇಡಮ್, ಅಂಡ್ ಥ್ಯಾಂಕ್ ಯು ಚೇತನ್. ಥ್ಯಾಂಕ್ ಯು ಸೋ ಮಚ್ ಸರ್.
ಅಂಡ್ ಇಲ್ಲಿಯ ತನಕ ನಮ್ಮ ಈ ಕೊಠಡಿಯಲ್ಲಿ 2 ಗಂಟೆಗಳ ಕಾಲ ಸತತವಾಗಿ ಸುಮಾರು ಜನ ಇಲ್ಲಿ ಇದ್ದು ಆಲಿಸಿದ್ದಕ್ಕೆ ಅಂಡ್ ಮತ್ತೆ ಮುಂದಿನ ವಾರ ನಮ್ಮ ಅತಿಥಿಯಾಗಿ ರೋಹನ್ ಶಾಂದಿಲ್ಯ ಅವರು ಇರ್ತಾರೆ. ಅವರು ಒಬ್ರು ಉದಯೋನ್ಮುಖ ಫೋಟೋಗ್ರಾಫರ್. ಸೊ ಇವರ ಒಂದು ಅನುಭವನ ಮುಂದಿನ ವಾರ ನಾವೆಲ್ಲರೂ ಕೇಳೋಣ. ಅಂಡ್ ಥ್ಯಾಂಕ್ ಯು ಸೋ ಮಚ್. ಮುಂದಿನ ವಾರ ಮತ್ತೆ ಸಿಗೋಣ. ಗುಡ್ ನೈಟ್, ಶುಭರಾತ್ರಿ.